ಈಗ ಶುರುವಾಗಲಿದೆ ದೇಶದ ಅತಿ ದೊಡ್ಡ ಮುಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಜೊತೆ. ನಮಸ್ಕಾರ. ಆಪ್ಕಿ ಅದಾಲತ್ಗೆ ನಿಮಗೆಲ್ಲ ಆದರದ ಸ್ವಾಗತ. ದುಬೈನಲ್ಲಿ ಒಂದು ಸುಂದರವಾದ ಸಂಜೆ. ಇವತ್ತು ನಮ್ಮ ಜೊತೆ ಒಬ್ರು ಸೂಪರ್ ಸ್ಟಾರ್ ಅತಿಥಿ ಇರ್ತಾರೆ. ಕೆಲವರಿಗೆ ಬಾಯ್, ಕೆಲವರಿಗೆ ಜಾನ್. ಕೆಲವೊಂದ್ಸಲ ಬಜರಂಗಿ ಬಾಯ್ ಜಾನ್ ಆಗ್ತಾರೆ, ಕೆಲವೊಂದ್ಸಲ ಸುಲ್ತಾನ್ ಆಗ್ತಾರೆ. ಹಿಂದೂಸ್ತಾನದ ಹೆಮ್ಮೆ, ನಮ್ಮೆಲ್ಲರ ಪ್ರೀತಿಯ ಸಲ್ಮಾನ್ ಖಾನ್ ಅವರು. ಪ್ಲೀಸ್ ವೆಲ್ಕಮ್ ಸಲ್ಮಾನ್ ಖಾನ್. ಸಲ್ಮಾನ್, ತುಂಬಾ ದಿನಗಳಿಂದ ನಿಮ್ಮ ನಿರೀಕ್ಷೆ ಮಾಡ್ತಾ ಇದ್ವಿ. ಬನ್ನಿ, ನಿಮಗೋಸ್ಕರ ಕಟಕಟೆ ತಯಾರಾಗಿದೆ. ಈ ನನ್ನ ಅಭ್ಯಾಸ ತಪ್ಪೋಗಿದೆ ಸರ್. 35 ವರ್ಷಗಳ ಕರಿಯರ್ ಸಲ್ಮಾನ್. ಹೌದು ಸರ್. ಒಂದರ ಮೇಲೆ ಒಂದು ಸೂಪರ್ ಹಿಟ್. ಆದ್ರೆ 2 ವರ್ಷಗಳಿಂದ ನಿಮ್ಮನ್ನ ನಾನು ಹುಡುಕ್ತಾ ಇದ್ದೆ. ಆಪ್ಕಿ ಅದಾಲತ್ಗೆ ನೀವು ಬರೋದಕ್ಕೆ 9 ವರ್ಷ ಬೇಕಾಯ್ತು. ಗೊತ್ತಿರ್ಲಿಲ್ಲ ಏನೇನು ಕೇಳ್ತಿರೋ ಅಂತ. ನೀವೇನೋ ಕೇಳ್ತೀರಾ, ಗೊತ್ತಿಲ್ಲ ನಾನೇನು ಉತ್ತರ ಕೊಡ್ತೀನಿ ಅಂತ. ಪ್ರಾಬ್ಲಮ್ ನೀವು ಕೇಳೋ ಪ್ರಶ್ನೆಯಲ್ಲಿ ಖಂಡಿತ ಇಲ್ಲ. ಪ್ರಾಬ್ಲಮ್ ಏನು ಅಂತಂದ್ರೆ ನಾನೇನು ಉತ್ತರ ಕೊಡ್ತೀನಿ ಅನ್ನೋದು. ಈ ಮೈಕ್ ಏನಿದೆಯಲ್ಲ, ತುಂಬಾನೇ ಡೇಂಜರಸ್ ವಸ್ತು ಇದು. ಮತ್ತೆ ಈ ಮನ್ಸೇನಿದೆಯಲ್ಲ, ಅದು ಇನ್ನೂ ಡೇಂಜರಸ್ ಆಗಿದೆ. ಯಾಕಂದ್ರೆ ನಾವೇನೋ ಹೇಳ್ಬಿಡ್ತೀವಿ, ಮತ್ತೆ ನಾವು ಅನ್ಕೋತೀವಿ ಜನಗಳಿಗೆ ಅದು ಅರ್ಥ ಆಯ್ತು ಅಂತ. ಜನಗಳಿಗೇನೋ ಅರ್ಥ ಆಗುತ್ತೆ, ಆದ್ರೆ ಅದು ಉಲ್ಟಾ ಆಗಿರುತ್ತೆ. ಮತ್ತೆ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗತ್ತೆ, ಕ್ಷಮೆ ಕೇಳಬೇಕಾಗತ್ತೆ. ಸರಿ, ಈಗ ಶುರು ಮಾಡೋಣ. ಆಪ್ಕಿ ಅದಾಲತ್ನಲ್ಲಿ ಮೊಕದ್ದಮೆಯನ್ನ. ಮೊದಲ ಆರೋಪ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ಅವ್ರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ರವರ ಮೇಲೆ ಅವರು ಡಬಲ್ ಸ್ಟ್ಯಾಂಡರ್ಡ್ಸ್ ಹೊಂದಿದ್ದಾರೆ ಎಂಬ ಆರೋಪವಿದೆ. ಸಲ್ಮಾನ್, ಮೊದಲನೇ ಕಂಪ್ಲೇಂಟು ಬಂದಾಗಿದೆ. ಕೆಲವರಿಗೆ ಬಾಯ್, ಕೆಲವರಿಗೆ ಜಾನ್ ಆ ಕಡೆಯಿಂದ. ನೀವು ಯಾವ ಆಕ್ಟ್ರೆಸ್ ಜೊತೆ ಆಕ್ಟ್ ಮಾಡ್ತಿರೋ, ಅಂದ್ರೆ ಹೀರೋಯಿನ್ಗಳ ಹತ್ರ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಡ್ತಿರಂತೆ. ಅಂದ್ರೆ ಡೀಸೆಂಟ್ ಬಟ್ಟೆ ಹಾಕೊಂಡ್ಬರ್ಬೇಕು ಅಂತ, ಯಾರ್ದು ನೆಕ್ಲೈನ್ ಡೀಪ್ ಹೋಗ್ಬಾರ್ದು ಅಂತ ಹೇಳ್ತಿರಂತೆ. ನೋಡಿ ಸರ್, ಇಲ್ಲಿ ಎಷ್ಟೊಂದು ಜನ ಕೂತ್ಕೊಂಡಿದ್ದಾರೆ, ಎಷ್ಟೊಂದು ಡೀಸೆಂಟ್ ಆಗಿ ಕೂತ್ಕೊಂಡಿದ್ದಾರೆ ನೋಡಿ. ನೀವು ಯಾವಾಗೊಂದು ಡೀಸೆಂಟ್ ಪಿಕ್ಚರ್ನ ಮಾಡ್ತಿರೋ ಅದನ್ನ ಎಲ್ಲರೂ ಹೋಗಿ ನೋಡ್ತಾರೆ. ನೀವೆಲ್ಲ ನನ್ನ ಸಿನಿಮಾಗಳನ್ನ ನೋಡಿರ್ತೀರಲ್ಲ, ನೀವೆಲ್ಲ ನೋಡಿದಿರಲ್ವಾ? ಎಲ್ಲರೂ ನೋಡಿದಿರ ಇಲ್ಲಿ? ಯಾರ್ಯಾರು ನೋಡಿಲ್ವೋ ಈ ಶೋ ಆದ್ಮೇಲೆ ದಯವಿಟ್ಟು ಎಲ್ಲರೂ ಹೋಗಿ ನೋಡಿ. ಆದ್ರೆ ನೀವೊಂದು ನಿಯಮ ಏನ್ ಮಾಡಿದಿರಾ ಡೀಸೆಂಟ್ ಡ್ರೆಸ್ದು? ಸರ್, ಇದು ಬರೀ ಹುಡುಗಿರಿಗೆ ಮಾತ್ರನಾ ಅಥವಾ ನಿಮ್ಗೂ ಅನ್ವಯಿಸುತ್ತಾ? ಸರ್, ಇದ್ರಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಏನು ಇಲ್ಲ ಸರ್. ಯಾವುದೇ ಡಬಲ್ ಸ್ಟ್ಯಾಂಡರ್ಡ್ ಇಲ್ಲ ಇದರಲ್ಲಿ. ಅಲ್ಲ, ನಿಮ್ಗೆ ಶರ್ಟ್ ಬಿಚ್ಚೋದಕ್ಕೆ 1 ನಿಮಿಷ ಸಾಕು. ಆದ್ರೆ ಎಂಡಲ್ಲಿ ಶರ್ಟ್ ತೆಗ್ದಿರ್ತೀನಿ ಸರ್, ಎಂಡಲ್ಲಿ. ಐ ಥಿಂಕ್ ಇದೇನೋ ಒಂದು ಬಾಡಿ ಏನಿದೆ, ಹುಡುಗಿಯರ ಬಾಡಿ ಏನಿದೆ, ಅದು ತುಂಬ ಪ್ರೀಷಿಯಸ್ ಆಗಿರುತ್ತೆ. ಸೊ ಅದನ್ನು ಅವರೆಷ್ಟು ಮುಚ್ಚಿಡ್ತಾರೋ ಆಗ ಅದು ತುಂಬ ಬೆಟರ್ ಅಂತ ನನಗನ್ಸುತ್ತೆ. ಸಲ್ಮಾನ್, ನೀವೀಗೇನೋ ಒಂದು ಮಾತು ಹೇಳಿದ್ರಿ. ನೀವಂತೂ 17ನೇ ವರ್ಷ ವಯಸ್ಸಿದ್ದಾಗ ಮೊದಲನೇ ಸಲ ಆ್ಯಕ್ಟ್ ಮಾಡಿದ್ರಿ. ನೀವಾಗಲೇ ಶರ್ಟ್ ಬಿಚ್ಚಿದ್ರಿ. ಸರ್, ಅದರಲ್ಲಿ ನಾನು ಸ್ವಿಮ್ಮಿಂಗ್ ಚಂಕ್ಸಲ್ಲಿದ್ದೆ ಸರ್. ಆವಾಗ ಸರಿ ಇತ್ತು ಸರ್. ಅದು ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತಂದರೆ ಅದು ಇದು ಇದು ಹುಡುಗಿಯರ ವಿಷಯ ಏನಲ್ಲ, ಇದು ಹುಡುಗರ ಬಗ್ಗೆ ಹೇಳ್ತಿರೋ ವಿಷಯ ಆಗಿದೆ. ಈಗಿನ ಹುಡುಗರು ಹೇಗಂದ್ರೆ ಹುಡುಗಿಯರನ್ನ ಹೇಗೆ ನೋಡ್ತಾರೆ, ಯುನೋ, ನಿಮ್ಮ ತಂಗಿಯಂದಿರನ್ನ, ನಿಮ್ಮ ಹೆಂಡತಿಯರನ್ನ, ನಿಮ್ಮ ಅಮ್ಮಂದಿರನ್ನ, ಅದು ನನಗೆ ಇಷ್ಟ ಆಗಲ್ಲ. ಸೊ ಐ ಡೋಂಟ್ ವಾಂಟ್ ಟು ಗೋ ಥ್ರೂ ದಿಸ್ ಹ್ಯೂಮಿಲೇಷನ್. ಚೆನ್ನಾಗಿ ಅನ್ಸುತ್ತೆ ಸರ್. ನಾನ್ ಶರ್ಟ್ನ ಯಾಕೆ ತೆಗಿತೀನಿ ಅಂತಂದ್ರೆ, ನಾನ್ ಶರ್ಟ್ ತೆಗ್ದಿರೋದು ಸಿನಿಮಾ ಬಾಗಿ. ಅದ್ರಲ್ಲಿ ನಾನು ಬಿಕ್ನಿ ಹಾಕೊಂಡು ಓಡ್ತಾ ಇದ್ದೆ. ಸ್ಟಿಲ್ ಬೆಟರ್ ದೆನ್ ಲಂಗೋಟಿ. ಬಿಕ್ನಿ ಅಂದ್ರೆ ಸ್ವಲ್ಪ ಮೇಲಾದ್ರೂ ಇರುತ್ತಲ್ವಾ. ಲಂಗೋಟಿಲಿ ನಂಗೆ ತುಂಬಾನೇ ನಾಚಿಕೆ ಆಯ್ತು. ನಾನು ಯಾವಾಗ ಸೆಟ್ಟಿಗೆ ರೀಚ್ ಆದ್ನೋ ಆಗ ಹಾಯಲ್ಲ. ಹಾಗಾದ್ರೆ ಯಂಗ್ಸ್ಟರ್ಸ್ಗೆ ನೀವೇನು ಹೇಳ್ಕೊಡ್ತಾ ಇದ್ದೀರಾ? ಸರ್, ಎಲ್ರಿಗೂ ಗೊತ್ತಿದೆ ಸರ್, ಆದರೆ ಕೆಲವೊಂದ್ಸಲ ಇವ್ರ ನಿಯತ್ತು ಹಾಳಾಗೋಗ್ಬಿಡುತ್ತೆ ಸರ್. ಆಗ ಅವರು ಪ್ರಯತ್ನ ಏನು ಅಂತಂದ್ರೆ, ನಾವು ಯಾವಾಗ ಸಿನಿಮಾ ಮಾಡ್ತೀವೋ ಆಗ ನಾವು ಅವರಿಗೆ ಇಂಥ ಅವಕಾಶ ಕೊಡಬಾರ್ದು.
ಏನಂತಂದರೆ ನಮ್ಮ ಹೀರೋಯಿನ್ನ ಹುಡುಗಿಯರನ್ನ ಬೇರೆ ಥರ ದೃಷ್ಟಿಯಲ್ಲಿ ನೋಡುವಂಥದ್ದು. ನಿಮಗೆ OTT ಕಂಟೆಂಟ್ ಮೇಲೂ ಏನೋ ಪ್ರಾಬ್ಲಮ್ ಇದೆ ಅನ್ಸುತ್ತೆ ಇತ್ತೀಚೆಗೆ. ಸರ್ ನನಗಂತೂ ತುಂಬಾ ಪ್ರಾಬ್ಲಮ್ ಇದೆ ಸರ್. ಐ ಥಿಂಕ್ OTT ಮೇಲೂ ಸೆನ್ಸರ್ ಇರಬೇಕು ಅಂತ. ಮತ್ತು ಅದು ಹೇಗಂದರೆ ನಮ್ಮ ಎರಡು ಪಂಚಸ್ ಜಾಸ್ತಿ ಆಯಿತು ಅಂದರೆ ಆ್ಯಕ್ಷನ್ನಲ್ಲಿ ಆಗ ನಮಗೆ ಎ ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ. ಆದರೆ ಇಲ್ಲಿ ನೋಡಿದರೆ ಬೇರೆ ಥರದ್ದೇ ಆ್ಯಕ್ಷನ್ ನಡೀತಾ ಇರುತ್ತೆ. ಮತ್ತು ಅದ್ರ ಮೇಲೆ ಯಾವುದೇ ಎ ಆಗಲಿ ಬಿ ಆಗಲಿ ಸಿ ಆಗಲಿ ಯಾವುದೇ ಥರ ಸರ್ಟಿಫಿಕೇಟ್ ಇರೋದೇ ಇಲ್ಲ. ಸೊ ಎಲ್ಲ ರೆಸ್ಟ್ರಿಕ್ಷನ್ನು OTTಗೆ ಮಾತ್ರ, ಬಿಗ್ ಬಾಸ್ಗೇನು ಇಲ್ಲ ಸರ್. ಬಿಗ್ ಬಾಸ್ ಮೇಲೆ ತುಂಬಾನೇ ರೆಸ್ಟ್ರಿಕ್ಷನ್ಸ್ ಇದೆ ಸರ್. ನಾವು ನಿಮಗೆ ಬಿಗ್ ಬಾಸ್ ಒರಿಜಿನಾಲಿಟಿ ತೋರಿಸ್ಬಿಟ್ಟು ಯಾವ ಥರ ರೆಸ್ಟ್ರಿಕ್ಷನ್ ಅಂತಂದ್ರೆ ನೀವು ಸುಬೇರ್ ಖಾನ್ಗೆ ಒಂದ್ಸಲ ಹೇಳ್ತೀರಿ ಈ ಶೋನಲ್ಲಿ ನಿನ್ನ ನಾಯಿ ಮಾಡಲಿಲ್ಲ ಅಂತಂದ್ರೆ ನನ್ನ ಹೆಸರು ಸಲ್ಮಾನ್ ಖಾನ್ ಅಲ್ಲ ಅಂತ. ಹೇಳಿದ್ದೆ. ಹೌದು, ನಾನು ಇದನ್ನು ಹೇಳಿದ್ದೆ. ಯಾಕಂದ್ರೆ ಅವನು ತುಂಬಾ ವರ್ಟಾಗಿ ಬಿಹೇವ್ ಮಾಡಿದ ಮನೆಯಲ್ಲಿ. ಮತ್ತು ಇದನ್ನು ನಾನು ಯಾಕೆ ಹೇಳಿದೆ ಅಂತಂದ್ರೆ ನಾನು ಇಡೀ ಫುಟೇಜ್ನ ನೋಡಿದ್ದೆ. ಅವರು ಆರ್ಗ್ಯೂ ಮಾಡೋಕ್ಕೆ ಬೇರೆ ಶುರು ಮಾಡಿದ್ರು. ಮತ್ತೆ ಪಾರಸ್ ಚಾಬ್ರಾಗೆ ನೀವು ಹೇಳಿದ್ರಿ ನಿನ್ನ ನಾನು ಸರಿ ಮಾಡ್ತೀನಿ, ಇಲ್ಲಿಂದ ಆಚೆ ಸಿಗು ಒಂದ್ಸಲ ಅಂತ. ಅವರಿಗೂ ಹೇಳಿದ್ದೆ. ಅದು ಪಾರಸ್ನವ್ರದ್ದು ಅಷ್ಟೊಂದು ಇರಲಿಲ್ಲ, ಅಷ್ಟು ಜಾಸ್ತಿ ಇರಲಿಲ್ಲ. ಕೆಲವೊಮ್ಮೆ ನಾವು ಬೇರೆಯವ್ರ ಮಾತುಗಳನ್ನ ಕೂಡ ಕೇಳಿಸ್ಕೋತೀವಿ. ಯಾಕಂದ್ರೆ ಅವರು ಪೂರ್ತಿ ಕಾಂಟೆಂಟ್ನ ನೋಡಿರ್ತಾರೆ, ಅದನ್ನು ಫಾಲೋ ಮಾಡಿರ್ತಾರೆ. ಏನು ನಮ್ಮ ಈ ಕ್ರಿಯೇಟಿವ್ ಹೆಡ್ಸ್ ಇರ್ತಾರೆ ಅವರು, ಕಾಂಟೆಂಟ್ನವ್ರು ಏನಿದ್ದಾರೆ ಅವರು. ಆಗ ಅವ್ರು ನನಗೆ ಹೇಳ್ತಾ ಇದ್ರು ಹೀಗಾಗಿತ್ತು ಅಂತ. ಆವಾಗ ನನಗೆ ಟೆಂಪರ್ಮೆಂಟ್ ಜಾಸ್ತಿ ಆಗುತ್ತೆ, ಕೋಪ ಬಂದ್ಬಿಡುತ್ತೆ ಮನುಷ್ಯಂಗೆ. ಮತ್ತೆ ನನ್ನನ್ನೇ ನೋಡ್ಬಿಡ್ತೀನಿ ಸ್ವತಃ. ಆವಾಗ ಅನ್ಕೋತೀನಿ ಇದ್ರ ಅವಶ್ಯಕತೆ ಏನಿತ್ತು ಅಂತ. ಐ ಶುಡ್ಂಟ್ ಹ್ಯಾವ್ ರಿಯಾಕ್ಟೆಡ್ ಲೈಕ್ ದಿಸ್ ಆ್ಯಂಡ್ ಐ ಫೀಲ್ ರಿಯಲಿ ಬ್ಯಾಡ್. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ ನನ್ನ ಬಗ್ಗೆ ಆವಾಗ ಅಂತ. ಸೊ ಫಿಲ್ಮಲ್ಲಿ ಓಕೆ ಇದೆಲ್ಲ, ಸಿನಿಮಾದಲ್ಲಿ ಓಕೆ, ಯಾಕಂದ್ರೆ ಅಲ್ಲಿ ರಿಟರ್ನ್ ಡೈಲಾಗ್ಸ್ ಇರುತ್ತೆ. ಇಲ್ಲಿ ನಾನು ಹೇಳ್ಬೇಕಲ್ವಾ. ಸೊ ದೆನ್ ಐ ಫೀಲ್ ಇಟ್ಸ್ ನಾಟ್ ರಿಕ್ವೈರ್ಡ್ ಅಂತ. ಆದರೆ ಏನು ಕಾಂಟೆಂಟ್ ಏನಿರುತ್ತೆ ಅದು ಅಲ್ಲಿದು ಅಂದರೆ ಬಿಗ್ ಬಾಸ್ ಮನೆದೇನು ಕಾಂಟೆಂಟ್ ಇರುತ್ತೆ. ಕೆಲವು ಸಲ ಅನಿಸುತ್ತೆ ತುಂಬ ಜಾಸ್ತಿ ಆಯಿತು ಅನಿಸುತ್ತೆ. ಆ್ಯಂಡ್ ನಾವು ಅವ್ರಿಗೆ ಬ್ಲೇಮ್ ಕೂಡ ಮಾಡೋಕ್ಕಾಗಲ್ಲ. ಯಾಕಂದರೆ ಫೋನ್ಸ್ ಇರಲ್ಲ, ಏನೂ ಇರಲ್ಲ ಮನೆಯಲ್ಲಿ. 24/7 108 112 ಕ್ಯಾಮರಾಗಳು ಅವ್ರನ್ನ ಫಾಲೋ ಮಾಡ್ತಾ ಇರುತ್ತೆ. ಎಲ್ಲ ಆ್ಯಂಗಲಿಂದನೂ ಕಾಣಿಸ್ತಾ ಇರ್ತಾರೆ ಅವರು. ಸೊ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಟು ದೆಮ್. ಹಾಗಾಗಿ ಅವ್ರನ್ನ ಅವ್ರು ಕಳ್ಕೊಂಡ್ಬಿಡ್ತಾರೆ ಅಲ್ಲಿ. ಸಲ್ಮಾನ್ ಜನಕ್ಕೆ ಏನನ್ಸುತ್ತೆ ಅಂದ್ರೆ ಈ ಒಂದು ಬಿಗ್ ಬಾಸ್ ಒಳಗೆ ಜಗಳ, ಕೋಪ, ಹೊಡಿ ಬಡಿ ಇದೆಲ್ಲ ಯಾಕಾಗತ್ತೆ ಅಂದ್ರೆ ಈ ಶೋನ ಪಾಪ್ಯುಲರ್ ಮಾಡೋದಕ್ಕೆ ಅಂತ. ನೋ ಸರ್, ಐ ಥಿಂಕ್ ಇದರಿಂದ ಶೋನ ಪಾಪ್ಯುಲಾರಿಟಿ ನಿಂತು ಹೋಗುತ್ತೆ. ಯಾಕಂದ್ರೆ ನನಗೆ ಗೊತ್ತಿತ್ತು, ನನ್ನ ಅಮ್ಮ ಈ ಶೋನ ನೋಡ್ತಾ ಇದ್ರು. ನಾಟ್ ಬಿಕಾಸ್ ಐ ವಾಸ್ ಹೋಸ್ಟಿಂಗ್, ಇದಕ್ಕಿಂತಲೂ ಮುಂಚೆಯಿಂದ ನೋಡ್ತಾ ಇದ್ರು ಈ ಶೋನ. ಅವ್ರ ಮಧ್ಯದಲ್ಲಿ ನೋಡೋದನ್ನು ಬಿಟ್ಬಿಟ್ರು. ಬಿಕಾಸ್ ಆಫ್ ಫಾಲ್ಸ್ ಕಾಂಟೆಂಟ್, ಬಿಕಾಸ್ ಆಫ್ ಅಗ್ರೆಷನ್. ಈಗ ಕಳೆದ 2 ಸೀಸನ್ಗಳಲ್ಲಿ ಈ ಶೋಗಳೆಷ್ಟು ಕೆಟ್ಟದಾಗಿತ್ತು ಅಂದರೆ, ಯಾಕಂದರೆ ಅದರಲ್ಲಿ ಮುಂಚಿನ ಥರದ ಸೀಸನ್ಗಳಷ್ಟು ಕಾಂಟೆಂಟ್ ಇರ್ತಿರ್ಲಿಲ್ಲ. ಇವತ್ತೆಲ್ಲ ರೊಮ್ಯಾನ್ಸ್ ಇದೆ, ಸಣ್ಣ ಪುಟ್ಟ ಜಗಳ ಆಗುತ್ತೆ ಕಿಚನ್ನಲ್ಲಿ, ಸುಮ್ಮನೆ ಕಿತ್ತಾಟ, ಮೇಕ್ ಬಿಲೀವ್ ಜಗಳ ಆಗ್ತಾ ಇಲ್ಲ. ಮತ್ತು ಅದನ್ನು ಯಾರು ಬಿಲೀವ್ ಮಾಡಲ್ಲೋ ಅದು ಕಾಣಿಸ್ತಾನೆ ಇರುತ್ತೆ ಅಲ್ಲಿ. ಏನಂದರೆ ಫುಟೇಜ್ಗೋಸ್ಕರ ಮಾಡ್ತಿದ್ದಾರೆ. ಮತ್ತು ಅವರೇ ಹೇಳ್ತಾರೆ ಇದನ್ನು ಫುಟೇಜ್ಗೋಸ್ಕರ ಮಾಡ್ತಾ ಇದ್ದೀವಿ ಅಂತ. ಶೋ ಕೊನೆಯಲ್ಲೂ ನೀವು ಹೇಳ್ತಾ ಇರ್ತೀರಿ ನೀವು ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರಿಗೆ ರೆಸ್ಪೆಕ್ಟ್ ಕೊಡಿ ಅಂತ. ಹೌದು. ಮತ್ತೆ ನಂದೊಂದಿದೆ ಏನು ಅಂತಂದರೆ, ಡೋಂಟ್ ಟ್ರಬಲ್ ಯುವರ್ ಅಪ್ಪ ಅಮ್ಮ ಆ್ಯಂಡ್ ಭಾರತ್ ಮಾತಾ ಕಿ ಜೈ. ಸೊ ಐ ಸೇ ದ್ಯಾಟ್ ಆಲ್ ದ ಟೈಮ್. ಇಲ್ಲ, ನಾನು ಇದನ್ನು ಬಿಲೀವ್ ಮಾಡ್ತೀನಿ. ನಾನೇನು ಬಿಲೀವ್ ಮಾಡ್ತೀನಿ ಅಂತಂದರೆ, ಮತ್ತಿದು ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ಬಂದಿರೋದು. ಯಾಕೆಂದರೆ ನಾನು ನನ್ನ ಅಪ್ಪ ಅಮ್ಮಂದಿರಿಗೆ ತುಂಬಾ ಕಷ್ಟಗಳನ್ನ ಕೊಟ್ಟಿದ್ದೀನಿ. ಮತ್ತು ಈಗ ಇನ್ನೊಂದು ವಿಷಯ ಏನು ಅಂತಂದರೆ, ನಾನು ನಮ್ಮ ಅಪ್ಪಂಗೆ ಟೈಗರ್ ಹೇಳ್ತೀನಿ, ರ್ಯಾಂಬೋ ಅಂತ ಕರಿತೀನಿ. ಮತ್ತು ಅಮ್ಮಂಗೆ ಗೇಬ್ರಿಯಲ್ ಶಾಕೆಬಲ್ ಅಂತ ಕರಿತೀನಿ. ಮತ್ತು ಅವರು ನಮ್ಮ 5 ಜನರನ್ನು ಸಹಿಸ್ಕೊಂಡಿದ್ದಾರೆ. ಆದರೆ ಈ ಥರ ತುಂಬಾ ಅಪ್ಪ ಅಮ್ಮಂದಿರಿದ್ದಾರೆ. ಯಾಕಂದರೆ ಅವ್ರಿಗೆ ಇದನ್ನು ಸಹಿಸ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ. ಮತ್ತು ನೀವು ಅಪ್ಪ ಅಮ್ಮಂದಿರಿಗೆ ಏನಾದರೂ ತೊಂದರೆ ಕೊಟ್ರಿ ಅಂತಂದರೆ, ಆಗ ತೊಂದರೆ ಬೇಸಿಕಲಿ ನಿಮಗೇನೆ ಆಗ್ತಿರುತ್ತೆ. ಆ್ಯಕ್ಚುಲಿ ನೀವೇ ತುಂಬ ತೊಂದರೆ ಕೊಡ್ತಾ ಇದ್ದೀರಿ. ಎಷ್ಟು ವರ್ಷಗಳಿಂದ ಕಾಯ್ತಾ ಇದ್ದಾರೆ ನಿಮ್ಮ ಮನೆಗೆ ಸೊಸೆ ಬರಬೇಕು ಅಂತ. ಈಗ ಸರ್ ಏನಂತ ಹೇಳಿ, ಆ ಪ್ಲ್ಯಾನ್ ಕೂಡ ಇತ್ತು. ಸೊಸೆದಿರಲಿಲ್ಲ, ಆದರೆ ಮಗುದಿತ್ತು. ಆದರೆ ಇದೇನೋ ಲಾ ಇದೆಯಲ್ಲ ಹಿಂದೂಸ್ತಾನದಲ್ಲಿ, ಆ ಥರ ಆಗೋದಿಲ್ಲ ಅಂತ. ಹಾಗಾಗಿ ನೋಡ್ತಾ ಇದ್ದೀವಿ ಸರ್ ಏನು ಮಾಡೋದು ಅಂತ. ನೀವು ಇನ್ನೊಬ್ಬರಿಗೆ ಅಡ್ವೈಸ್ ಮಾಡ್ತೀರಲ್ವಾ? ನಿಮ್ಮ ಒಬ್ಬರ ಫೇವರೇಟ್ ಇದಾರಲ್ಲ, ಶಹನಾಜ್ ಗಿಲ್. ನಾನು ಅವರಿಗೆ ಅಡ್ವೈಸ್ ಮಾಡಿದೆ. ಏನಂದರೆ ಮೂವ್ ಆನ್. ಈಗ ಅವರು ಈ ಪ್ರಪಂಚದಲ್ಲಿ ಇಲ್ಲ. ಐ ಆಮ್ ಶ್ಯೂರ್ ಹಿ ವಿಲ್ ಆಲ್ಸೋ ವಾಂಟ್ ಶಹನಾಜ್ ಟು ಮೂವ್ ಆನ್. ಏನಂದರೆ ಈಗ ಮದುವೆ ಆಗೋದು, ಮಕ್ಕಳು ಮಾಡೋದು ಹಾಗಲ್ಲ, ಮುಂದಕ್ಕಾದರೂ ಯಾವತ್ತಾದರೂ ಟು ಗೆಟ್ ಔಟ್ ಆಫ್ ದೇರ್ ಸ್ಟ್ರೆಸ್ ಆ್ಯಂಡ್ ಆಲ್. ತುಂಬಾ ಅದು
ಜಾಸ್ತಿ ತೋರ್ತಲೆ ಮೇಲೆ. ಮತ್ತು ಪಾಪ ತುಂಬ ಕುಗ್ಗೋಗಿದ್ಲು ಆ ಹುಡುಗಿ. ಆಗ ನಾನು ಅವಳಿಗೆ ಹೇಳಿದೆ ಮೂವ್ ಆನ್. ಇದ್ರ ಅರ್ಥ ಇದಲ್ಲ ಸರ್, ನಾನು ಹೇಳ್ತಾ ಇದ್ದು ನನಗೋಸ್ಕರ ಬ್ರಿಂಗ್ ಇಟ್ ಆನ್ ಅಂತ ಅಲ್ವಲ್ಲ ಸರ್. ಈ ನಿಮ್ಮ ಮೂವ್ ಆನ್ ಏನಾಗ್ತಿದೆ, ಒಬ್ಬರಿಂದ ಇಬ್ಬರಿಗೆ, ಇಬ್ಬರಿಂದ ಮೂರನೇವ್ರಿಗೆ, ಮೂರನೇವರಿಂದ ನಾಲ್ಕನೇವ್ರಿಗೆ, ಇದು ಕಂಟಿನ್ಯೂ ಆಗ್ತಾನೆ ಇದೆ ಸರ್. ಅನ್ಲಕ್ಕಿ ಇನ್ ಲವ್ ಸರ್. ಯಾವಾಗ ಒಬ್ಳು ನನಗಿಷ್ಟ ಆಗೋಳು ಬರ್ತಾಳೋ ಆವಾಗ ಆಗ್ಬೋದು ಮದುವೆ. ಆ್ಯಕ್ಚುಲಿ ಎಲ್ಲರೂ ಒಳ್ಳೆಯವರೇ ಆಗಿದ್ರು. ಫಾಲ್ಟ್ ನನ್ನಲ್ಲೇ ಇದೆ ಅಂತ ಅನಿಸುತ್ತೆ. ಯಾಕಂದರೆ ಯಾವಾಗೊಬ್ಬಳು ಹೋಗ್ತಾಳೆ ಆವಾಗ ಫಾಲ್ಟ್ ಅವರಲ್ಲಿತ್ತು. 2 ಬಿಟ್ಟು ಹೋದಾಗ ಫಾಲ್ಟ್ ಅವಳಲ್ಲೇ ಇತ್ತು. 3 ಬಿಟ್ಟು ಹೋದಾಗ ಫಾಲ್ಟ್ ಅವಳಲ್ಲೇ ಇತ್ತು. 4 ಹೋದಾಗ ಸ್ವಲ್ಪ ಡೌಟ್ ಬರುತ್ತೆ, ಫಾಲ್ಟ್ ಅವರಲ್ಲಿದೆಯಾ ಇಲ್ಲ ನನ್ನಲ್ಲಿದೆಯಾ ಅಂತ. 5ನೇವಳು ಕೂಡ 60-40 ಆಗ ಅವರು ಹೋಗೋಕ್ಕೆ ಶುರು ಆಗ್ತಾರಂತಂದರೆ ಆವಾಗ ಕನ್ಫರ್ಮ್ ಆಗಿರುತ್ತೆ ಏನಂದರೆ ಫಾಲ್ಟ್ ನನ್ನಲ್ಲೇ ಇದೆ ಅಂತ. ಫಾಲ್ಟ್ ನಂದೇ, ಮತ್ತು ಇದರಲ್ಲಿ ಯಾರೂ ದೋಷಿ ಅಲ್ಲ ಅಂತ. ಇದು ಕೇವಲ ನಂದೇ ದೋಷ ಆಗಿದೆ. ಬಹುಶಃ ಒಂದು ಫಿಯರ್ದಾಗಿರಬಹುದು. ಏನಂದರೆ ನಾನು ಅವರಿಗೆ ಬೇಕಾದ ಸಂತೋಷ ಇಲ್ಲ ಸುಖವನ್ನು ಕೊಡಬಲ್ಲನೋ ಇಲ್ವೋ, ಅವ್ರ ಮನಸ್ಸಲ್ಲಿ ಏನಿದೆಯೋ ಅಂಥ ಜೀವನನ. ಆ್ಯಂಡ್ ಐ ಆಮ್ ಶ್ಯೂರ್ ಎಲ್ಲರೂ ಅವ್ರವ್ರ ಜೀವನದಲ್ಲಿ ಖುಷಿಯಾಗಿದ್ದಾರೆ ಅಂತ. ಆಮೇಲೆ ನೀವು ಕರಣ್ ಜೋಹರ್ ಅವ್ರನ್ನು ಕೇಳಿದ್ರಿ ಮದುವೆ ಯಾಕಾಗಿಲ್ಲ ಅಂತ. ಅವರಂತೂ 2 ಮಕ್ಕಳು ತಂದೆ ಆಗೋದ್ರು ಸರ್. ನಾನು ಕೂಡ ಅದನ್ನೇ ಪ್ರಯತ್ನ ಮಾಡ್ತಿದ್ದೆ ಸರ್, ಆದರೆ ಲಾ ಏನೋ ಚೇಂಜ್ ಆಗಿರಬಹುದು ಅಂತ. ಸರ್ ನೋಡಿ ಸರ್, ಮಕ್ಕಳು ಅಂದ್ರೆ ನಂಗೆ ತುಂಬ ಇಷ್ಟ ಸರ್. ನನಗೆ ಐ ಲವ್ ಕಿಡ್ಸ್. ಆದರೆ ಮಕ್ಕಳು ಯಾವಾಗ ಬರ್ತಾರಾಗ ತಾಯಿನೂ ಬಂದ್ಬಿಡ್ತಾರೆ ಸರ್. ಅಮ್ಮ ಅವರಿಗೇನೋ ಸರಿ ಸರ್, ಆದರೆ ನಮ್ಮನೇಲಿ ಬರೀ ಅಮ್ಮಂದಿರೇ ಇದ್ದಾರೆ ಸರ್. ನಮ್ಮ ಹತ್ರ ಇಡೀ ಜಿಲ್ಲೆ ಇದೆ, ಪೂರ್ತಿ ಊರಿದೆ. ಅವ್ರನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಅಂದರೆ ಅವ್ರೇನೋ ಅಮ್ಮ ಇರ್ತಾರೆ, ಅಂದರೆ ನನಗೆ ಅವ್ರ ಹೆಂಡತಿಯಾಗಿ ಬರ್ತಾರಲ್ಲ, ಅದು ಸ್ವಲ್ಪ ಕಷ್ಟ. ಈಗ ನೋಡಿ ಇವರು ಎಷ್ಟು ಖುಷಿಯಾಗಿದ್ದಾರೆ. ಸೊ ಇತ್ತೀಚೆಗೆ ಯಾರು ನಿಮ್ಮ ಜಾನ್, ಯಾರಿಗೆ ನೀವು ಕಮಿಟ್ಮೆಂಟ್ನ ಕೊಟ್ಟಿದ್ದೀರಾ ಸರ್? ಇತ್ತೀಚೆಗೆ ಕೇವಲ ಬಾಯಿ ಆಗಿದ್ದೀನಿ ನಾನು ಎಲ್ರಿಗೂ. ಕೇವಲ ಬಾಯಿ ಆಗಿದ್ದೀನಿ. ಯಾರಿಗೆ ನಾನು ತುಂಬ ಇಷ್ಟಪಡ್ತಿದ್ನೋ ಅವ್ರು ನನ್ನ ಚಿನ್ನ ಅಂತ ಕರಿಬೇಕು ಅಂದ್ಕೊಂಡಿದ್ದೆ, ಅವ್ರು ನನ್ನ ಬಾಯಿ ಅಂತ ಕರಿತಾರೆ. ನಾನೇನು ಮಾಡಲಿ ಅವಾಗ? ಇದರಲ್ಲಿ ಚಪ್ಪಾಳೆ ತಟ್ಟುವಂಥ ವಿಷಯ ಏನಿರಲಿಲ್ಲಪ್ಪ. ಇದು ತುಂಬ ದುಃಖಮಯ ವಿಷಯವಾಗಿದೆ. ಇದು ಇಡೀ ಪ್ರಪಂಚನೇ ಕೇಳ್ತಾ ಇರುವಂತ ಪ್ರಶ್ನೆ ಇದು. ಮತ್ತೆ ಈ ಪ್ರಶ್ನೆ ಎಷ್ಟೋ ವರ್ಷಗಳಿಂದನೂ ಇದೆ, ಸಲ್ಮಾನ್ ಖಾನ್ರ ಮದುವೆ ಯಾವಾಗ ಅಂತ. ಸರ್ ಯಾವಾಗ ದೇವರಿಗೆ ಇಷ್ಟ ಆಗುತ್ತೋ ಆವಾಗ ಸರ್. ಈ ಮದುವೆಗಂತೂ ಇಬ್ಬರು ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ಮೊದಲು ಏನಿತ್ತು ಅಂದರೆ ಅದು ಆಗ್ತಾ ಇರಲಿಲ್ಲ. ಯುನೋ ಅಟ್ ಎವ್ರಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಕೆಲವು ಸಲ ನಾನು ಹೂ ಅಂತಂದರು, ಅವರು ಬೇಡ ಅಂತಿದ್ರು. ಅವ್ರು ಹೂ ಅಂತಿದ್ರೆ ನಾನು ಬೇಡ ಅಂತಿದ್ದೆ. ಈಗ 2 ಕಡೆಯಿಂದ ನೋ ಅಂತ ಬರ್ತಾ ಇದೆ. ಯಾವಾಗ 2 ಕಡೆಯಿಂದ ಹಾಂ ಬರುತ್ತೆ ಆವಾಗ ಆಗ್ಬಿಡುತ್ತೆ ಸರ್, ಖಂಡಿತ ಆಗ್ಬಿಡುತ್ತೆ. ಆದರೆ ಅದಕ್ಕೆಲ್ಲ ಇನ್ನೂ ಟೈಮ್ ಇದೆ. ಈಗ ಕೇವಲ 57 ವರ್ಷ ಅಷ್ಟೇ ನನಗೆ ಟೈಮ್ ಇದೆ. ಇನ್ನು ನಾನೇನು ಅಂದ್ಕೊಂಡಿದ್ದೀನಿ ಅಂತಂದರೆ ಫಸ್ಟ್ ಮತ್ತು ಲಾಸ್ಟ್ ಆಗಿರಬೇಕು ನನಗೋಸ್ಕರ. ಒಂದು ಆಗಬೇಕು ಮತ್ತು ಅಲ್ಲಿಗೆ ಅದು ಮುಗೀತು. ದ್ಯಾಟ್ಸ್ ಇಟ್. ಅಂದರೆ ಒಬ್ಬಳು ಹೆಂಡತಿ ಇರಬೇಕು ಅಷ್ಟೇ. ಅಷ್ಟೇ. ಮಕ್ಕಳು ಎಷ್ಟಾಗಬೇಕು ಅಂತ ಅಂದ್ಕೊಂಡಿದ್ದೀರಿ ಸರ್? ಮಕ್ಕಳು ಎಷ್ಟಾಗಬೇಕು ಅಷ್ಟು ಆಗ್ತವೆ. ತುಂಬಾ ಮಕ್ಕಳು ಇರಬೇಕು ಸರ್, ತುಂಬಾ ಇರಬೇಕು. ಯಾಕಂದರೆ ಈಗ ಆಗ್ಬಿಡುತ್ತವೆ ಮುಂದಿನ 5-6 ವರ್ಷಗಳಲ್ಲಿ. ಸೊ ಐ ಕ್ಯಾನ್ ಸ್ಟಿಲ್ ಪ್ಲೇ ವಿತ್ ದೆಮ್ ಫಾರ್ ಅನದರ್ 20-25 ಇಯರ್ಸ್. ಇದಕ್ಕೆ ಹೇಳ್ತಾರೆ ಸರ್ ಡೆಡಿಕೇಶನ್, ಕನ್ಸಿಸ್ಟೆನ್ಸಿ, ಪರ್ಸಿಸ್ಟೆನ್ಸ್. ಇದನ್ನು ಬಿಡಬಾರ್ದು ನೀವು ಯಾವಾಗಲೂ. ಅಟ್ ಎನಿ ಏಜ್, ಫ್ರಮ್ ದ ಏಜ್ ಆಫ್ ಯುವರ್ ಟೀನೇಜರ್ ಟು ಮೈ ಏಜ್, ಐ ಆಮ್ ಸ್ಟಿಲ್ I do perhaps a lot of wrong things, but then I compensate that with lot of right. ಎಷ್ಟು ತಪ್ಪುಗಳನ್ನ ಮಾಡ್ತೀನೋ ನಾನಿದನ್ನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಏನಂದ್ರೆ ಅದಕ್ಕಿಂತ 3 ಪಟ್ಟು ಜಾಸ್ತಿ ನಾನು ಒಳ್ಳೆ ಕೆಲಸ ಮಾಡ್ತೀನಿ ಅಂತ. ನೋಡಿ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಕಮೆಂಟ್ಸ್ ಆಗ್ತಾ ಇರುತ್ತೆ. ಅಂದರೆ ನಿಮ್ಮ ಮದುವೆ ವಿಚಾರದಲ್ಲಿ ಯಾರೋ ಒಬ್ರು ತುಂಬ ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳಿದ್ರು. ಅವ್ರು ಕೇಳಿದ್ದೇನು ಅಂದರೆ, ಇವ್ರಿರೋದು 170 ಫೀಟ್ ಇರೋ ಜಾಗದ ಮನೆಯಲ್ಲಿ ಒಂದ್ ವೇಳೆ ಮದ್ವೆ ಆದ್ರೆ ಸೊಸೆನ ಎಲ್ಲಿಟ್ಕೋತಾರೆ ಅಂತ.
170 ಸ್ಕ್ವೇರ್ ಫೀಟ್. ಇಲ್ಲ, ಅದಕ್ಕಿಂತ ಸ್ವಲ್ಪ ದೊಡ್ಡದೇ ಇದೆ ಸರ್. ಅದರಿಂದ ಸ್ವಲ್ಪ ದೊಡ್ಡದಾಗಿದೆ. ಆದರೆ ಅಷ್ಟೊಂದೇನು ದೊಡ್ಡದಾಗಿಲ್ಲ. ಅಂದರೆ ಈ ಬಟ್ಟೆ ಶೂ ಇಡೋಷ್ಟು ಜಾಗ ಇಲ್ಲ. ಸೊ ಬಾಕಿ ಎಲ್ಲ ನೋಡಿ, ಇಷ್ಟೇ ದೊಡ್ಡದಾಗಿರುವಾಗ ಈ ಮನೆಯಲ್ಲಿ ಇನ್ಯಾರನ್ನ ನಾನು ಫಿಟ್ ಮಾಡೋಕ್ಕಾಗತ್ತೆ ಹೇಳಿ ನೀವು? ಬಟ್ ಅದೇನು ಲೆಫ್ಟ್ ಟರ್ನ್ ಇದೆ, ರೈಟ್ ಟರ್ನ್ ಇದೆ. ನಾನು ಎಲ್ಲಿ ಇರ್ತೀನೋ ಅದನ್ನು ನಾನು ಚಿಕ್ಕಂದಿಂದಲೇ ತಗೊಂಡಿರೋದು. ಮತ್ತು ನನ್ನ ಅಪ್ಪ ಅವರು, ನಮ್ಮ ಅಮ್ಮ ಅವರು, ಅಮ್ಮ ಮೇಲಿರ್ತಾರೆ. ಸೊ ನನಗೆ ಯಾವತ್ತೂ ಅಂಥ ಆಸೆನೇ ಇರಲಿಲ್ಲ ಏನಂದರೆ ಒಂದು ಪೆಲೇಶಿಯಲ್ ಬಂಗ್ಲೆಯಲ್ಲಿ ಇರಬೇಕು ಅಂತ. ಸೊ ಅದು ನನಗೆ ತುಂಬ ಇಷ್ಟ ಆಗುತ್ತೆ ಚಿಕ್ಕ ಮನೆ. ನೀವು ಆ ಮನೆನಂತೂ ನೋಡಿದ್ದೀರಾ? ಹಾ, ಮನೆ ನೋಡಿದ್ದೀನಿ. ನನ್ನ ಪ್ರಕಾರ ಈ ಸೆಟ್ ಎಷ್ಟುದ್ದ ಇದೆಯೋ ಅಷ್ಟು ಮನೆ ತುಂಬ ದೊಡ್ಡದಾಗಿದೆ ಸರ್. ಹೌದಾ? ತುಂಬ ದೊಡ್ಡದಾಗಿದೆ. ಇದು ಆ್ಯಕ್ಚುಲಿ ಇಷ್ಟು ದೊಡ್ಡದಾಗಿದೆ ನನ್ನ ಲಿವಿಂಗ್ ರೂಮ್. ಇದು ಕರೆಕ್ಟ್ ಇದೆ. ಜಿಮ್ಮಲ್ಲಿ ಇದು. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮಗೆ ಮದುವೆ ಆಗೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಅನ್ಸುತ್ತೆ. ಸರ್, ಈಗ ಎಷ್ಟೊಂದು ಪ್ರೆಷರ್ ಇದೆ ಅಂದ್ರೆ ನನ್ನ ಮೇಲೆ. ಹೀಗಂತೂ ನನ್ನ ಮದರ್ ಫಾದರ್ ಕೂಡ ನನ್ನನ್ನು ಈ ಥರ ನೋಡ್ತಾರೆ. ಹಾಗಾಗಿ ಪ್ರೆಷರ್ ಕೂಡ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಬಟ್ ಅದು ಯಾವಾಗ ಆಗಬೇಕು ಆವಾಗ ಆಗತ್ತೆ. ಈಗ ನೀವೆಲ್ಲ ಇಲ್ಲಿ ಮದುವೆ ಆಗಿಬಿಟ್ಟು ಎಷ್ಟೊಂದು ಖುಷಿಯಾಗಿದ್ದೀರಾ, ಎಷ್ಟು ಖುಷಿಯಾಗಿದ್ದೀರಾ, ಎಷ್ಟೊಂದು ಖುಷಿಯಾಗಿದ್ದೀರಾ. ಇಷ್ಟೊಂದು ಖುಷಿ ನಂಗೆ ದೇವರಣಿಗೂ ಬೇಕಾಗಿಲ್ಲ. ಅವ್ರ ಹತ್ರನೇ ಕೇಳ್ಕೊಳ್ಳಿ ಅಲ್ವಾ ಸರ್? ಏನಂದರೆ, ಹೂ ವುಡ್ ಲೈಕ್ ಟು ಸಿ ಮೀ ಮ್ಯಾರಿಡ್, ವಿಚ್ ಮ್ಯಾನ್ ವುಡ್ ಆಸ್ಕ್. ಟಾರ್ಚರ್ ಮಾಡೋದಕ್ಕೋಸ್ಕರ ಅಂದರೆ ನಾವೇನೀಗ ಸಹಿಸ್ಕೋತಾ ಇದ್ದೀವೋ ಅದನ್ನು ನೀವು ಸಹಿಸ್ಕೋಬೇಕು. ಅದು ತಪ್ಪಲ್ವಾ? ಸರಿ, ನೀವು ಕ್ಲಾಪ್ಸ್ ಮಾಡೋ ಮುಖಾಂತರ ಹೇಳಿ ಅಥವಾ ಕೈ ಎತ್ಬಿಟ್ಟು ಹೇಳಿ, ಎಷ್ಟು ಜನಕ್ಕೆ ಸಲ್ಮಾನ್ ಖಾನ್ ಅವರು ಆದಷ್ಟು ಬೇಗ ಮದುವೆ ಆಗಬೇಕು ಅಂತ ಆಸೆ ಇದೆ? ಇದರ ಅರ್ಥ ಏನು ಅಂತಂದರೆ, ನಾನು ಕೂಡ ನಿಮ್ಮ ಥರನ ಜೀವನ ಮಾಡಬೇಕು. ಅಂದರೆ ಯಾವ ಥರ ಟಾರ್ಚರ್ ಅನುಭವಿಸ್ತಿದ್ರೆ ನೀವೆಲ್ಲ, ನಾನು ಆ ಟಾರ್ಚರ್ನ ಅನುಭವಿಸ್ಬೇಕು. ಅಲ್ಲಿ ನೋಡಿ, ಆ ಮನುಷ್ಯ ಎಷ್ಟು ನಿಷ್ಠಾವಂತ ಆಗಿದ್ದಾನೆ ನೋಡಿ. ಎಲ್ಲರೂ ನೋಡಿ, ಕರೆಕ್ಟ್. ಅಂದರೆ ನೀವೆಲ್ಲ ಇಷ್ಟೊಂದು ದುಃಖದಲ್ಲಿದ್ದೀರಾ ನಿಮ್ಮ ಲೈಫಲ್ಲಿ ಅಂತ ನೋಡಿ. ಯಾವಾಗ ಪತ್ನಿ ಯಾವಾಗ ತಮ್ಮ ಪಕ್ಕದಲ್ಲಿ ಕೂತಿರ್ತಾರೋ ಆಗ ಒಬ್ಬ ಮನುಷ್ಯ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾನೆ, ಮಾಡ್ಕೋಬೇಡಿ ಅಂತ. ನನ್ನ ಪರಿಸ್ಥಿತಿ ನೋಡಿ ನನ್ನ ತಲೆ ಕೂದಲೇ ಉದುರು ಹೋಗಿದೆ ಅಂತ. ಸೊ ನಮ್ಮ ಆಸೆ ಏನು ಅಂದ್ರೆ ಸಲ್ಮಾನ್, ಆದಷ್ಟು ಬೇಗ ನೀವು ಮದ್ವೆ ಆಗ್ಬೇಕು. ಸರಿ ಸರ್. ಆಗ್ಲಿಲ್ಲ ಅಂದ್ರೆ ಇದೇ ರೀತಿ ನಿಮ್ಗೆ ನಾವು ಹೇಳ್ತಾ ಇರ್ತೀವಿ. ಅರ್ಥ ಏನು? ಇದನ್ನು ಶಾಪನ ನಿನಗೆ ಬೇಗ ಮದುವೆ ಆಗ್ಲಿ ಅನ್ನೋದು ಹೇಗೆ ಇದು? ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ ಸರ್. ಆಫ್ ಕೋರ್ಸ್. ಈಗ ಬ್ರೇಕ್ನ ನಂತರ ಸಲ್ಮಾನ್ ಖಾನ್ ಅವ್ರ ಮೇಲೆ ಇನ್ನಷ್ಟು ಆರೋಪಗಳು, ಪ್ರಶ್ನೆಗಳು ಮುಂದುವರಿಯುತ್ತೆ. ಕರಣ್ ಅರ್ಜುನ್ ಸೆಟ್ನಲ್ಲಿ ನೀವು ಶಾರುಖ್ ಖಾನ್ ಅವ್ರಿಗೆ ಗುಂಡಾರಿಸಿದ್ರಂತೆ. ಇಲ್ಲ ಸರ್ ಹಾಗೆ ಹೇಳ್ಬೇಡಿ. ಎಲ್ರು ಕೂಡ ಶಾರುಖ್ ಖಾನ್ ಹೋಗೇ ಬಿಟ್ರು ಅನ್ಕೊಂಡಿದ್ರು. ಅದೊಂಥರ ಘಟನೆ ಆಗಿತ್ತು. ಆದ್ರೆ ನಿಮ್ಗೆ ಯಾರು ಹೇಳಿದ್ನ? ವೆಲ್ಕಮ್ ಬ್ಯಾಕ್ ಆಪ್ಕಿ ಅದಾಲತ್ನಲ್ಲಿ. ಇವತ್ತು ನಾವು ಮುಕದ್ದಮೆಯನ್ನ ಹೂಡಿರೋದು ದುಬೈನ ಈ ಸ್ಪೆಷಲ್ ಜಾಗದಲ್ಲಿ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ಅವ್ರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ರವರ ಮೇಲೆ ಇವರು ತಲೆಹರಟೆ ಮಾಡೋದ್ರಲ್ಲಿ ಎಲ್ಲರಿಗಿಂತ ಮುಂದಿದ್ದಾರೆ ಎಂಬ ಆರೋಪವಿದೆ. ಸಲ್ಮಾನ್, ನೀವೆಷ್ಟೋ ಜನ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಿದ್ದೀರಾ. ಎಲ್ಲರೂ ಹೇಳೋದೇನು ಅಂದ್ರೆ, ಸಲ್ಮಾನ್ 12 ಗಂಟೆಗೆ ಏನು ಮಾಡ್ತಾರೆ, ಅಥವಾ 2 ಗಂಟೆಗೆ ಏನು ಮಾಡ್ತಾರೆ, ಇಲ್ಲ 4 ಗಂಟೆಗೆ ಏನು ಮಾಡ್ತಾರೆ, ಅವ್ರು ಏನೇ ತರಲೆ ಮಾಡಿದ್ರು ಯಾರಿಗೂ ಗೊತ್ತಾಗಲ್ಲ ಸರ್. ಇದು ಸುಳ್ಳು ಸರ್. 12 ಗಂಟೆ ವಿಷಯ ಅಂತೂ ಶುದ್ಧ ಸುಳ್ಳು ಸರ್. ಯಾಕಂದ್ರೆ 12 ಗಂಟೆಗೆ ನನ್ನ ಸೆಟ್ಟಿಗೆ ತಲುಪೋದೇ ಇಲ್ಲ. ಮತ್ತೇನಾದರೂ ತರಲೆನ ನಾನು ಮಾಡಿದ್ದಿದ್ರೆ ಅದನ್ನು ಮನೆಯಲ್ಲೇ ಮಾಡಿರ್ತೀನಿ. ಮನೇಲಿ ಯಾವುದೇ ಥರ ಸೆಟ್ ಇರೋದಿಲ್ವಲ್ಲ. ಮತ್ತು ಅದು ನಾನು ಯಾವ ಟೈಮ್ ಅಂದರೆ ಅದು ನಾನು ನಿಮಗೆಲ್ಲ ನನ್ನ ರೂಟೀನ್ ಏನು ಅಂತ ಹೇಳಿಬಿಡ್ತೀನಿ. ಈಗ ನಾನು ಬೆಳಗ್ಗೆ ಏಳೋದೇ ಸುಮಾರು 5:30-6 ಗಂಟೆಗೆ. ಮತ್ತು ನಾನು ಎದ್ಬಿಟ್ಟು ಅದು 6:30, 7 ತನಕ ನಾನು ಕಾಫಿ ಕುಡಿತೀನಿ. ಆಮೇಲೆ ನಾನು ಕಾರ್ಡಿಯೋ ಮಾಡ್ತೀನಿ, ವರ್ಕೌಟ್ ಮಾಡ್ತೀನಿ. ಆಮೇಲೆ ಮೇಲಕ್ಕೆ ಹೋಗ್ಬಿಡ್ತೀನಿ. ಅಪ್ಪ ಅಮ್ಮನ ಜೊತೆ ಸ್ವಲ್ಪ ಸಮಯನ ಕಳೀತೀನಿ. ಅದಾದಮೇಲೆ ಇನ್ನೊಂದು ಸಲ ಕಾಫಿ ಆಗಿಬಿಡುತ್ತೆ. ಮತ್ತು ಈಗಂತ ನಾನು ಸೈಕ್ಲಿಂಗ್ ಅಂತೂ ಮಾಡೋದೇ ಇಲ್ಲ. ಸೊ ಅದಾದಮೇಲೆ ನಾನು ಅಲ್ಲಿಂದ ನೇರವಾಗಿ ಸೆಟ್ಟಿಗೆ ಹೋಗ್ಬಿಡ್ತೀನಿ. ಸೆಟ್ ತಲುಪಿದ ಮೇಲೆ ಅಲ್ಲಿ ಸೀನೆಲ್ಲ ಡಿಸ್ಕಷನ್ ಆಗಿಬಿಡುತ್ತೆ. ಆಮೇಲೆ ಅಲ್ಲಿಂದ ಕೆಲಸ ಶುರು ಆಗುತ್ತೆ. ಆಮೇಲೆ ಎಲ್ಲಿ ತನಕ ಪ್ಯಾಕಪ್ ಅಂತ ಡೈರೆಕ್ಟರ್ ಹೇಳೋದಿಲ್ವೋ ಅಲ್ಲಿ ತನಕ ನಾನು ಸೆಟ್ಟಲ್ಲೇ ಇರ್ತೀನಿ. ನಾನು ಹೋಗಿ ವ್ಯಾನಲ್ಲೂ ಕೂತ್ಕೊಳ್ಳಲ್ಲ, ನಾನು ಎ ಸಿಯಲ್ಲೂ ಕೂತ್ಕೊಳ್ಳಲ್ಲ. ಎಲ್ಲಿ ಸೆಟ್ ಇದೆಯೋ ನಾನು ಅಲ್ಲೇ ಕೂತಿರ್ತೀನಿ ಥ್ರೂ ಔಟ್ ದ ಡೇ. ಇಲ್ಲಿ ತನಕ ಪ್ಯಾಕಪ್ ಹೇಳೋದಿಲ್ವೋ ಅಲ್ಲಿ ತನಕ. ಪ್ಯಾಕಪ್ ಆದಮೇಲೆ
ದೆನ್ ಐ ಕಮ್. ಸೊ ಕೆಲವೊಂದು ಸಲ ರಾತ್ರಿ 1 ಗಂಟೆ ಆಗುತ್ತೆ ಪ್ಯಾಕಪ್ ಆಗೋದು, ಕೆಲವೊಂದು ಸಲ 6 ಗಂಟೆಗೆ ಆಗುತ್ತೆ, ಕೆಲವೊಂದು ಸಲ 7 ಗಂಟೆಗೆ ಆಗುತ್ತೆ. ಇಫ್ ಇಟ್ಸ್ ಅರ್ಲಿ ದೆನ್ ಐ ಕಮ್ ಬ್ಯಾಕ್ ಆ್ಯಂಡ್ ಡೂ ಸಮ್ ಕಾರ್ಡಿಯೋ ಆ್ಯಂಡ್ ವರ್ಕೌಟ್ ಆ್ಯಂಡ್ ಸ್ಪೆಂಡ್ ಟೈಮ್ ವಿತ್ ಮೈ ಫ್ಯಾಮಿಲಿ. ದೆನ್ ಐ ಹ್ಯಾವ್ ಮೈ ಟೈಮ್ ಆ್ಯಂಡ್ ಐ ಗೋ ಟು ಸ್ಲೀಪ್ at about 2:33 and then I again wake up of about 5:30. So I sleep only about 2.5-3 hours. That's it. ಏನಾಗುತ್ತೆ ಇನ್ನೊಂದು ನನ್ನ ಜೊತೆ ಅಂತಂದರೆ, ಲಂಚ್ ಬ್ರೇಕ್ ಆದ ನಂತರ ಸುಮಾರು 3:30-4 ಗಂಟೆಗೆ ನಾನು ಹೀಗಾಗಿರ್ತೀನಿ ಆನ್ ದ ಸೆಟ್. ಶಾರ್ಟ್ ರೆಡಿ ಸರ್, ಟೇಕಿಂಗ್. ಸೊ ದಿಸ್ ಈಸ್ something that I go through and once that happened with me, ಆಮೇಲೆ ನಾನು ಸರಿ ಹೋಗ್ತೀನಿ. ಆಮೇಲೆ ಮತ್ತೆ ಇನ್ನೊಂದ್ಸಲ ನಿದ್ದೆ ಬಂದ್ಬಿಡುತ್ತೆ. ಆಮೇಲೆ ನಾನು ನಿಮ್ಗೆ 2 ಎಕ್ಸಾಂಪಲ್ ಕೊಡ್ತೀನಿ. ಸುಲ್ತಾನ್ ಫಿಲಮ್ ಡೈರೆಕ್ಟರ್ ಅಲ್ಲಿ ಅಬ್ಬಾಸ್ ಜಫರ್ ಸರ್, ಅವ್ರು ಏನು ಹೇಳಿದ್ರು ಅಂದರೆ, ಮುಂದೆ ತಗೊಳ್ಳೇಬೇಡಿ ಸರ್, ದಯವಿಟ್ಟು ಹೆಸರೇ ತೆಗಿಬೇಡಿ. ಅವ್ರು ನನಗೆ ಲಂಗೋಟಿನ ಹಾಕ್ಸಿದ್ರು. ಅವರು ಹೇಳ್ತಾ ಇದ್ರು ಲಂಗೋಟಿ ಹಾಕೊಳ್ಳೋದಕ್ಕೆ ನಿಮಗೆ ತುಂಬ ತೊಂದರೆ ಆಯ್ತಂತೆ. ಅದು ಸರ್ ನಾನು ಹತ್ಬಿಟ್ಟಿದ್ದೆ. ಅದಕ್ಕೆ ಅದವ್ರ ಕಾನ್ಸೆಪ್ಟ್ ಆಗಿತ್ತು, ಅದು ಹೀಗೆ ಇರಬೇಕು ಅಂತ. ಯಾವಾಗ ಅವರು ಸಿನಿಮಾನ ವಿವರಿಸಿದ್ರು, ಆಗ ಅವ್ರು ಹೇಳಿದ್ರು ನೀವು ಲಂಗೋಟಿನ ಹಾಕಬೇಕಾಗತ್ತೆ ಅಂತ. ಹಾಕ್ಕೊಳ್ಳೋಣ ಬಿಡಿ ಲಂಗೋಟಿನ. ಆದರೆ ಯಾವಾಗ ನಿಜವಾಗಿ ಆ ಲಂಗೋಟಿ ನನ್ನ ಮುಂದೆ ಬಂತೋ ಅವಾಗ ಅನಿಸ್ತು, ಅಯ್ಯೋ ಇದನ್ನು ಹೇಗೆ ಹಾಕ್ಕೊಳ್ಳೋದು ಅಂತ. ಆ್ಯಂಡ್ 5,000 ಜನ ಕ್ರೌಡ್, ಜೂನಿಯರ್ ಆರ್ಟಿಸ್ಟ್, ಹೆಂಗಸರು ಮತ್ತು ಆ ಜೂನಿಯರ್ ಆರ್ಟಿಸ್ಟ್ಗಳು, ಅವ್ರ ಜೊತೆ ನಾನು ಮೈನೆ ಪ್ಯಾರ್ ಕಿಯಾ ಸಿನಿಮಾದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಅಲ್ಲಿ ಅವರೆಲ್ಲ, ಆದರೂ ನಾನು ಹಾಕ್ಕೊಂಬಿಟ್ಟೆ ನಾನು ಅದನ್ನ. ಮತ್ತು ವ್ಯಾನಿಟಿಯಲ್ಲಿ ಕೂತಿದ್ದೆ, ಹೊರಗೆ ಬರೋದಕ್ಕೆ ನನಗೆ ಧೈರ್ಯನ ಸಾಲ್ತಿರ್ಲಿಲ್ಲ. ಆಗ ಅಂದ್ಕೊಂಡೆ ನಡಿ ಇಲ್ಲಿಂದ ಹೊರಟೇ ಬಿಡೋಣ. ನಾನು ಅವಾಗ ರಾಂಗ್ ಹಾಕ್ಕೊಂಬಿಟ್ಟೆ, ಒಂದು ಲುಂಗಿ ಟೈಪ್ನದು. ಅಲ್ಲಿಂದ ಆಚೆ ಬಂದೆ, ಮತ್ತು ಅಲ್ಲಿಂದ ಅಖಾಡಕ್ಕೆ ಬಂದುಬಿಟ್ಟೆ ನಾನು. ಮತ್ತು ಎಲ್ರಿಗೂ ಹೇಳಿಬಿಟ್ಟಿದ್ರು ಲಂಗೋಟಿ ಹಾಕಿದ್ದೀನಿ ಅಂತ. ಸೊ ಅಲ್ಲಿಂದ ಶುರುವಾಗ್ಬಿಡ್ತು. ಹೆಂಗಸರು ಮತ್ತು ಎಷ್ಟೊಂದು ಜನ ಜೂನಿಯರ್ ಆರ್ಟಿಸ್ಟು, ಮೇಲ್ ಜೂನಿಯರ್ ಆರ್ಟಿಸ್ಟ್ ಇದ್ರು, ತೆಗೀರಿ ಬಾಯ್ ಅಂತ ಎಲ್ಲರೂ ಅಯ್ಯೋ ದೇವರೇ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಂಗೆ ಹೆಂಗೆ ಅನಿಸ್ತು ಅಂತಂದರೆ, ಸಿಳ್ಳೆಗಳು ಹೊಡಿತಾ ಇದ್ರು, ಕ್ಯಾಮರಾ ಫೋನ್ಸ್ ಎಲ್ಲ ಆಚೆ ಬಂದುಬಿಟ್ವು. ಆಗ ನಾನು ಅಲ್ಲಿಗೆ ಹೇಳಿದೆ ಇದು ನನ್ನ ಕೈಲಿ ಆಗಲ್ಲ ಅಂತ. ಮತ್ತು ನಾನು ವಾಪಸ್ ವ್ಯಾನಿಟಿ ಒಳಗಡೆ ಹೋಗ್ಬಿಟ್ಟೆ. ಆಮೇಲೆ ಒಂಥರ ಕರೇಜ್, ಒಂದ್ಸಲ ಶಕ್ತಿನ ತುಂಬಿಸ್ಕೊಂಡು ಮತ್ತೆ ಆಚೆ ಬಂದೆ. ಅದು ಯಾವಾಗ ನಾನು ಕಟ್ಕೊಂಡಿದ್ನಲ್ಲ, ಅದು ಆ ಲುಂಗಿನ ತೆಗೆದ್ನೋ, ಮತ್ತು ಆ ಕಡೆಯಿಂದ ಏನು ರಿಯಾಕ್ಷನ್ ಬಂತು ನೋಡಿ. ಲಂಗೋಟಿ ಹಾಕೊಳ್ಳದೆ ಇನ್ನೇನು ಹಾಕೋತಾರೆ. ಹೌದು ಸರ್, ಸರಿಯಾದ ಮಾತು. ಅದಕ್ಕೆ ನಾನು ಅದನ್ನ ಹಾಕೊಂಡ್ಬಿಟ್ಟಿದ್ದೆ. ಮತ್ತದು ಯಾವುದು ಎಕ್ಸ್ಪೋಸ್ ಮಾಡುವಂಥ ಇಂಟೆನ್ಷನಲ್ಲಿ ಮಾಡಿರಲಿಲ್ಲ. ಆ ಥರ ಇಂಟೆನ್ಷನ್ ಇರಲಿಲ್ಲ. ಅದು ಬಾಡಿನ ಶೋ ಮಾಡೋದಕ್ಕೋಸ್ಕರ ಆಗಿರಲಿಲ್ಲ. ಅದೊಬ್ಬ ಪೈಲ್ವಾನ್ ಹೇಗಿರ್ತಾನೋ ಆ ಕ್ಯಾರೆಕ್ಟರ್ನ ತೋರಿಸೋದಕ್ಕಾಗಿತ್ತು. ಆ್ಯಂಡ್ ಐ ಥಿಂಕ್ ಐ ಡನ್ ದಟ್ ಪ್ರಿಟಿ ಓಕೆ. ಸುಲ್ತಾನ್ ಶೂಟಿಂಗ್ ಟೈಮಲ್ಲಿ ಸೆಟ್ಟಲ್ಲಿ ನಿಮ್ಮ ಹತ್ರ ಒಂದು ಸ್ಕೂಟರ್ ಏನಿತ್ತು, ಆ ಸ್ಕೂಟರ್ ತಗೊಂಡು ನೀವು ಮಾಯ ಆಗ್ಬಿಟ್ಟಿದ್ರಂತೆ, ಆ ಊರಿಗೆ ಹೋಗ್ಬಿಟ್ಟಿದ್ರಂತೆ. ಸರ್, ಶಾರ್ಟ್ಗೆ ಸ್ವಲ್ಪ ಟೈಮ್ ಹಿಡಿತಾ ಇತ್ತು. ಆವಾಗ ನಾವೆಲ್ಲ ಐ ಥಿಂಕ್ UP ಶೂಟಿಂಗ್ ಆಗ್ತಿತ್ತು, ಮೊರೊನಾದಲ್ಲಿ ಶೂಟ್ ಆಗ್ತಿತ್ತು. ಅದು ಡಿಲ್ಲಿಂದ ಸುಮಾರು 2.5 ಗಂಟೆ ದೂರದಲ್ಲಿದೆ. ಸೊ ಟೈಮ್ ಹಿಡಿತಾ ಇತ್ತು. ಐ ಥಿಂಕ್ ಆ ಟ್ರ್ಯಾಕ್ಟರ್ ಇತ್ತು ಅಂತ ಒಂದು ಶಾರ್ಟ್ ಆಗಿತ್ತು. ಅದು ಅದೇ ಶಾರ್ಟು. ಅದಕ್ಕೆ ಸ್ವಲ್ಪ ಸೆಟ್ಟಿಂಗ್ ಟೈಮ್ ಆಗ್ತಿತ್ತು. ಅದಕ್ಕೆ ನಾವು ಹೊರಡೋಣ ಅಂತ ಅಂದ್ಕೊಂಡ್ವಿ. ಹೋಗ್ತಾ ಜಾಗ ಎಷ್ಟು ಸುಂದರವಾಗಿತ್ತಂತಂದರೆ ನಾವು ಹೋಗ್ತಾನೆ ಇದ್ವಿ. ಆಮೇಲೆ ನಾನು ನೋಡಿದೆ ರಸ್ತೆಯಲ್ಲಿ ಏನಂತಂದರೆ, ಕೆಲವು ಮಕ್ಕಳು ಬ್ಯಾಗ್ಸ್ ಹಿಡ್ಕೊಂಡು, ಬಾಕ್ಸ್ ಹಿಡ್ಕೊಂಡು, ಬ್ಯಾಗ್ ಹಿಡ್ಕೊಂಡು, ಚಿಕ್ಕ ಚಿಕ್ಕ ಮಕ್ಕಳವರು ಅವ್ರ ಸ್ಕೂಲ್ ಕಡೆ ಹೋಗ್ತಾ ಇದ್ರು. ಆಗ ನಾನು ಸ್ಕೂಟರ್ನ ತಿರುಗಿಸ್ಕೊಂಡು ಎಲ್ಲರನ್ನ ಕೂರಿಸ್ಕೊಂಡು, ಅಲ್ಲಿಂದ ಎಲ್ಲಿ ಅವರ ಸ್ಕೂಲ್ ಇತ್ತೋ, ಅದು ನಮ್ಮ ಶೂಟಿಂಗ್ ಇಲ್ಲಿ ನಡೀತಿತ್ತು, ಅಲ್ಲಿಂದ ಸ್ವಲ್ಪ ದೂರದಲ್ಲಿತ್ತು ಅಷ್ಟೇ. ಅವರಿಗೆಲ್ಲ ಟಾಟಾ ಹೇಳಿಬಿಟ್ಟು ಅಲ್ಲಿ ಬಿಟ್ಟು ಬಂದೆ ನಾನು. ಅಲ್ಲಿಗೆ ಅದು ತುಂಬ ಹಿಡಿಸ್ತು. ಫಿಲ್ಮಲ್ಲಿ ಕೂಡ ಬಹುಶಃ ಅದನ್ನು ಫಿಲ್ಮಲ್ಲೂ ಕೂಡ ಶಾರ್ಟ್ನವ್ರು ಬಳಸ್ಕೊಂಡ್ರು ನನ್ನ ಮಕ್ಕಳನ್ನ ಸ್ಕೂಲಿಗೆ ಬಿಡೋದು. ಅದರಲ್ಲಿತ್ತು. ಇದೇನು ತರಲೆ ಆಗಿರಲಿಲ್ಲ, ನನಗೆ ಬೋರ್ ಆಗ್ತಿತ್ತು ಅಷ್ಟೇ. ಸರಿ, ಇದನ್ನ ತರಲೆ ಅಲ್ಲ ಅಂತ ನಾನು ಒಪ್ಕೋತೀನಿ. ಆದರೆ ಕರಣ್ ಅರ್ಜುನ್ ಸೆಟ್ನಲ್ಲಿ ನೀವು ಶಾರುಖ್ ಖಾನ್ ಅವ್ರಿಗೆ ಗುಂಡು ಹಾರಿಸಿದ್ರಂತೆ. ಅಯ್ಯೋ ಇಲ್ಲ ಸರ್, ಹಾಗೆ ಹೇಳಬೇಡಿ. ಎಲ್ಲರೂ ಕೂಡ ಶಾರುಖ್ ಖಾನ್ ಹೋಗೇ ಬಿಟ್ರು ಅಂದ್ಕೊಂಡಿದ್ರು. ಅದೊಂಥರ ಘಟನೆ ಆಗಿತ್ತು. ಆದರೆ ನಿಮ್ಗೆ ಯಾರು ಹೇಳಿದ್ದಿದ್ನ? ಶಾರುಖ್ ಹೇಳಿದ? ಯಾರು ಹೇಳಿದ್ದು ಅನ್ನೋದು ಇವಾಗ ಬೇಡ ಬಿಡಿ. ಆದರೆ ನೀವು ಗುಂಡನ್ನಂತೂ ಹಾರಿಸಿದ್ರಿ. ಹೌದು ಸರ್. ಸೊ ಶೂಟಿಂಗಲ್ಲಿ ಬ್ಲ್ಯಾಂಕ್ ಗನ್ಸ್ ಇರುತ್ತೆ. ಸೊ ನಾನು ನಮ್ಮ ಆ್ಯಕ್ಷನ್ ಡೈರೆಕ್ಟರು ಭಿಕು ವರ್ಮಾ ಅವರಿಂದ ಒಂದು ಬ್ಲ್ಯಾಂಕ್ ಗನ್ ತರಿಸ್ಕೊಂಡೆ. ಮತ್ತು
ಅಲ್ಲೊಂದು ಪಾರ್ಟಿ ನಡೀತಾ ಇತ್ತು. ರಾಜಸ್ಥಾನಿ ಫೋಕ್ ಡ್ಯಾನ್ಸರ್ಸು ಎಲ್ಲರೂ ಅಲ್ಲೇ ಇದ್ದರು. ಸೊ ಸ್ವಲ್ಪ ಹೊತ್ತಾದಮೇಲೆ ನಾನು ಶಾರುಖಿಗೆ ಹೇಳಿದೆ, ಸ್ವಲ್ಪ ಹೊತ್ತಾದ್ಮೇಲೆ ನಿನ್ನ ಡ್ಯಾನ್ಸಿಗೆ ಕರಿತೀನಿ ಅಂತ. ನೀನು ಆಗಲ್ಲ ಅಂತೇಳು, ಬರಬೇಡ ನೀನು, ನಾನು ಮತ್ತೆ ನಿನ್ನನ್ನು ಕರಿತೀನಿ. ಆಗ ಸ್ವಲ್ಪ ಸ್ಕಫಲ್ ಆಗುತ್ತೆ ನಮ್ಮಿಬ್ಬರ ನಡುವೆ, ಮತ್ತಿದು ಬ್ಲ್ಯಾಂಕ್ ಗನ್ ಆಗಿದೆ, ನಾನು ಇದರಿಂದ ನಿಂಗೆ 2 ಸಲ ಶೂಟ್ ಮಾಡ್ತೀನಿ ಅಂತ. ಹಾಂ, ನೀನು ಬಿದ್ದೋಗು. ಈಗ ಇದು ಪೂರ್ತಿ ಎನೆಕ್ಟ್ ಆಯಿತು. ಶಾರುಖ್, ಬಾರಪ್ಪ ಡ್ಯಾನ್ಸ್ ಮಾಡೋಣ. ಆಲ್ ದೀಸ್ ರಾಜಸ್ಥಾನಿ ಡ್ಯಾನ್ಸರ್ಸ್ ಆರ್ ಕಮ್ ಆ್ಯಂಡ್ ದೇ ಆರ್ ಪರ್ಫಾರ್ಮಿಂಗ್ ಫಾರ್ ಅಸ್. ವಿಲ್ ಆಲ್ಸೋ ಡ್ಯಾನ್ಸ್ ಮಾಡೋಣ ಇವ್ರ ಜೊತೆ. ಅವ್ನು ಹೇಳಿದೆ, ಇಲ್ಲ ನಂಗೆ ಆಗಲ್ಲ, ಸುಸ್ತಾಗಿದ್ದೀನಿ ಅಂತ. ನಾನು ಹೇಳಿದೆ, ಬಾರಪ್ಪ ಮಾಡೋಣ. ಐ ಥಿಂಕ್ ಸೋಯಲ್ ಕೂಡ ಅಲ್ಲಿದ್ದ ಅಂತ. ಐ ಸೆಡ್ 5 ನಿಮಿಷದ ನಂತರ ಬಾ ಶಾರುಖ್ ಅಂತ. ನಾನು ಹೇಳಿದ್ನಲ್ಲ ಒಂದ್ಸಲ ಬರಲ್ಲ ಅಂತ, ನಾನು ಸುಸ್ತಾಗಿದ್ದೀನಿ ಕಣೋ ಅಂದ. ನಾನು ಹೇಳಿದೆ, ಯಾಕಪ್ಪ ಹಿಂಗೆ ಆಡ್ತಿದ್ಯಾ ಅಂತ. ಬಂದ್ಬಿಡು ಅಂತ. ನಾನು ಹಿಂಗೆ ಕೈ ಕೊಟ್ಟೆ, ಅವ್ನು ನನ್ನ ಕೈನ ಹಿಂಗೆ ತಳ್ದ, ನನ್ನನ್ನು ತಳ್ಬಿಟ್ಟ, ನಾನು ಅವನಂಗೆ ತಳ್ಬಿಟ್ಟೆ. ಮತ್ತೆ ಆನಂತರ ಸುಮ್ಮನೆ ಹಾಗೆ ಜಗಳ ನಡೆದಂಗೆ ನಡೀತು ನಮ್ಮಲ್ಲಿ. ಆಗ ನಾನು ಬಂದೂಕನ್ನು ತೆಗೆದ್ಬಿಟ್ಟು ಅವನಿಗೆ ಗುಂಡು ಹೊಡೆದ್ಬಿಟ್ಟೆ. ಆಗ ಶಾರುಖ್ ಒಂದು ಸಮರ್ ಸಾಲ್ಟ್ ಹೊಡೆದು ಶಾರುಖ್ ಬಿದ್ದುಬಿಟ್ಟ. ಆಗ ಅಷ್ಟೊಂದು ಜನ ಅಲ್ಲಿದ್ದರು. ಐ ಥಿಂಕ್ ಹನಿ ಆಂಟಿ, ಜಾವೇದ್ ಸಾಬ್ ಇದ್ದರು, ಮಿಸಸ್ ಹನಿ ಆಂಟಿ, ಹನಿ ರಾಣಿ ಅವರಿದ್ರಲ್ಲಿ. ಆಗ ಅವ್ರು ಹೇಳಕ್ಕೆ ಶುರು ಮಾಡಿದ್ರು ಏನಂದರೆ, ನನಗಂತೂ ಇವನು ಚಿಕ್ಕಂದಿನಿಂದ ಗೊತ್ತು, ಇವನು ಆ ಥರದ ಹುಡುಗ ಅಲ್ಲ, ಗೊತ್ತಿಲ್ಲ ಇವನಿಗೆ ಏನಾಯಿತು ಅಂತ. ಆಮೇಲೆ ಅಲ್ಲಿ ನಿಶಿ ಪ್ರೇಮ್ ಅಂತ ಒಬ್ಬರು ಜರ್ನಲಿಸ್ಟ್ ಇದ್ರು ಅಲ್ಲಿ. ಅವ್ರು ಹೇಳ್ತಾರೆ, ಐ ಆಲ್ವೇಸ್ ನೋನ್ ದಿಸ್ ಬಾಯ್ ಟು ಬಿ ಲೈಕ್ ದಿಸ್. ನಾನು ಪ್ರವೀಣ್ ಬಾಯ್ ಏನಿದ್ರು ಟೈಮ್ ವಿಡಿಯೋ ಮಾಲೀಕರಾಗಿದ್ರು. ಅವ್ರು ಹೇಳ್ತಾರೆ, ಅಯ್ಯೋ ನಾವು ಈ ಘಟನೆಯಲ್ಲಿ ಸೇರ್ಕೊಂಡ್ಬಿಡ್ತೀವಿ, ಸಿಕ್ಕಾಕೋತೀವಿ, ಇಲ್ಲಿಂದ ಹೊರಟು ಹೋಗೋಣ ಅಂತ. ಸರಿ, ಒಂದು 5 ನಿಮಿಷ ಕಳೀತು. ನಾನು ಕೋಪದಿಂದ ಹಿಂಗೆ ಕಣ್ಣು ಬಿಟ್ಟು ಎಲ್ರಿಗೂ ಹೇಳಿಬಿಟ್ಟೆ, ಯಾರು ಎದ್ದೇಳಂಗಿಲ್ಲ, ಕುತ್ಕೊಂಡ್ಬಿಟ್ಟಿಲ್ಲ, ನಾನು ಸಾಯಿಸ್ಬಿಡ್ತೀನಿ ಎಲ್ರನ್ನು ಅಂತ ಹೇಳಿಬಿಟ್ಟೆ ಅಲ್ಲಿ. ಆಗ ಎಲ್ಲರೂ ಹೆದರ್ಕೊಂಡ್ಬಿಟ್ರು. ರಾಕೇಶ್ ಜಿ ಅವರ ಕೈಕಾಲು ನಡ್ಗೋಕೆ ಶುರು ಆಗ್ಬಿಡ್ತಲ್ಲಿ. ನಾನು ಹೇಳಿದೆ, ಯಾರು ಎದ್ದೇಳಂಗಿಲ್ಲ ಅಲ್ಲಿಂದ. ಹೇಳಿದೆ, ಶಾರುಖ್ ಹೇಳು. ಈಗ ಶಾರುಖ್ ಮತ್ತೆ ನಾನು ಎಷ್ಟೊಂದು ಸುಸ್ತಾಗಿದ್ವಿ ಅಂತಂದರೆ, ನಾವು ಶೂಟಿಂಗ್ನ ಬೆಳಿಗ್ಗೆ 6 ಗಂಟೆಗೆ ಶುರು ಮಾಡ್ತಾ ಇದ್ವಿ. ತುಂಬಾ ಬಿಸಿಲು, ರಾಜಸ್ಥಾನ್. ನನಗನ್ಸತ್ತೆ ಈ ಜಾಗ ಬಂದು ಸಾಮೂಹಿ ಅಂತ. ಆ ಜಾಗದಲ್ಲಿ ಶೂಟಿಂಗು. ಶಾರುಖ್ ಹೇಗೆ ಮಲಗಿದ್ನೋ ಅಲ್ಲೇ ನಿದ್ದೆ ಮಾಡಿಬಿಟ್ಟ. ಈಗ ನಾನು ಶಾರುಖ್ನ ಎಬ್ಬಿಸ್ತಾ ಇದ್ದೀನಿ, ಹೇಳು, ಯಾಕೆ ಡ್ರಾಮಾ ಮಾಡ್ತಿದ್ದೀಯಾ ಹೇಳು. ಆದರೆ ಶಾರುಖ್ ಎದ್ದೇಳ್ತಾ ಇಲ್ಲ. ಸೋಹೆಲ್ ಪ್ಯಾನಿಕ್ ಆಗಿದ್ದಾನೆ, ಬೀಕು ಮಾಸ್ಟರ್ ಪ್ಯಾನಿಕ್. ಈಗ ನಾನು ಗನ್ನ ಚೆಕ್ ಮಾಡಲೇ ಹೇಗೆ? ಆಗ ಸಡನ್ಲಿ ಒಂದು ಸೌಂಡು. ಪಠಾನ್ ಜೀವಂತವಾಗಿದ್ದಾನೆ. ಅದಾದ್ಮೇಲೆ ನಾನು ಮತ್ತೆ 3-4 ರೌಂಡು ಫೈರ್ ಮಾಡಿದೆ. ಅದಕ್ಕೆಲ್ಲರೂ ಏನ್ರಪ್ಪ ಮಾಡ್ತೀರಾ ನೀವು ಇದನ್ನೆಲ್ಲ. ಇದರಲ್ಲಿ ಸೋಯಲ್ ಇನ್ವಾಲ್ವ್ ಆಗಿದ್ದ, ಬಿಕು ಮಾಸ್ಟರ್ ಇನ್ವಾಲ್ವ್ ಆಗಿದ್ರು. ಆಮೇಲೆ ನಾನು ಹನಿ ಆಂಟಿ ಹತ್ರ ಹೋದೆ, ಹಗ್ ಮಾಡಿದೆ. ಐ ಸೆಡ್, ನಿಶಿ ಪ್ರೇಮ್ ನೀವು ಹೇಳ್ತಿದ್ರಿ, ಯು ಆಲ್ವೇಸ್ ನೋನ್. ಅವರು ಪ್ರವೀಣ್ ಭಾಯ್ ಶಾ ಏನಿದ್ರು, ಅವರು ಆ ಟೈಮಲ್ಲಿ ತುಂಬಾ ಪವರ್ಫುಲ್ ಆಗಿದ್ರು. ಆಗ ಅವರು ಹೇಳ್ತಾ ಇದ್ರು, ಏನ್ರಪ್ಪ ಹುಡುಗರು. ಆಕ್ಚುಲಿ ಅವಾಗ ಎಲ್ಲ ಹೆದರಿ ಬಿಟ್ಟಿದ್ರು ಅಲ್ವಾ ಸ್ವಲ್ಪ ಹೊತ್ತು ಮಟ್ಟಿಗೆ. ನೋಡಿ, ಅದು ಯಾಕಂತಂದ್ರೆ ನೋಡಿ ಸರ್, ಐ ಥಿಂಕ್ ದ ಬೆಸ್ಟ್ ಪರ್ಫಾರ್ಮರ್ ಇನ್ ದ ಇಂಡಸ್ಟ್ರಿ ಈಸ್ ಶಾರುಖ್. ಆ್ಯಂಡ್ ಬೇಡ, ಹೇಳೋ ಅಗತ್ಯ ಇಲ್ಲ. ಹೇಳೋ ಅಗತ್ಯ ಇಲ್ಲ. ಸೊ ಆ ಪರ್ಫಾರ್ಮೆನ್ಸ್ ಏನಿತ್ತು, ಕರುಣ್ ಅರ್ಜುನ್ ಥರ ಏನು ಪರ್ಫಾರ್ಮೆನ್ಸ್ ಇತ್ತೋ ಆನ್ ಸ್ಕ್ರೀನ್, ಅದಕ್ಕಿಂತ ಚೆನ್ನಾಗಿ ಇದಾಗಿತ್ತು. ಮಚ್ ಬೆಟರ್. ಯಾಕಂತಂದರೆ ಎಲ್ಲರೂ ಇದರಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ರು. ಓಡ್ ಹೋಗುವಂಥ ಇವನ ಒಂದು ಪ್ರಯತ್ನದಲ್ಲಿದ್ದರು. ಇಟ್ ವಾಸ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಈಗ ನಿಮ್ಮ ತರಲೆ ಬಗ್ಗೆ ಮಾತಾಡ್ತಿದ್ವಲ್ಲ, ಸಂಜಯ್ ದತ್ ಅವ್ರ ಜೊತೆ ತುಂಬ ತರಲೆ ಮಾಡ್ತಿದ್ರಂತೆ. ಅದು ಸರ್, ಸಂಜು ಜೊತೆ ಏನು ತರಲೆ ಮಾಡಿದ್ನೋ ಅದು ನಾನು ಆ ಥರ ತುಂಬಾ ಇದೆ. ಆದರೆ ಅದನ್ನೆಲ್ಲ ನಾನು ಹೇಳೋಕ್ಕಾಗಲ್ಲ ಇಲ್ಲಿ ದೇವರಣಿಗೂ. ಅದು ಡಿಫ್ರೆಂಟೇ. ಒಂದ್ಸಲ ನಿಮ್ಮಲ್ಲಿ ತುಂಬ ಕೋಪ ಮಾಡ್ಕೊಂಡಿದ್ರಂತೆ ಸರ್. ಅವ್ರೇನು ಅಂತಂದರೆ ನನಗೆ ದೊಡ್ಡಣ್ಣನ ಥರ. ಅವ್ರು ಯಾವಾಗಲೂ ನನ್ನ ಮೇಲೆ ಕೋಪಗೊಳ್ತಾರೆ ಸರ್. ಮತ್ತು ಅದು ಸರಿಯಾಗಿಯೇ ಇದೆ. ಮತ್ತು ನಾವಿಬ್ಬರು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತೀವಿ ಕೂಡ. ಮತ್ತು ಯಾವಾಗೆಲ್ಲ ನನ್ನ ಬಗ್ಗೆ ಏನು ಕೆಟ್ಟದಾಗಿ ಕೇಳ್ತಾರೋ ಆವಾಗೆಲ್ಲ ಅವರು ಎಲ್ಲರಿಗಿಂತ ಮುಂಚೆ ಫೋನ್ ಮಾಡೋರು. ಯಾವಾಗ ನಾನು ಅವ್ರ ಬಗ್ಗೆ ಕೇಳ್ತೀನೋ ಆವಾಗ ನಾನು ಅವ್ರಿಗೆ ಫೋನ್ ಮಾಡ್ತೀನಿ. ಯಾಕಂದರೆ ಇತ್ತೀಚೆಗೆ ಒಂದು ತುಂಬಾ ದೊಡ್ಡ ಕಷ್ಟಕರವಾದ ಟೈಮ್ನ ಕಳೆದಿದ್ದಾರೆ ಅವರು. ಮತ್ತು ನಾನು ದೇವರಲ್ಲಿ ಬೇಡ್ಕೊಂಡಿದ್ದೆ ಅವರಿಗೋಸ್ಕರ. ಮತ್ತು ಈಗ ಅವರು ಅದರಿಂದ ಆಚೆ ಬಂದಿದ್ದಾರೆ. ಮತ್ತು ಎಲ್ಲ ಅವರಿಗೆ ತುಂಬಾ. ಇನ್ನೊಂದು ವಿಷಯ ಕೇಳ್ಪಟ್ಟೆ, ನೀವು ಅವ್ರಿಗೆ ಕಾರ್ ಕೊಟ್ಟಿದ್ರಂತೆ. ಮೈನೆ ದಿಲ್ ತುಚ್ಕೋ ದಿಯಾ ಅಂತ ಒಂದು ಫಿಲ್ಮ್ ಇತ್ತು. ಮತ್ತು
ಇವರು ಸೋಹೆಲ್ ಅದನ್ನು ಡೈರೆಕ್ಟ್ ಮಾಡ್ತಿದ್ದ ಮತ್ತು ಅದರಲ್ಲಿ ಆ್ಯಕ್ಟ್ ಕೂಡ ಮಾಡ್ತಾ ಇದ್ದ. ಸೊ ಸೋಹೆಲ್ ಸಂಜು ಹತ್ರ ಹೇಳ್ತಾರೆ, ಪ್ಲೀಸ್ ಬಾಬಾ, ಈ ಥರ ಒಂದು ಗೆಸ್ಟ್ ಅಪಿರಿಯನ್ಸ್ ಇದೆ, ಈ ಥರದೊಂದು ಕ್ಯಾರೆಕ್ಟರ್ ಇದೆ. ಎಸ್ ಆಫ್ ಕೋರ್ಸ್, ಡೈರೆಕ್ಟ್ ಮಾಡೋಂಥ ಅಗತ್ಯನೂ ಇಲ್ಲ ಕೂಡ, ನಾನು ಮಾಡ್ತೀನಿ. ಸೊ ಪಿಕ್ಚರ್ ಕಂಪ್ಲೀಟ್ ಆಗೋಯ್ತು. ಆಮೇಲೆ ಪಿಕ್ಚರ್ ಕಂಪ್ಲೀಟ್ ಆಗ್ತಿದ್ದಾಗೆ ಸಂಜು ಬಂದರು ನಮ್ಮ ಮನೆಗೆ. ಆಗ ನಾವು ಪಾರ್ಟಿ ನಡೀತಾ ಇತ್ತು ಮನೆಯಲ್ಲಿ. ಆಗ ಅದೇ ಸಮಯದಲ್ಲಿ ನನ್ನ ಹತ್ರ ಒಂದು ಗಾಡಿ ಬಂತು, M5 ಬ್ರ್ಯಾಂಡ್ ನ್ಯೂ. ಮತ್ತು ಹೊರಗಡೆ ನಾನು ಹೇಳಿದ್ದೆ ಡೂ ನಾಟ್ ಟು ಶೂಟ್ ಇನ್ ಯಾ. ಸೊ ರಸ್ತೆ ಆ ಕಡೆ ಅದು ಪಾರ್ಕ್ ಆಗಿತ್ತು. ಸೊ ಅದನ್ನು ಹೊರಗಡೆ ಜಸ್ಟ್ ಲಾರಿಯಿಂದ ಅನ್ಲೋಡ್ ಮಾಡಿದ್ರು. ಆ ಟ್ರಕ್ಕಲ್ಲಿಂದ ಹೊರಟೋಯ್ತು. ಆ ಗಾಡಿ ರಸ್ತೆ ಮೇಲೆ ನಿಂತಿತ್ತು. ಆಗ ನಾನು ಸಂಜುನ ಆಚೆ ಕರ್ಕೊಂಡೋದೆ ಮತ್ತು ಹೇಳಿದೆ, ಬಾಬಾ, ದಿಸ್ ಇಸ್ ದ ಫಸ್ಟ್ ಪೀಸ್ ಇನ್ ದ ಕಂಟ್ರಿ ಆ್ಯಂಡ್ ಐ ವಾಂಟ್ ಯು ಟು ಹ್ಯಾವ್ ಇಟ್. ಈ ಸೆಡ್ ಥ್ಯಾಂಕ್ ಯು ಭಾಯ್ಜಾನ್. ಮತ್ತು ಕೀನ ಹಂಗೆ ಎಸ್ಬಿಟ್ರು ಸಮುದ್ರದ ಒಳಗೆ. ಮತ್ತು ಆ ಗಾಡಿ ಒಂದೇ ಕೀ ಜೊತೆಗೆ ಬರೋದು. ಬ್ಯಾಂಡ್ ಸ್ಟ್ಯಾಂಡ್ನ ಮಧ್ಯ ರಸ್ತೆಯಲ್ಲಿ ಆ ಗಾಡಿ ಪಾರ್ಕ್ ಆಗಿತ್ತು, ನಮ್ಮ ಗೇಟಿನ ಮುಂದೆನೆ. ಯಾರು ಒಳಗೆ ಹೋಗೋಂಗೂ ಇಲ್ಲ, ಆಚೆ ಬರೋಂಗೂ ಇಲ್ಲ. ಸಮುದ್ರದ ಹೈ ಟೈಡ್ ಒಳಗಡೆ ಅವರು ಒಂದು ಕೀನ ಎಸ್ತೇ ಬಿಟ್ರು. 4 ದಿನ ಆಯಿತು ನಮಗೆ ಆ ಕೀನ ಹುಡುಕಿ ತೆಗೆಯೋದಕ್ಕೆ. ಈ ಸೆಡ್ ಯು ಆರ್ ಟ್ರೈಂಗ್ ಟು ಪೇ ಮಿ ಫಾರ್ ದಿಸ್. ಸೊ ದ್ಯಾಟ್ ಈಸ್ ದ ಕನೆಕ್ಟ್ ದ್ಯಾಟ್ ವಿ ಹ್ಯಾವ್. ಈ ಸಂಜು ಕೂಡ ತುಂಬಾ ನನಗೆ ಮದುವೆ ಮಾಡ್ಕೊಳ್ಳೋದಕ್ಕೋಸ್ಕರ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ನೋಡು ಭಾಯ್ಜಾನ್, ಯು ಶುಡ್ ಗೆಟ್ ಮ್ಯಾರಿಡ್ ನಾವ್ ಯಾರ್. ಯು ಡೋಂಟ್ ನೋ ಯಾರ್. ಇಟ್ಸ್ ಅಮೇಝಿಂಗ್ ಭಾಯ್ಜಾನ್. ಯು ಕಮ್ ಬ್ಯಾಕ್ ಹೋಮ್, ಯು ಆರ್ ಟಯರ್ಡ್ ಆ್ಯಂಡ್ ಕಮ್ ಬ್ಯಾಕ್ ಹೋಮ್ ಆ್ಯಂಡ್ ಯುವರ್ ವೈಫ್ ವಿಲ್ ಆಸ್ಕ್ ಹೌ ವಾಸ್ ಯುವರ್ ಡೇ. Your wife will ask, how was your day? Did anyone irritate you? Did you have fun? You're tired. I'll get you some water. Have a drink. You should get married, Bhaijan. All these things na, bachelorhood, he's all bakwas. It's bullshit. Seriously, Bhaijan. Arey, wait, yaar. Huh? ಸೊ ನನಗೆ ಕನ್ವಿನ್ಸ್ ಮಾಡ್ತಿದ್ರು ಮದುವೆಗೋಸ್ಕರ. ಒಂದಿನ ನನಗೆ ಅವ್ರ ಕಡೆಯಿಂದ ಫೋನ್ ಬಂತು, ಹೇಳಿದ್ರು, ಭಾಯ್ಜಾನ್, ಐ ಆಮ್ ಗೆಟಿಂಗ್ ಮ್ಯಾರಿಡ್. ಐ ಸೆಡ್, ರಿಯಲಿ, ವೇರ್? ಐ ಸೆಡ್, ವಾಟ್ ಈಸ್ ದಿಸ್ ಬಾಬಾ, ಯು ಆರ್ ಗೆಟಿಂಗ್ ಅಗೇನ್ ಮ್ಯಾರಿಡ್? ಐ ಸೆಡ್, ವಾಟ್, ಡೋಂಟ್. ಈ ಸೆಡ್, ಭಾಯ್ಜಾನ್, ಐ ಆಮ್ ಇನ್ ದ 3rd ಪೇರ. 3ನೇ ರೌಂಡ್ ಹಾಕುವಾಗ ನನಗೆ ಫೋನ್ ಮಾಡ್ತಾರೆ, ಐ ಆಮ್ ಗೆಟಿಂಗ್ ಮ್ಯಾರಿಡ್ ಅಂತ. ದೇರ್ ಇಸ್ ಓನ್ಲಿ ಒನ್ ಪರ್ಸನ್. ಅದನ್ನು ಒಂದು ಡೈ ಮಾಡಿಬಿಟ್ಟು ಮೇಲ್ನವನು ತುಂಡು ಮಾಡಿಬಿಟ್ಟ. ಹೀಗೆ ಸಮಥಿಂಗ್ ಎಲ್ಸ್. ಯು ನೋ, ದಿಸ್ ಮ್ಯಾನ್ ಈಸ್ ಸಮಥಿಂಗ್ ಎಲ್ಸ್. ಐ ಲವ್ ಹಿಮ್. ಸಂಜು ಅವ್ರ ಜೊತೆ ನಿಮ್ಮ ಫ್ರೆಂಡ್ಶಿಪ್ ಹೆಚ್ಚು ಅಂತಲೇ ಹೇಳ್ಬೋದು. ಅಮೀರ್ ಖಾನ್ ಅವ್ರ ಬಗ್ಗೆನೂ ಒಂದು ವಿಚಾರ ಗೊತ್ತಾಯಿತು. ನ್ಯೂಯಾರ್ಕಲ್ಲಿ ನೀವು ಮತ್ತು ಅಮೀರ್ ಖಾನ್ ಪರ್ಫಾರ್ಮ್ ಮಾಡ್ತಿದ್ರಿ. ಕೋಲಾಟದ ಕೋಲಿಂದ ಒಂದು ಹುಡುಗಿ ತಲೆಗೆ ಆಗ ಪೆಟ್ಟಾಯ್ತಂತೆ. ಹಾಂ, ನಾವು ಈ ಸಾಫ್ಟ್ ವಾಯ್ಸ್ ಥರದ್ದು ಆ ಕಡೆ ಈ ಕಡೆ ಬಿಸಾಕ್ತಾ ಇದೀವಲ್ಲ, ಇವ್ರ ಕೈಯಿಂದ ಕೋಲೆ ಎಗರ್ಬಿಡ್ತಾ ಆಚೆಗೆ ಆಡಿಯನ್ಸ್ ಮಧ್ಯೆ. ಹೀಗೆ ಮಾಡ್ತಾ ಮಾಡ್ತಾ ಬಿಸಾಕೆ ಬಿಟ್ರು. ಅದು ಸೀದಾ ಹೋಗಿ ಒಂದು ಹುಡುಗಿ ಹಣೆ ಮೇಲೆ ಬಿದ್ದುಬಿಡ್ತು, ಮತ್ತೆ ರಕ್ತ ಬರೋಕ್ಕೆ ಶುರು ಆಯಿತು. ಆದರೆ ಆಮೀರ್ ಖಾನ್ ಒಂದು ಒಳ್ಳೆ ಬುದ್ಧಿ ಇದೆ. ಅದು ಎಷ್ಟು ಒಳ್ಳೆ ಮಾತು ಅಂತಂದರೆ ಅದನ್ನ ನಾನು ಇಲ್ಲಿ ಹೇಳೋದಕ್ಕೆ ಆಗೋದಿಲ್ಲ. ನಾವೊಂದು ಶೋ ಮಾಡ್ತಾಯಿದ್ವಿ, ಜುಮ್ಮಾ ಚುಮ್ಮ. ಮತ್ತು ಜುಮ್ಮಾ ಚುಮ್ಮಲ್ಲಿ ನಾನಂತೂ ಲೆದರ್ ಜಾಕೆಟ್, ಆ ಪ್ಯಾಂಟ್, ಮೇನೆ ಪ್ಯಾರ್ಕ್ ಇದಿತ್ತಲ್ಲ, ಅದನ್ನು ಹಾಕ್ಕೊಂಡು ಹೊರಟೋದೆ. ಈಗ ಇವರಿಗೆ ಅವ್ರದ್ದೇನೋ ಆ್ಯಕ್ಟ್ ಇತ್ತಲ್ಲಿ. ಸೊ ಅವಾಗ ಇವರು ಮೊದಲು ಒಂದು ಪಠಾಣಿನ ವೇರ್ ಮಾಡಿದ್ರು, ಆಮೇಲೆ ಆ ಪಠಾಣಿನ ತೆಗೆದ್ರು, ಆಮೇಲೆ ಬೇರೆ ಏನೋ ಹಾಕ್ಕೊಂಡ್ರು, ಅದನ್ನು ತೆಗೆದ್ರು, ಅದಾದಮೇಲೆ ಬೇರೆ ಏನೋ ಹಾಕ್ಕೊಂಡ್ರು. ಅರೆ ಅಮೀರ್, ಇದರಲ್ಲಿ ತುಂಬಾ ಸಮಯ ಹೊರಟೋಗುತ್ತೆ. ನಮ್ಗೆ ಇಲ್ಲಿ ಕೇವಲ 20 ಸೆಕೆಂಡ್ ಕೊಟ್ಟಿದ್ದಾರೆ ಅಷ್ಟೇ. ಆಮೀರ್ ಹೊರಟೋದ್ರು, ಆ್ಯಕ್ಟ್ ಬಂತವ್ರದ್ದು. ಮತ್ತು ಅವ್ರು ಅಲ್ಲಿಗೆ ಬಂದು ತಮ್ಮ ಜಾಕೆಟ್ನ ಓಪನ್ ಮಾಡಿದರು, ಶೇರ್ವಾನಿದು. ಮತ್ತು ಅವರು ಹಾಕ್ಕೊಂಬಿಟ್ರು ತಮ್ಮ ಪಠಾಣಿ ಸೂಟ್ನ. ಮತ್ತು ಆ ಪಠಾಣಿ ನಾಡನ್ನೇ ಹಾಕೋಕ್ಕಾಗ್ತಿರ್ಲಿಲ್ಲ. ಬೇಗ ಸ್ಟೇಜ್ ಮೇಲೆ ಹೋಗಬೇಕಿತ್ತು, ಅಲ್ಲೇ ಬಿದ್ದುಬಿಟ್ರು. ಆಮೇಲೆ ವಾಪಸ್ ಹೊರಟೋದ್ರು ಅದನ್ನು ತೆಗೆಯೋದಕ್ಕೋಸ್ಕರ. ಅವಾಗ ಅವ್ರ ಶೂ ಅಲ್ಲಿ ಆ ಪ್ಯಾಂಟ್ ತೆಗಿಯೋಕ್ಕೆ ಆಗ್ತಿರ್ಲಿಲ್ಲ. ಅಲ್ಲಿ ಆ್ಯಕ್ಟ್ ನಡೀತಾನೆ ಇತ್ತು. ಮತ್ತು ನನ್ನನ್ನು ಅಮೀರ್ ಅಲ್ಲಿಂದ ನೋಡ್ತಾನೆ ಇದ್ದಾನೆ, ಹೇಳ್ತಾನೆ, ನಿಂದು ಕೆಟ್ಟು ನಾಲ್ಗೆ ಕಣ್ಣು ಅಂತ. ವಿ ಹ್ಯಾಡ್ ಎ ಗ್ರೇಟ್ ಟೈಮ್. ನಾವು ಅಂದರೆ ಸೌತ್ ಆಫ್ರಿಕಾದಲ್ಲಿ ಒಂದು ಪ್ರೋಗ್ರಾಮ್ ಇತ್ತು. ಅಂದರೆ ಈಗಷ್ಟೇ ನಾನು ಅಮೀರು ಸ್ವಲ್ಪ ದಿನದ ಹಿಂದೆ ಇದ್ರ ಬಗ್ಗೆ ಮಾತಾಡ್ಕೊಂಡ್ವಿ ಕೂಡ. ಏನಂದರೆ ಅದೇ ನಾವು ಸೌತ್ ಆಫ್ರಿಕಾ ಶೋ ಅಲ್ಲಿದ್ವಿ. ಅವಾಗ 2 ಪ್ರಮೋಟರ್ಸ್ ಇದ್ದರು, ಗೋರಾಬಾಯಿ, ಛೋಟಾಬಾಯಿ ಅಂತ. ಸೌತ್ ಆಫ್ರಿಕಾದ ಡರ್ಬಿನಲ್ಲಿ ಶೋ ಇತ್ತು. ಆವಾಗ ಒಂದಿನ ಮಳೆ ಆಯಿತು, ಮರುದಿನನೂ ಮಳೆ ಆಯಿತು. ಏನೋ
ಅವ್ರು ಹೇಳಿದರು ಏನೋ ನೋಡಿ ನಮಗಿದೆಲ್ಲ ತುಂಬ ಎಫರ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಟು ಕಮ್ ಆ್ಯಂಡ್ ಸಿ ದಿಸ್, ಸೊ ಲೆಟ್ಸ್ ಡೂ ಎ ಚಾರಿಟಿ ಶೋ ಫಾರ್ ದೆಮ್. ಆಗ ನಾವು ಹೋದ್ವಿ, ಶೋಗೆ ಹೋದ್ವಿ. ಸೊ ಏನೋ ಗ್ರೌಂಡಲ್ಲಿ ನೋಡಿದರೆ ಫುಲ್ ಆನ್ ಜನ, ಎಷ್ಟು ಅಂದರೆ ಗ್ರೌಂಡ್ ಪೂರ ಪ್ಯಾಕ್ ಆಗಿಬಿಟ್ಟಿತ್ತು. ನಾವು ಹಿಂದಿಂದ ಎಂಟ್ರಿ ತೊಗೊಂಡ್ವಿ ಆಗ. ಸೊ ಆಗ ಮಾತುಕತೆ ನಡೀತಾ ಇತ್ತು ಅಲ್ಲಿ ಜನಗಳ ಜೊತೆಯಲ್ಲಿ. ಆವಾಗ ಸೊ ಅಲ್ಲಿಂದ ಸಿಂಗ್ 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 ಅಂತ ಕೂಗು. ಸೊ ಆಮೀರ್ ಅನೌನ್ಸ್ ಮಾಡಿಬಿಟ್ಟ ಯಾರಿಗಾದರೂ ಸಿಂಗ್ ಮಾಡಬೇಕು ಅಂತಂದರೆ ಸಲ್ಮಾನ್ ಈಸ್ ಎ ಗ್ರೇಟ್ ಸಿಂಗರ್, ಸಲ್ಮಾನ್ ವಿಲ್ ಸಿಂಗ್. ಆಗ ನಾನು ಕೇಳಿದೆ ನಿಂಗೇನು ಹುಚ್ಚಿಡ್ದಿದ್ಯಾ ಅಂತ. ಇಷ್ಟೊಂದು ಜನಗಳ ಮುಂದೆ ನಾನು ಹೇಗೆ ನೋ ಸಿಂಗ್ ಸಲ್ಮಾನ್ ಸಲ್ಮಾನ್ ಸಲ್ಮಾನ್. ಆಗನ್ಸ್ತು ನಾನು ಸಿಕ್ಕಾಕೊಂಡ್ಬಿಟ್ಟು ಇಲ್ಲಿ ಅಂತ. ಆಗ ನಾನೇನು ಸಿಂಗರ್ ಏನಿದ್ರು ಅವ್ರನ್ನ ಕೇಳಿದೆ ನಿಮ್ಗೆ ಈ ಸಾಂಗ್ ಗೊತ್ತಾ ಜಿಯೆ ತೋ ಜಿಯೆ. ಅವ್ರು ಹೇಳಿದ್ರು ಯಾ ನನಗೆ ಗೊತ್ತು ಜಿಯೆ ತೋ ಜಿಯೆ. ಸೊ ಐ ಸೆಡ್ ಗೋ ಬಿಹೈಂಡ್ ದ ವಿಂಗ್ಸ್ ಆ್ಯಂಡ್ ಸ್ಟಾರ್ಟ್ ಸಿಂಗಿಂಗ್. ಸೊ ಐ ಸೆಡ್ ಓಕೆ ಯುವರ್ ರಿಕ್ವೆಸ್ಟ್, ಆಮೀರ್ ಇಸ್ ರಿಕ್ವೆಸ್ಟಿಂಗ್, ಐ ವಿಲ್ ಸಿಂಗ್. ಐ ಸೆಡ್ ಜಿಯೆ ತೋ ಜಿಯೆ ಡು ಯು ನೋ ಟು ದ ಮ್ಯೂಸಿಷಿಯನ್. ಅವರು ಬಾರಿಸೋದಕ್ಕೆ ಶುರು ಮಾಡಿದರು. ಮತ್ತು ನಾನು ಅಲ್ಲಿಂದ ಅವನು ಹಾಡ್ತಾ ಇದ್ದಾನೆ ಜಿಯೆ ತೋ ಜಿಯೆ ಕೈಸೆ. ಅವನು ಹಾಡ್ತಾ ಇದ್ದಾನೆ, ನಾನಿಲ್ಲಿ ಲಿಪ್ಸಿಂಗ್ ಮಾಡ್ತಾ ಇದ್ದೀನಿ, ಓನ್ಲಿ ಲಿಪ್ಸಿಂಕಿಂಗ್ ದ ಸಾಂಗ್. ಮತ್ತು ಆಮೀರ್ ನನ್ನ ಹೇಗೆ ನೋಡ್ತಾ ಇದೆ ಅಂತಂದರೆ ಯಾರು ಎಷ್ಟೊಂದು ಚೆನ್ನಾಗಿ ಹಾಡ್ತಿದ್ದಾನೆ ಇವನು ಅಂತ. ನಾನಂತೂ ಇವನನ್ನು ಸಿಕ್ಕಾಕ್ಸೋ ಯೋಚನೆಯಲ್ಲಿದ್ದೆ, ಇವನು ಇಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾನೆ. ನಾನು ಹಾಡನ್ನು ಹಾಡಿದೆ ಫುಲ್ ಲಿಪ್ಸಿಂಕಲ್ಲಿ. ನಾನು ಹೋಗಿ ಅವನಿಗೆ ಥ್ಯಾಂಕ್ ಯು ಹೇಳಿದೆ. ಮತ್ತೆ ಹೇಳಿದೆ ನಾವು ಆಮೀರ್ ಖಾನ್ ಈಸ್ ಗೋಯಿಂಗ್ ಟು ಸಿಂಗ್ ಟು ಯು. ಆಮೀರ್ ಖಾನ್ ಈಸ್ ಗೋಯಿಂಗ್ ಟು ಸಿಂಗ್ ಟು ಯು. ಆಮೀರ್. ಆಗ ಆಮೀರ್ ಸ್ಟಾರ್ಟ್ ಮಾಡಿದರು. ಐ ಸೆಡ್ ತುಂಬ ಸಿಂಪಲ್ ಸಾಂಗ್ ಇದು, ಪಾಪ ಕೈತೆ. ಅವ್ರು ಹೇಳಿದ್ರು ಹಾಂ ಹಾಕ್ಬಿಡಿ, ಬರುತ್ತೆ. ಅವ್ರು ಸಾಂಗ್ ಹಾಕಿದ್ರು, ಆಮೀರ್ ಸ್ಟಾರ್ಟ್ ಮಾಡಿದ್ರು ಪಾಪ ಕೈತೆ. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರು. ಆಮೀರ್ ಅಲ್ಲಿ ನನ್ನ ನೋಡ್ತಿದ್ದಾರೆ. ಮತ್ತು ನಾನೋಗಿ ಆಮೀರ್ನ ಜಾಯ್ನ್ ಆದೆ. ಅವನ್ನ ಅದನ್ನು ಮತ್ತೆ ನಾವಿಬ್ಬರು ಸೇರ್ಕೊಂಡು ಹಾಡಿದ್ವಿ. ವಿ ಹ್ಯಾಡ್ ಫನ್ ಆ್ಯಂಡ್ ಐ ಹ್ಯಾವ್ ಬೀನ್ ಫಾರ್ಚುನೇಟ್ ದ್ಯಾಟ್ ಐ ವರ್ಕ್ಡ್ ವಿತ್ ಗ್ರೇಟ್ ಗಾಯ್ಸ್, ಗ್ರೇಟ್ ಪ್ರೊಡ್ಯೂಸರ್ಸ್, ಗ್ರೇಟ್ ಡೈರೆಕ್ಟರ್ಸ್, ತುಂಬ ಜನ ಆರ್ಟಿಸ್ಟ್ಗಳ ಜೊತೆ, ಹೀರೋಯಿನ್ಸ್, ಮತ್ತು ಹೇಳಬೇಕು ಅಂದರೆ ಎಲ್ಲರ ಜೊತೆನೂ ಆಗಿದೆ. ಮತ್ತು ಯಾರ ಜೊತೆ ಆಗಿಲ್ವೋ ಅದು ಆಗಲಿಲ್ಲ, ಅವ್ರ ಜೊತೆ ಪಿಕ್ಚರ್ ಮಾಡೋಕ್ಕೆ ಆಗಲಿಲ್ಲ. ಬಟ್ ಇಫ್ ದರ್ ಇಸ್ ಸಮಥಿಂಗ್ ದ್ಯಾಟ್ ಐ ಆಲ್ವೇಸ್ ಬಿಲೀವ್, ಏನಂದರೆ ಒಂದು ವೇಳೆ ನಿಮ್ಮ ಸ್ಕ್ರಿಪ್ಟ್ ತುಂಬ ಚೆನ್ನಾಗಿ ಬರ್ತಾ ಇದೆಯಾ ಅಂತಂದರೆ ಆ್ಯಂಡ್ ಯು ಡೋಂಟ್ ಗೆಟ್ ಅಲಾಂಗ್ ವಿತ್ ದ್ಯಾಟ್ ಪರ್ಸನ್ ಹೂ ಎವರ್ ಇಸ್ ಗೋಯಿಂಗ್ ಟು ಬಿ ವಿತ್ ಯು ಕೆನಾಟ್ ಥ್ರೋ ದ್ಯಾಟ್ ಪರ್ಸನ್ ಔಟ್. ನೀವು ಅವ್ರನ್ನ ಪಿಕ್ಚರಿಂದ ದಯವಿಟ್ಟು ತೆಗಿಬೇಡಿ. ನೀವು ಖುದ್ದಾಗಿ ಬ್ಯಾಕ್ಔಟ್ ಆಗಿಬಿಡಿ, ಬ್ಯಾಕ್ಔಟ್ ಆಗಿ. ನೆವರ್ ಟೇಕ್ ಸಂಬಡೀಸ್ ದಿನನಿತ್ಯದ ಊಟನ. ನೀವು ಖುದ್ದಾಗಿ ಬ್ಯಾಕ್ಔಟ್ ಆಗಿಬಿಡಿ. ಮತ್ತು ನಿಮಗೆ ಸ್ಕ್ರಿಪ್ಟ್ ಅಷ್ಟೊಂದು ಚೆನ್ನಾಗಿ ಅನಿಸ್ತಾ ಇದೆಯಾ ಅಂದರೆ ಆ್ಯಂಡ್ ಯು ಡು ನಾಟ್ ವಾಂಟ್ ಟು ಬ್ಯಾಕ್ಔಟ್ ಆಫ್ ಇಟ್, ದೆನ್ ಯು ಮೇಕ್ ಶ್ಯೂರ್ ದ್ಯಾಟ್ ಎವ್ರಿಥಿಂಗ್ ಈಸ್ ಓಕೆ ಬಿಟ್ವೀನ್ ಯು ಗೈಸ್ ಹೂ ಎವರ್ ಯು ಡೋಂಟ್ ಲೈಕ್. ಸಲ್ಮಾನ್, ಈ ವಿಚಾರಗಳಲ್ಲಿ ಯಾವುದೇ ಡೌಟ್ ಇಲ್ಲ. ನೀವು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀರಾ, ತುಂಬ ರೋಲ್ಗಳನ್ನ ಮಾಡಿದ್ದೀರಾ, ಜನಗಳಿಗೆ ಪ್ರೀತಿ ಕೊಟ್ಟಿದ್ದೀರಾ. ಆದರೆ ಅವಾರ್ಡ್ ಅಂತ ಒಂದು ವಿಚಾರ ಬಂದಾಗ ನೀವಾಗ ಹಿಂದೆ ಸರ್ಕೊಳ್ಳೋದಕ್ಕೆ ನೋಡ್ತೀರಾ. ಅದು ಮೊದಲನೇ ಸಿನಿಮಾಯಿಂದನೇ ಈ ರೀತಿ ಮಾಡ್ತಾ ಇದ್ದೀರಾ. ನನಗೆ ಯಾವುದು ಇಂಟ್ರೆಸ್ಟ್ ಇಲ್ಲ, ಮತ್ತು ಇದು ನನ್ನ ಪರ್ಸ್ನಲ್ ವ್ಯೂ ಆಗಿದೆ. ಐ ಹ್ಯಾವ್ ನೋ ಪ್ರಾಬ್ಲಮ್ ಪೀಪಲ್ ಗೋಯಿಂಗ್ ಫಾರ್ ಅವಾರ್ಡ್ ಫಂಕ್ಷನ್ಸ್. ನಾನು ಕೆಲವು ಸಲ ಅನ್ಕೋತೀನಿ ಅವಾರ್ಡ್ ತಗೊಳಕ್ಕೆ ಹೋಗಬೇಕು ನೀವೆಲ್ಲರೂ ಅಂತ. ನೀವು ಅವಾರ್ಡ್ ತೊಗೊಳಕ್ಕೆ ಹೋದರೆ ತಾನೇ ನನ್ನ ಕೈಯಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ ಸಾಧ್ಯ ಆಗೋದು, ನಾನು ಹೋಸ್ಟ್ ಮಾಡೋದಕ್ಕಾಗೋದು. ಈಗ ಪ್ರತಿಯೊಬ್ಬರ ಥಿಂಕಿಂಗ್ ನಂತರನೇ ಆಗಿಬಿಟ್ರೆ ನನಗೆ ಅವಾರ್ಡ್ ಬೇಕಾಗಿಲ್ಲ ಅಂತ ಅಲ್ಲ. ಆವಾಗ ನನ್ನ ಪರ್ಫಾರ್ಮೆನ್ಸ್ ಇದು ಮತ್ತು ಕೆಲಸ ನಾನು ಹೋಸ್ಟ್ ಮಾಡೋದ್ರ ಬಗ್ಗೆ ಏನು ಹೇಳ್ತೀರಾ? ಸೊ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ನೀವೆಲ್ಲ ಈ ಥರದ್ದು ಒಳ್ಳೆ ಕೆಲಸ ಮಾಡ್ತಾ ಇರಿ ಅಂತ. ಮತ್ತು ಎಲ್ಲರೂ ಇಂಥ ಅವಾರ್ಡ್ ಫಂಕ್ಷನಿಗೆ ಹೋಗ್ತಾ ಇರಿ, ಮತ್ತು ಇಂಥ ಅವಾರ್ಡ್ ಫಂಕ್ಷನ್ಗಳನ್ನ ತುಂಬ ಯಶಸ್ವಿಗೊಳಿಸಿ. ಮತ್ತು ನಾನಲ್ಲಿ ಹೋಸ್ಟ್ ಮಾಡ್ತಿರೋದನ್ನ ಪರ್ಫಾರ್ಮ್ ಮಾಡೋದನ್ನ ನೋಡಿ ನೀವು ಹೇಳ್ತೀರಂತೆ ಅವಾರ್ಡ್ ಫಂಕ್ಷನ್ಸ್ ಆಗ್ತಾನೆ ಇರಲಿ ಮತ್ತು ನೀವು ಹೋಸ್ಟ್ ಮಾಡಲೇಬೇಕು ಅಂತ. ನಾನು ಹೇಳ್ತಾ ಇದ್ದೀನಿ ನೀವು ಕೂಡ ಒಂದು ಅವಾರ್ಡ್ ಫಂಕ್ಷನ್ ಮಾಡಿ ಸರ್ ಅಂತ. ಎಲ್ಲರೂ ಮಾಡಲಿ, ಅಟ್ಲೀಸ್ಟ್ ನೀವು ಯಾವಾಗ ಮಾಡ್ತೀರೋ ಆಗ ಇಂಡಸ್ಟ್ರಿಯ ಎಲ್ಲ ವ್ಯಕ್ತಿಗಳು ಇರ್ತಾರಲ್ಲಿ. ಅವಾಗ ಎಲ್ಲ ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್, ಆ್ಯಕ್ಟರ್ಸ್, ಹೀರೋಯಿನ್ಸ್, ಪ್ರತಿಯೊಬ್ಬ ಸ್ಟಾರ್ ಇರ್ತಾರೆ ನಿಮ್ಮ ಅವಾರ್ಡ್ ಫಂಕ್ಷನ್ನಲ್ಲಿ. ಯಾಕಂದರೆ ಪೂರ್ತಿ ಇಂಡಸ್ಟ್ರಿ
ಲವ್ಸ್ ಯು. ಲವ್ಸ್ ಯು. ಈಗ ಇನ್ನೊಂದು ಸಣ್ಣ ಬ್ರೇಕ್ ತಗೊಳ್ಳೋಣವಾ? ದಯವಿಟ್ಟು ನೀವು ಸರಿಯಾಗಿ ಕೇಳಿಸ್ಕೊಡಿ. ಆ್ಯಂಡ್ ಐ ಲವ್ ಯು. ಥ್ಯಾಂಕ್ ಯು ಸಲ್ಮಾನ್, ಥ್ಯಾಂಕ್ ಯು. ಮತ್ತೀಗ ನಾನು ಪುನಃ ಹೇಳ್ತಾ ಇದ್ದೀನಿ ಐ ಲವ್ ಯು ಅಂತ, ಯಾಕಂದರೆ ತುಂಬ ವರ್ಷಗಳೇ ಆಯಿತು ನಾನು ಈ ಐ ಲವ್ ಯು ಪದಾನೇ ಮರೆತು ಬಿಟ್ಟಿದ್ದೀನಿ. ಇಲ್ಲಿ ಹೇಳ್ಬೋದು ನಾನು ಐ ಲವ್ ಯು. ನೀವೇನಾದ್ರೂ ಆಟೋಬಯೋಗ್ರಫಿನ ಬರ್ಕೊಂಡ್ರೆ ಅದರಲ್ಲಿ ಎಲ್ಲ ಲವ್ ಸ್ಟೋರಿಗಳು ಇರುತ್ತೆ. ಹೇಗೆ? ನನ್ನ ಸಮಾಧಿಗೂ ತಗೊಂಡೋಗ್ತೀನಿ. ಈಗ ಮತ್ತೊಂದು ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಸಲ್ಮಾನ್ ಖಾನ್ ಅವರ ಮೇಲೆ ಇನ್ನಷ್ಟು ಆರೋಪಗಳು ಮತ್ತು ಪ್ರಶ್ನೆಗಳು ಮುಂದುವರಿಯುತ್ತೆ. ಸಲ್ಮಾನ್ ಅವರು ಇತ್ತೀಚೆಗೆ ತುಂಬಾ ಟೆನ್ಷನ್ ಅಲ್ಲಿ ಇರ್ತಾರಂತೆ, ಹೈ ಸೆಕ್ಯೂರಿಟಿ ಮಧ್ಯೆ ಇರ್ತಾರಂತೆ, ಯಾವಾಗಲೂ ಕೂಡ ಪೊಲೀಸ್ನವರು ಜೊತೆಲಿರ್ತಾರಂತೆ. ಅದಕ್ಕೆ ನೀವೇನು ಮಾಡೋಕ್ಕಾಗ್ತಿಲ್ವಂತೆ? ಸರ್, ಇನ್ಸೆಕ್ಯೂರಿಟಿಗಿಂತ ಬೆಟರ್ ಸೆಕ್ಯೂರಿಟಿ ಇದೆ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಮ್ಮ ಅತಿಥಿಯಾಗಿ ಬಂದಿರೋದು ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ರವರ ಮೇಲೆ ಇವರು ಬೇಜವಾಬ್ದಾರಿಯಿಂದ ಇರ್ತಾರೆ ಎಂಬ ಆರೋಪವಿದೆ. ಸಲ್ಮಾನ್ ಅವರು ಇತ್ತೀಚೆಗೆ ತುಂಬಾ ಟೆನ್ಷನ್ ಅಲ್ಲಿ ಇರ್ತಾರಂತೆ, ಹೈ ಸೆಕ್ಯೂರಿಟಿ ಮಧ್ಯೆ ಇರ್ತಾರಂತೆ, ಯಾವಾಗಲೂ ಕೂಡ ಪೊಲೀಸ್ನವರು ಜೊತೆಲಿರ್ತಾರಂತೆ. ಮೊದಲು ಸೈಕಲ್ ತಗೊಂಡು ಹೋಗ್ತಿದ್ರಂತೆ, ಈಗ ಆ ಥರ ಏನೂ ಮಾಡೋಕ್ಕಾಗ್ತಿಲ್ವಂತೆ. ಸರ್, ಇನ್ಸೆಕ್ಯೂರಿಟಿಗಿಂತ ಬೆಟರ್ ಸೆಕ್ಯೂರಿಟಿ ಇದೆ. ಇದೆ ಅದು. ಹಾಂ ಸರ್, ಸೆಕ್ಯೂರಿಟಿ ಇದೆ. ಮತ್ತೆ ಈಗ ಅಲ್ಲ, ಈ ಥರ ಅಂತೂ ಅಲ್ಲ ತಾನೆ, ಕಾಡಲ್ಲಿರೋಂಥ ಹುಲಿನ ಬೋನಲ್ಲಿಟ್ಟು ಬಂದಿರೋ ಹಾಗೆ. ಹೌದು ಸರ್, ಈಗ ಸೈಕಲ್ ಓಡಿಸೋದು, ರಸ್ತೆ ಮೇಲೆ ಒಬ್ಬನೇ ಎಲ್ಲಿಗಾದರೂ ಹೋಗೋದು ಅದೀಗ ಆಗ್ತಾ ಇಲ್ಲ. ಮತ್ತು ಅದು ಅಲ್ಲದೆ ನನಗೊಂದು ಪ್ರಾಬ್ಲಮ್ ಇದೆ. ಏನಂದರೆ, ನಾವು ಟ್ರಾಫಿಕಲ್ಲಿದ್ದಾಗ ಎಷ್ಟೊಂದು ಸಲ ಈ ಸೆಕ್ಯೂರಿಟಿ ಗಾಡಿಗಳು ಯುನೋ ಇನ್ಕನ್ವೀನಿಯನ್ಸ್ ಟು ಅದರ್ ಪೀಪಲ್, ಅವರಿಂದ ಲುಕ್ಕು ಬರುತ್ತೆ. ಓಕೆ, ಹೌದಾ ಮಗನೇ, ಸ್ಟಾರ್ ಆಗಿಬಿಟ್ಯಾ? ಆ ಥರದೊಂದು ಲುಕ್ಸ್ ಕೂಡ ಬರುತ್ತೆ, ಜನಗಳಿಗೆ ಇನ್ಕನ್ವೀನಿಯನ್ಸ್ ಆಗುತ್ತೆ. ಮತ್ತು ಪಾಪ ಫ್ಯಾನ್ಸ್ಗಳು ಯುನೋ ಇದೇ ನನಗೆ ಕೆಲವು ಥ್ರೆಟ್ಸ್ಗಳಿವೆ. ಸೊ ದ್ಯಾಟ್ ಈಸ್ ದ ರೀಸನ್ ವೈ ಹ್ಯಾವ್ ಸೆಕ್ಯೂರಿಟೀಸ್ ಔಟ್ ದೇರ್. ಮತ್ತು ಅದು ಸಲ್ಮಾನ್ ಥ್ರೆಟ್ ಅಂತೂ ಸೀರಿಯಸ್ ಅಲ್ವಾ? ಹೌದು ಸರ್. ನಿಮಗೆ ಬಂದಿರೋಂಥ ಥ್ರೆಟ್ಟು ದೇಶದ ಒಳಗಿಂದನೂ ಇದೆ, ದೇಶದ ಹೊರಗಿಂದನೂ ಇದೆ. ಹೌದು, ನಾನು ಅದನ್ನು ಎಕ್ಸಾಮಿನ್ ಕೂಡ ಮಾಡಿದ್ದೀನಿ. ಈಗ ನೀವು ಸೆಕ್ಯೂರಿಟಿ ಅಂತ ಏನು ಇಟ್ಕೊಂಡಿದ್ದೀರಾ, ಅದು ಯಾಕೆ ಅಂದರೆ ಅಕಸ್ಮಾತ್ ಏನಾದರೂ ಮುಂದೆ ಇದು ಸೀರಿಯಸ್ ಥ್ರೆಟ್ ಆಗಿದ್ದು ನೀವು ಅದನ್ನ ಸೀರಿಯಸ್ ಆಗಿ ತಗೊಳ್ದೆ ಹೋದ್ರೆ ಅಂತ. ಸರ್, ನನಗೆ ಏನೇನು ಮಾಡೋಕ್ಕೆ ಹೇಳಿದಾರೋ ನಾನು ಪ್ರತಿಯೊಂದನ್ನು ಮಾಡ್ತಾನೇ ಇದ್ದೀನಿ ಸರ್. ಈಗ ಏನೋ ಈಗ ನಮ್ಮ ಸಿನಿಮಾ ಕಿಸಿಕಿ ಬಾಯ್ ಕಿಸಿಕಿ ಜಾನ್ನಲ್ಲಿ ಒಂದು ಡೈಲಾಗೇ ಇದೆ, ದಟ್ ದೇ ಹ್ಯಾವ್ ಟು ಬಿ ಲಕ್ಕಿ 100 times, ಐ ಹ್ಯಾವ್ ಟು ಬಿ ಲಕ್ಕಿ ಒನ್ಸ್. ಸೊ ಅದು ಇದ್ದಿದೆ. ಸೊ ಐ ಹ್ಯಾವ್ ಗಾಟ್ ಟು ಬಿ ವೆರಿ ಕೇರ್ಫುಲ್. ಆದರೆ ನೀವು ಶೂಟಿಂಗು ಹೋಗ್ತೀರಿ, ಅವಾರ್ಡ್ ಫಂಕ್ಷನ್ಸ್ಗೂ ಹೋಗ್ತೀರಿ, ಈದ್ ಸಮಯದಲ್ಲೂ ಭಾಗವಹಿಸ್ತೀರಿ, ಇಫ್ತಾರ್ಗೂ ಕೂಡ ಹೋಗ್ತೀರಿ. ಸರ್, ಅದು ಪೂರ್ತಿ ಸೆಕ್ಯೂರಿಟಿ ಜೊತೆ ಹೋಗ್ತಾ ಇದ್ದೀನಿ ಸರ್. ನಾನು ಅಲ್ಲಿಗೆ ಪೂರ್ತಿ ಸೆಕ್ಯೂರಿಟಿ ಜೊತೆ ಹೋಗ್ತೀನಿ. ನೋಡಿ, ನಾನೀಗ ಇಲ್ಲಿದ್ದೀನಿ. ಸೊ ಇಲ್ಲಂತೂ ಯಾವುದೇ ರೀತಿಯ ಸೆಕ್ಯೂರಿಟಿ ಅಗತ್ಯನೂ ಇಲ್ಲ, ಯುನೋ. ಸೊ ಇಲ್ಲಿ ಟೋಟ್ಲಿ ಸೇಫ್ ಆಗಿದೆ. ಇಂಡಿಯಾದಲ್ಲಿ ಅಲ್ಪ ಸ್ವಲ್ಪ ಇದೆ, ಪ್ರಾಬ್ಲಮ್ ಇದೆ. ಬಟ್ ನನಗೆ ಗೊತ್ತು ಏನಾಗಬೇಕಾಗಿದೆಯೋ, ತಡೆಯೋಕ್ಕೆಷ್ಟೇ ಪ್ರಯತ್ನ ಪಟ್ಟರು ಅದು ಆಗಿಯೇ ಆಗುತ್ತೆ. ಆ್ಯಂಡ್ ಐ ಬಿಲೀವ್ ದ್ಯಾಟ್ ಈಸ್ ದೇರ್. ಅಷ್ಟೇ. ಈ ಮಾತಿನ ಈ ಅರ್ಥ ಅಲ್ಲ ಅವನಿದ್ದಾನೆ ಅಂತ ಹೇಳಿ ನಾನು ಓಪನ್ ಆಗಿ ಹೊರಗಡೆ ತಿರುಗಾಡ್ಬೋದು ಅಂತಲ್ಲ. ಮೊದಲು ಜನ ನೋಡಿದಾಗೆ ನಿಮ್ಮ ಹತ್ರ ಒಬ್ಬ ಶೇರ ಇದ್ದಂತೆ, ಅವನಿಂದ ನಿಮ್ಮ ಕೆಲಸ ಆಗ್ತಿತ್ತಂತೆ. ಈಗಂತೂ ತುಂಬಾನೇ ಶೇರಾಸ್ ನನ್ನ ಹತ್ರ ಬಂದ್ಬಿಟ್ಟಿದ್ದಾರೆ. ತುಂಬ ಶೇರಾಸ್ ಬಂದಿದ್ದಾರೆ. ಎಷ್ಟೊಂದು ಬಂಧುಗಳು ಜೊತೆಲಿರ್ತಾವಂತಂದ್ರೆ ನನಗೆ ಹೆದರಿಕೆ ಆಗಿ ಶುರು ಆಗುತ್ತೆ. ಮತ್ತೆ ಇಟ್ಕೊಂಡಿರ್ತಾರೆ ಹಿಂದೆ ಮುಂದೆ. ಏನಂದ್ರೆ ಆ ಥರ ಒಂದು ಲುಕ್ ಕೂಡ ಬರುತ್ತಲ್ವಾ. ಓಹೋ, ಹಾಂ, ಹೌದಾ? ಆಮೇಲೆ ದ ಗೈಸ್ ವಿಲ್ ಅಂಡರ್ಸ್ಟ್ಯಾಂಡ್, ಕೆನಾಟ್ ಡೂ ಎನಿವೇ.
ಹೇಗಂದರೆ ನೀವು ಈ ಮಂತ್ರಿ VIP ಗಳನ್ನ ನೋಡ್ತಿರಲ್ವಾ, ವ್ಯಾ 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 ನೀವೊಂದು ಲುಕ್ ಕೊಡ್ತೀರಿ ಗೊತ್ತಾ, ಬಾ ಅಂದ್ಬಿಟ್ಟ ನೋಡು. ಹಾಂ, ಆ ಥರ ಲುಕ್ ಈಗ ನನಗೆ ಕೊಡ್ತಾ ಇದ್ದಾರಲ್ಲ. ಸೊ ಐ ಟೋಲ್ಡ್ ದೆಮ್ ಏನಂದರೆ ಆ ಸೈರನ್ ವೈರನ್ ಎಲ್ಲ ಶಬ್ದ ಬರಬಾರ್ದು ಅಂತ. ಆ್ಯಂಡ್ ಡ್ರೈವರ್ಸ್ ಆರ್ ವೆರಿ ಸ್ಲೋ ಪೇಸ್. ಯಾಕಂದರೆ ಯಾವಾಗಲೂ ಈ ಫಾಸ್ಟ್ ಪೇಸ್ನಲ್ಲಿ ಏನಾಗುತ್ತೆ, ಆ ಪೈಲಟ್ ಗಾಡಿ ಹೊರಟೋಗ್ಬಿಡುತ್ತೆ ಸರ್. ಯಾವ ಗಾಡಿಯಲ್ಲಿ ನಾವು ಕೂತ್ಕೊಂಡಿರ್ತೀವಲ್ಲ ಅದು ಹೊರಟೋಗ್ಬಿಡುತ್ತೆ. ಯಾರು ನನಗೆ ಥ್ರೆಟ್ ಮಾಡಿದ್ರು ಅವರೇನು ಮಾಡೋಕ್ಕಾಗಲ್ಲ. ಹಾಂ, ಈಗ ನಾವೇ ನಮ್ಮ ಕೆಲಸಗಳನ್ನ ಮಾಡ್ಕೊಂಡ್ಬಿಡ್ತೀವಿ. ಸೊ ಐ ಟೆಲ್ ದೆಮ್ ಟು ಡ್ರೈವ್ ವೆರಿ ಕೇರ್ಫುಲ್ಲಿ. ಆದರೆ ಈ ಥ್ರೆಟ್ ಏನಿದೆ ಇದರ ಹಿಂದೆ 20 ವರ್ಷಗಳ ಹಳೆ ಕತೆ ಇದೆ. ಬ್ಲ್ಯಾಕ್ ಭಕ್ತಿ ಕೇಸ್ನ ಕತೆ. ಸರ್ ನನಗೆ ಗೊತ್ತಿಲ್ಲ ಸರ್ ಇದೇನು ಅಂತ. ಐ ಡೋಂಟ್ ನೋ, ಸೀರಿಯಸ್ಲಿ ಐ ಡೋಂಟ್ ನೋ. ನಮ್ಮ ಜುಡಿಷಿಯರಿ ಸಿಸ್ಟಮ್ ಮೇಲೆ ನಂಗೆ ತುಂಬ ನಂಬಿಕೆ ಇದೆ. ಅದು ತುಂಬ ಶಕ್ತಿಯುತವಾಗಿದೆ. ಅದು ಡಿಸೈಡ್ ಮಾಡುತ್ತೆ. ನಮ್ಮ ಜಡ್ಜ್ ಸಾಹೇಬರು ಡಿಸೈಡ್ ಮಾಡ್ತಾರೆ. ಏನು ಡಿಸಿಷನ್ ಬಂದ್ರೂ ಅದನ್ನು ನಾವು ವಿಲ್ ಟೇಕ್ ಇಟ್ ಆನ್. ಸೊ ಬ್ರಿಂಗ್ ಇಟ್ ಆನ್. ನಾನು ನಿಮ್ಮ ಈ ಮಾತನ್ನ ರೆಸ್ಪೆಕ್ಟ್ ಮಾಡ್ತೀನಿ. ನಿಮ್ಮ ಕೇಸ್ನ ವಿಚಾರ ನ್ಯಾಯಾಲಯದ ಮುಂದೆ ಇದೆ, ನ್ಯಾಯಾಲಯ ಡಿಸೈಡ್ ಮಾಡುತ್ತೆ. ನಮ್ಮ ನಂಬಿಕೆ ಏನಂದರೆ ನೀವು ಅದರಲ್ಲಿ ಗೆದ್ದು ಬರ್ತೀರಿ. ಆಪ್ಕೆ ಅದಾಲತ್ತಲ್ಲೂ ಗೆಲ್ತೀರಿ, ಆ ಅದಾಲತ್ತಲ್ಲೂ ಗೆಲ್ತೀರಿ. ಆದರೆ ಸಲ್ಮಾನ್ ಖಾನ್ ಒಳಗೆ ಎಂಥ ಒಂದು ಮ್ಯಾಗ್ನೆಟ್ ಇದೆ ಅಂದರೆ, ಫಿಲಮ್ ಇಂಡಸ್ಟ್ರಿಲಿ ಎಂಥದೇ ಒಂದು ಮಾತು ಬರಲಿ, ಯಾವುದೇ ವಿಚಾರ ಆಗಿರಲಿ, ಯಾರಾದರೂ ಒಬ್ಬ ವ್ಯಕ್ತಿ ತೀರೋದ್ರು ಅಂದರೆ ಸೊ ಆರೋಪ ಸಲ್ಮಾನ್ ಅವ್ರ ಮೇಲೆ ಬರುತ್ತೆ. ಸಲ್ಮಾನ್ ಅವ್ರನ್ನ ಇಂಡಸ್ಟ್ರಿಯಿಂದ ತೆಗೆದುಹಾಕಿದ್ರು, ಕೆಲಸ ಕೊಡಲಿಲ್ಲ, ಅದಕ್ಕೆ ಅವರು ಹೋದರು ಅಂತ. ಸರ್ ನಾನು ಖುದ್ದು ಇಂಡಸ್ಟ್ರಿ ಜೊತೆಯಲ್ಲೇ ಇಲ್ಲ. ನಾನು ಖುದ್ದಾಗಿ ಯಾರ ಜೊತೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದೀನೋ ಅವ್ರ ಜೊತೆ ಮಾತ್ರ ನನ್ನ ಶೂಟಿಂಗಲ್ಲಿದ್ದಾಗ ಮಾತಾಡ್ತೀನಿ, ಮನೆಗೆ ಬರ್ತೀನಿ. ಆಮೇಲೆ ಅಷ್ಟೇ, ನಾನು ನನ್ನ ಫ್ಯಾಮಿಲಿ ಇದೆ. ಇದರ ಅರ್ಥ ಇದೆಲ್ಲ ಏನಂದರೆ ಇಂಡಸ್ಟ್ರಿಯ ಏಕ್ದಮ್ ಸ್ಟ್ರೇಟ್ ಔಟ್ ಇದೆ. ಅಂದರೆ ದಿನ ಪಾರ್ಟಿ ಆಗ್ತಾಯಿದೆ, ದಿನ ಗೆಟ್ ಟುಗೆದರ್ಸ್ ಆಗ್ತಾ ಇರುತ್ತೆ. ಮತ್ತು ಇಂಡಸ್ಟ್ರಿಯಲ್ಲಿ ನನಗೆ ತುಂಬಾ ಜನ ಫ್ರೆಂಡ್ಸ್ಗಳಿದ್ದಾರೆ. ಅವರೆಲ್ಲ ನನ್ನ ಚಿಕ್ಕಂದಿನ ಫ್ರೆಂಡ್ಸ್ಗಳು. ಸೀನಿಯರ್ಸ್ ಇದ್ದಾರೆ ಅಷ್ಟೇ. ಬಟ್ ಆದರೆ ವಿಷಯ ಏನು ಅಂತಂದರೆ, ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಬೇಕು ಅಂದರೆ ಸಲ್ಮಾನ್ ಅವ್ರನ್ನ ಸೆಟ್ ಮಾಡ್ಕೋಬೇಕು ಅಂತ. ಸರ್ ನನ್ನನ್ನು ನಾನೇ ಸೆಟ್ ಮಾಡೋಕೆ ಆಗ್ತಿಲ್ವಲ್ಲ ಸರ್ ನನಗೆ. ಇಷ್ಟು ವರ್ಷ ಆದಮೇಲೆ ಆದಿ ಚೋಪ್ರಾ ಈಗ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಈಗ ಕರಣ್ ಜೋಹರ್ ಫೋನ್ ಮಾಡಿದ್ರು ಒಂದು ಸಿನಿಮಾ ಇದೆ ಅಂತ. ಸೊ ದೀಸ್ ಆರ್ ದ ಬಿಗ್ ಪ್ರೊಡ್ಯೂಸರ್ ಡೈರೆಕ್ಟರ್ಸ್. ಸೊ ಅವರು ನನ್ನ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ನನಗೂ ಅವ್ರ ಜೊತೆ ಕೆಲಸ ಮಾಡೋದು ಇಷ್ಟ. ಇದೀಗ ಒಂದು 8-10 ವರ್ಷಗಳ ಹಿಂದಿಂದ ಅದು ಶುರುವಾಗಿದ್ದು. ಬಟ್ ಇದಕ್ಕಿಂತ ಮುಂಚೆ ಯಾರು ನನ್ನ ಟಚ್ ಕೂಡ ಮಾಡ್ತಾನೆ ಇರಲಿಲ್ಲ. ಸೊ ಹಾಗಾಗಿ ನನ್ನ ಮೊದಲಿನ ಪ್ರೊಡ್ಯೂಸರ್ಸ್ ಇದ್ದರು, ಅಂದರೆ ಈ ಬಬ್ಬಿ ಕೆಂಟರ್ದವರು. ಅವರು ಕುರ್ಬಾನ್ ಅಂತ ಸಿನಿಮಾ ಮಾಡಿದ್ರು ನನ್ನ ಜೊತೆಯಲ್ಲಿ. ಶಾದಿ ಕರ್ಕೆ ಫಸ್ ಗಯ ಆ ಸಿನಿಮಾ ಮಾಡಿದ್ರು ಅವ್ರು ನನ್ನ ಜೊತೆಯಲ್ಲಿ. ಆಮೇಲೆ 3-4 ಸಿನಿಮಾ ಇನ್ನೂ ಮಾಡಿದ್ರು ಅವರು. ಆಮೇಲೆ ಈ ಶ್ಯಾಮ್ ಬಜಾಜ್ ಇದ್ದಾರಲ್ವ ಇವರೆಲ್ಲ ಇವಾಗಲೂ ನನ್ನ ಸ್ನೇಹಿತರೆ. ಯಾಕಂದ್ರೆ ನನಗೆ ಗೊತ್ತಿದೆ, ನಾನು ಯಾವಾಗ ಕೆಳಗಡೆ ಬೀಳ್ತೀನಲ್ವ ಆವಾಗ ಇವರು ನನ್ನ ಜೊತೆ ನಿಲ್ಲೋದು ಅಂತ. ಅದ್ರ ಇಂಪ್ರೆಷನ್ ಏನು ಅಂದರೆ, ಸಲ್ಮಾನ್ ಯಾರ ಮೇಲಾದರೂ ಕೋಪ ಮಾಡಿಕೊಂಡ್ರೆ ಇಂಡಸ್ಟ್ರಿಲಿ ಅವ್ರು ಇರೋದು ತುಂಬ ಕಷ್ಟ ಆಗುತ್ತೆ ಅಂತ. ಇಲ್ಲ ಸರ್, ಅದು ಆ ಕೋಪ ಮಾಡ್ಕೊಳ್ಳುವಂಥದ್ದು ನನ್ನ ಕ್ವಾಲಿಟಿ ಅಲ್ಲ ಸರ್. ಕ್ವಾಲಿಟಿನೇ ಅಲ್ಲ ಅದು. ಪೀಪಲ್ ಡ್ರಿಂಕ್ ಆ್ಯಂಡ್ ದೇ ಸೇ ನಾನು ಇವನ್ನ ಬಿಡಲ್ಲ ಅವನ್ನ ಬಿಡಲ್ಲ ಅಂತೆಲ್ಲ. ಇಫ್ ಐ ಹ್ಯಾವ್ ಎ ಡ್ರಿಂಕ್ ಐ ಸೇ ಲೆಟ್ ಇಟ್ ಗೋ ಯಾರ್, ಬಿಟ್ಬಿಡು ಅಷ್ಟೇ. ಐ ಡೋಂಟ್ ಹ್ಯಾವ್ ದಟ್ ವಿಂಡಿಕ್ಟಿವ್ ಬೋನ್ ಇನ್ ಮೈ ಬಾಡಿ. ಐ ಡೋಂಟ್ ಹ್ಯಾವ್ ಇಟ್ ಅಟ್ ಆಲ್. ಅಂದರೆ ನಾನು ಇವನ್ನ ಬಿಡಲ್ಲ ಅನ್ನೋದು, ದಟ್ ಐ ವುಡ್ ನೆವರ್ ಎವರ್ ಫಾರ್ಗಿವ್ ಯು. ಸೊ ಆ ಥರದ್ದು ನನ್ನ ಹತ್ರ ಏನೂ ಇಲ್ಲ. ಬಟ್ ಆಗಾಗ ಬಂದುಬಿಡುತ್ತೆ ಅದು. ಹೌದಾ? ಆ್ಯಂಡ್ ದೆನ್ ಐ ಸೇ ವಾಟ್ ಯಾ, ಲೈಫ್ ಈಸ್ ಟೂ ಲಾಂಗ್ ಫಾರ್ ದಿಸ್ ಎನಿಮಾಸಿಟಿ. ಗೋ, ದಿಸ್ ವಾಸ್ ದ ಜರ್ನಿ. ಯು ಸಿ, ಇಟ್ ಈಸ್ ಮೆಂಟ್ ಟು ಬಿ ಇನಫ್. ವೇ ಯು ವಾಂಟ್ ಇಸ್ ಆಲ್ ತಲೆನೋವು ಆ್ಯಂಡ್ ಕೆಲವ್ರಿಗೆ ಬೈಯೋದು ಆ್ಯಂಡ್ ಆಲ್. ಐ ಡೋಂಟ್. ಅಲ್ಲ, ನಿಮ್ಮ ಮಾತು ನಿಜಾನೇ. ರೀಸೆಂಟಾಗಿ ನಾವು ನೋಡಿದ್ವಿ, ಪಠಾನ್ನ ಹಿಟ್ ಮಾಡಬೇಕು ಅಂತ ಸಲ್ಮಾನ್ ಅಯ್ಯೋ ಖಂಡಿತವಾಗ್ಲೂ ಇಲ್ಲ ಸರ್. ಈ ಕ್ರೆಡಿಟ್ನ ಶಾರುಖ್ ಖಾನ್ ಕೈಯಿಂದ ಯಾರು ಕಸ್ಕೊಳಕ್ಕಾಗಲ್ಲ, ಆದಿ ಚೋಪ್ರಾ ಕೈಯಿಂದನೂ ಕೂಡ ಯಾರು ಕಸ್ಕೊಳಕ್ಕಾಗೋದಿಲ್ಲ. ಖಂಡಿತವಾಗ್ಲೂ ಆಗಲ್ಲ. ಶಾರುಖ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಎಲ್ಲ ಫ್ಯಾನ್ಸ್ಗಳು ಶಾರುಖ್ನ ಫಿಲ್ಮ್ ನೋಡೋದಕ್ಕೆ ತುಂಬ ಉತ್ಸುಕರಾಗಿದ್ದರು. ಮತ್ತು ಒಂದು ರೈಟ್ ಟೈಮ್, ರೈಟ್ ಅವಕಾಶದಲ್ಲಿ ಒಂದು ಒಳ್ಳೆ ಸಿನಿಮಾ ಬಂತು. ಮತ್ತು ಶಾರುಖ್ ಇದ್ರ ಬಗ್ಗೆ ಹಿಟ್ ಇನ್ ರೀಸೆಂಟ್ ಹಿಂದಿ ಫಿಲ್ಮ್ ಇಂಡಸ್ಟ್ರಿ. ಅಕ್ಷಯ್ ಖಾನ್ ಅವರ ಸಿನಿಮಾ ಸೆಲ್ಫಿ ರಿಲೀಸ್ ಆಗಬೇಕಾದ್ರೆ ನೀವು ಅವ್ರ ಜೊತೆ ಒಂದು ವಿಡಿಯೋ ಮಾಡ್ತೀರಾ? ಹೌದು. ಕಂಗನಾ ಅವರ ಫಿಲಮ್ನು ಕೂಡ ನೀವು ಪ್ರಮೋಟ್ ಮಾಡಿದ್ರಿ? ಹೌದು.
ಸರ್ ಅದು ಹೇಳ್ತಾರೆ ಇಂಡಸ್ಟ್ರಿ ಡಿವೈಡ್ ಆಗಿದೆಯಾ ಅಂತ. ಸೊ ಐ ಡೋಂಟ್ ಥಿಂಕ್ ಇಷ್ಟು ಡಿವೈಡ್ ಆಗಿದೆಯಾ ಅಂತ. ಜನಗಳ ಒಪಿನಿಯನ್ಸ್ ಇದೆ, ಜನಗಳ ಲೂಪ್ಸ್ ಇದೆ, ಜನಗಳ ಫ್ರೆಂಡ್ಶಿಪ್ಸ್ ಇದೆ. ಆದರೆ ಯಾವಾಗ ಇಂಡಸ್ಟ್ರಿಗೆ ತೊಂದರೆ ಆಗುತ್ತೋ ಆವಾಗೆಲ್ಲ ಜೊತೆಗೆ ನಿಲ್ತೀವಿ. ಈಗ ಕರಣ್ ಜೋಹರ್ ಅವ್ರ ಜೊತೆ ಸಿನಿಮಾ ಮಾಡ್ತಿದ್ದೀರಾ? ಹೌದು, ಖಂಡಿತವಾಗ್ಲೂ. ನಾನು ಅವ್ರ ಜೊತೆ ಆಗಲೇ ಸಿನಿಮಾ ಮಾಡಿಬಿಟ್ಟಿದ್ದೀನಿ. ತುಂಬಾ ವರ್ಷಗಳ ಹಿಂದೆ ಕುಚ್ ಕುಚ್ ಹೋತಾಯಿ ಅನ್ನೋ ಸಿನಿಮಾದಲ್ಲಿ ಅವ್ರಿಗೋಸ್ಕರ ಸಪೋರ್ಟಿಂಗ್ ಆ್ಯಕ್ಟಿಂಗ್ ಕೂಡ ನೀವು ಮಾಡಿದ್ರಿ. ಹಾಂ ಹೌದು. ಸೊ ಆವಾಗ ಏನಾಗಿತ್ತು ಅಂದರೆ ಅದು ಸೈಫ್ ಅಲಿ ಖಾನ್, ಚಂದ್ರಚೂಡ್ ಸಿಂಗ್ ಎಲ್ಲ ಈ ಕ್ಯಾರೆಕ್ಟರ್ನ ಮಾಡೋದಕ್ಕೆ ಒಪ್ಕೊಂಡಿರಲಿಲ್ಲ. ಸೊ ಅದು ನನ್ನ ತಂಗಿ ಅಲ್ವಿರಾ ಜೊತೆ ಅವರು ತುಂಬ ಫ್ರೆಂಡ್ಲಿ ಆಗಿದ್ರು. ಅವರು ಇದನ್ನು ಅಲ್ವಿರಾಗೆ ಹೇಳಿದ್ಲು. ಅಲ್ವಿರಾ ಬಂದು ನನ್ನ ಹತ್ರ ಹೇಳಿದ್ರು, ಯು ಶುಡ್ ಡೂ ದಿಸ್ ಫಿಲ್ಮ್. ಅವ್ರು ನನಗೆ ಕತೆ ಹೇಳೋಕೆ ಬಂದರು. ಫಸ್ಟ್ ಹಾಫ್ ಹೇಳಿದ್ರು. ಫಸ್ಟ್ ಹಾಫಲ್ಲಿ ನಾನು ಇರಲೇ ಇಲ್ಲ. ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ, ಐ ಆಮ್ ಡೂಯಿಂಗ್ ದಟ್ ಫಿಲ್ಮ್ ಅಂತ ಹೇಳಿದೆ. ಮೈ ಸಿಸ್ಟರ್ ಈಸ್ ಕ್ಲೋಸ್ ಫ್ರೆಂಡ್ ಆಫ್ ಯೋರ್, ಶಿ ಟೋಲ್ ಮಿ ಟು ಡೂ ದಿಸ್ ಫಿಲ್ಮ್ ಆ್ಯಂಡ್ ಐ ವಿಲ್ ಡೂ ಇಟ್. ಆದರೆ ಅವರೆಲ್ಲ ಕಡೆ ಏನು ಹೇಳ್ತಿರ್ತಾರೆ ಅಂತಂದರೆ ನನಗೆ ಅವ್ರು ನೋಡಿದರೆ ಭಯ ಆಗುತ್ತೆ. ನಿಮ್ಮ ಮೊದಲನೇ ಸಿನಿಮಾದಲ್ಲೇ ನಾನು ನಿಮ್ಮ ಜೊತೆ ಕೆಲಸ ಮಾಡಿದೆ, ಮತ್ತು ಈ ಭಯ ಯಾತಕ್ಕೆ ಅಂತ. ಮತ್ತೆ ಹೊಸ ವಿಷಯ ಏನಂದರೆ ಟೈಗರ್ 3ನಲ್ಲಿ ಶಾರುಖ್ ಖಾನ್ ಕೂಡ ನಿಮ್ಮ ಜೊತೆ ಇರ್ತಾರಂತೆ. ಇದು ಸರ್ಪ್ರೈಸ್ ಆಗಿದೆ. ಸೊ ಈ ಒಂದು ಸರ್ಪ್ರೈಸ್ಗೆ ವೆಯ್ಟ್ ಮಾಡ್ತಾ ಸರಿ ಸರ್. ಈಗ ಇನ್ನೊಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಈಗ ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಸಲ್ಮಾನ್ ಖಾನ್ ಅವ್ರ ಮೇಲೆ ಆರೋಪಗಳು, ಪ್ರಶ್ನೆಗಳು ಮುಂದುವರಿಯುತ್ತೆ. ಮತ್ತು ನಾನು ನಿಮ್ಮ ಜೊತೆ ಈಗ ಈ ಕೇಕ್ನ ಕಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಇಂಡಿಯಾ ಟಿವಿನ ನೀವು ದುಬೈ ಯುಎಲ್ಲಿ ಲಾಂಚ್ ಮಾಡಿದ್ದೀರಾ. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಮ್ಮ ಅತಿಥಿಯಾಗಿ ಬಂದಿರೋದು ಸಲ್ಮಾನ್ ಖಾನ್. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ರವರ ಮೇಲೆ ಇವರು ತಮಗೆ ಇಷ್ಟ ಬಂದ ಹಾಗೆ ನಡ್ಕೋತಾರೆ ಎಂಬ ಆರೋಪವಿದೆ. ಡೈರೆಕ್ಟರ್ ಯಾರೇ ಆಗಿರಲಿ, ಫಿಲಮ್ ಯಾವುದೇ ಆಗಿರಲಿ, ಅವರ ಕೆಲಸದ ಜೊತೆ ಇಂಟರ್ಫಿಯರ್ ಆಗ್ತೀರಿ. ಫಿಲಮ್ನ ಸ್ಕ್ರೀನ್ ಪ್ಲೇ ಕೂಡ ಚೇಂಜ್ ಮಾಡ್ತೀರಿ, ಫಿಲಮ್ನ ಡೈಲಾಗು ಚೇಂಜ್ ಮಾಡ್ತೀರಿ, ಮತ್ತು ಫಿಲಮಲ್ಲಿ ಡಾನ್ಸ್ ಸ್ಟೆಪ್ ಏನಿರುತ್ತೆ ಅದನ್ನು ಸಲ್ಮಾನ್ ತೀರ್ಮಾನ ಮಾಡ್ತಾರಂತೆ. ಸರ್ ನಿಜ ಹೇಳಲ್ಲ ಸುಳ್ಳು ಹೇಳಲ್ಲ? ನೀವು ಆಪ್ಕಿ ಅದಾಲತ್ತಲ್ಲಿದ್ದೀರಿ, ನಿಮ್ಮ ಮುಂದೆ ಜನರಿದ್ದಾರೆ, ಸೊ ನೀವು ನಿಜಾನೇ ಹೇಳಬೇಕಾಗತ್ತೆ. ನೋಡಿ, ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಚೇಂಜ್ ಮಾಡೋಂಥ ಅಗತ್ಯ ಯಾವುದಕ್ಕೂ ಇರಲ್ಲ. ಬಟ್ ಕೆಲವೊಂದು ವಿಷಯಗಳು ಹೆಂಗಿರ್ತವೆ ಅಂದರೆ ಅವು ಚೆನ್ನಾಗಿರಲ್ಲ. ಸೊ ಅವುಗಳನ್ನ ಚೇಂಜ್ ಮಾಡೋದು ತುಂಬ ಅಗತ್ಯವಾಗಿರುತ್ತೆ. ಎಸ್, ನಾನೇ ಅಲ್ಲ, ನಾವೆಲ್ಲರೂ ಮಾಡ್ತೀವಿ. ಯಾಕಂದರೆ ಆ ಡೈರೆಕ್ಟ್ರು ಏನಿದ್ದಾರೆ ಅವರು ಒಬ್ಬರೇ ಡೈರೆಕ್ಟರ್ ಜೊತೆ ಕೆಲಸ ಮಾಡಿರೋದು, ಮತ್ತು ಅದು ಅವರೇ. ನಾನು ತುಂಬ ಜನ ಡೈರೆಕ್ಟರ್ಸ್ಗಳ ಜೊತೆ ಕೆಲಸ ಮಾಡಿದ್ದೀನಿ ಮತ್ತು ತುಂಬ ವರ್ಷಗಳ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಸೊ ಆ ಡೈರೆಕ್ಟರ್ಸ್ಗಳು ಕೂಡ ಒಂದು ಹೆಲ್ದಿ ಡಿಸ್ಕಷನ್ನಲ್ಲಿ ಒಪ್ಕೊಂಡ್ಬಿಡ್ತಾರೆ, ಇದು ಸರಿ ಇದೆ, ಇದು ಸರಿ ಇಲ್ಲ ಅನ್ನೋದು. ಆಮೇಲೆ ನಾನು ಕೂಡ, ನಾವು ಅವ್ರಿಗೆ ಯಾವಾಗ ಎಕ್ಸ್ಪ್ಲೇನ್ ಮಾಡ್ತೀವೋ ಈ ಸೀನ್ ಆದಮೇಲೆ ಈ ಸೀನ್ ಬರುತ್ತೆ ಅಂತ, ಮತ್ತು ಈ ಸಾಂಗ್ ಈ ಥರ ಯಾಕಿದೆ ಅಂತ, ಬಿಕಾಸ್ ಇದು ಸಿಚುವೇಶನಲ್ ಆಗಿದೆ, ಆಗ ನಾವು ಒಪ್ಕೊಂಡ್ಬಿಡ್ತೀವಿ. ಸೊ ಈ ಫಿಲ್ಮ್ ಮೇಕಿಂಗ್ ಏನಿದೆ ಅದು ಒಂದು ಟೀಮ್ ವರ್ಕ್ ಜೊತೆ ಆಗುತ್ತೆ. ಒಳ್ಳೆ ವಿಚಾರ ಅಂದರೆ ಇದು ನೀವು ಅಕ್ಸೆಪ್ಟ್ ಮಾಡ್ಕೊಂಡ್ರಿ, ಒಪ್ಕೊಂಡ್ರಿ, ಜಾರ್ಕೊಳ್ಳೋದಕ್ಕೆ ಪ್ರಯತ್ನ ಪಡಲಿಲ್ಲ. ಆದರೆ ನಾನು ಕೇಳ್ಪಟ್ಟೆ ನೀವು ಫಿಲಮ್ ಹೆಸರನ್ನೇ ಬದಲಾಯಿಸ್ಬಿಡ್ತೀರಂತೆ. ಈಗ ಒಂದು ಫಿಲಮ್ ಏನು ಬರ್ತಾ ಇದೆ, ಈ ಫಿಲಮ್ಗೆ ಮೊದಲು ಹೆಸರಿದ್ದಿದ್ದು ಅದು ಕಬಿ ಈದ್ ಕಬಿ ದಿವಾಲಿ. ಇದು ಅದ್ರ ಮೇಲೆ ಒಂದು ಥಾಟ್ ಇತ್ತು ಸರ್, ಥಾಟ್ ಇತ್ತು ಕಬಿ ಈದ್ ಕಬಿ ದಿವಾಲಿ. ಆದರೆ ಯಾವ ಥರ ಈ ಫಿಲಮ್ ಆಗ್ತಾ ಇತ್ತೋ, ಮೊದಲು ಏನು ಸ್ಕ್ರಿಪ್ಟ್ ಇತ್ತು ಆ ಸಿನಿಮಾದು, ಈಗ ಏನು ಸ್ಕ್ರಿಪ್ಟ್ ಇತ್ತು ಅದನ್ನೇನು ನೀವು ಹೇಳ್ತಾ ಇದ್ದೀರಾ ಈಗ. ಅಂದರೆ ನಾನು ಇಂಟರ್ಫಿಯರ್ ಮಾಡ್ತಿಲ್ಲ ಸರ್, ಹೆಲ್ಪ್ ಮಾಡ್ತಾ ಇದ್ದೀನಿ ನಾನು ಅಷ್ಟೇ. ನಾನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಪಿಕ್ಚರ್ ಓಡ್ತು, ಪಿಕ್ಚರ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಅದು ಒಳ್ಳೆ ಮಾತೇ ಅಲ್ವಾ. ಮತ್ತೀಗ ನಮ್ಮ ಡೈರೆಕ್ಟರ್ ಏನಿದ್ದಾರೆ ಅವರು ಖುದ್ದಾಗಿ ರೈಟರ್ ಆಗಿದ್ದಾರೆ, ಮತ್ತು ನನ್ನ ಜೊತೆ ಕೆಲಸ ಮಾಡಿದ್ದಾರೆ, 2 ಸಿನಿಮಾ ಮಾಡಿದ್ದಾರೆ, ರೆಡಿನೂ ಅವರೇ ಮಾಡಿದ್ದು. ಮತ್ತು ಈಗ ಅದ್ರ ಬಗ್ಗೆ ಡೈಲಾಗ್ ಕಿಸಿ ಕೆ ಬಾಯ್ ಕಿಸಿ ಕೆ ಜಾನಲ್ಲಿ ಸರ್, ಈ ಸಿನಿಮಾದ ಟೈಟಲ್ ಏನಾಗಿತ್ತು ಅಂದರೆ ಮುಂಚೆ ಭಾಯ್ಜಾನ್, ಮತ್ತು ನನ್ನ ಫಾದರ್ಗೆ ಈಗಲೂ ಕೂಡ ಈ ಕಿಸಿ ಕಾ ಭಾಯ್ ಕಿಸಿ ಕಾ ಜಾನ್ ಈ ಟೈಟಲ್ ಏನಿದೆ ಈಗಲೂ ಕೂಡ ಅವರಿಗೆ ಚೆನ್ನಾಗಿ ಅನಿಸ್ತಾ ಇಲ್ಲ. ನಿಜ, ಅವ್ರೇನು ಹೇಳ್ತಾರೆ ಈ ಟೈಟಲ್ ಏನಿರುತ್ತೆ ಅದು ಒನ್ ವರ್ಡ್ ಆಗಿರಬೇಕು ಅಂತ. ಬಟ್ ಐ ಜಸ್ಟ್ ಥಾಟ್ ದ್ಯಾಟ್ ಭಾಯ್ಜಾನ್ ವಾಸ್ ಟು ಬ್ರೋ guy type, you know, that. So I didn't want that. So if
ಹುಡುಗರು ಬರೀ ಹುಡುಗರ ಸಿನಿಮಾ ನೋಡಕ್ ಬರೀ ಬಂದ್ರು ಬಾಯಿ ಜಾನ್ ಆಗೋದಕ್ಕೆ ಇಷ್ಟ ಇರಲಿಲ್ಲ, ಯಾರಿಗಾದ್ರೂ ಜಾನ್ ಆಗೋದಕ್ಕೂ ಇಷ್ಟಪಡ್ತಿದ್ರಿ. ಕರೆಕ್ಟ್. ಆ ವರ್ಡು ಬಾಯಿ ಕೂಡ ಇದೆ ಮತ್ತೆ ಜಾನ್ ಕೂಡ ಅದ್ರಲ್ಲಿದೆ. ಸೊ ಇಟ್ಸ್ ಆಕ್ಚುಲಿ ಏನಂದ್ರೆ ಇಟ್ಸ್ ಲೈಕ್ ದ ವಿಮನ್ ವಿಲ್ ಲವ್ ದ ಫಿಲ್ಮ್. ಇಟ್ಸ್ ಅ ರೊಮ್ಯಾನ್ಸ್, ಯುನೋ. ಆಕ್ಷನ್ ಗಿಕ್ಷನ್ ಎಲ್ಲ ಇದೇ ಇರುತ್ತೆ ಎಲ್ಲ ಸಿನಿಮಾದಲ್ಲಿ ಇರೋ ಹಾಗೆ, ಕಾಮಿಡಿ ಕೂಡ. ದಟ್ ರೊಮ್ಯಾನ್ಸ್ ಇನ್ ದಿಸ್ ಫಿಲ್ಮ್ ಇಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ಇನ್ ಇಂಡಿಯಾ, ಐ ಡೋಂಟ್ ನೋ ಅಬೌಟ್ ಹಿಯರ್, the women audience have, started going to the theaters to watch this film because ಅದೊಂದು ಫ್ಯಾಮಿಲಿ ಏನಿರುತ್ತೆ, ನಮ್ಮ ಕಲ್ಚರ್ ಏನಿರುತ್ತೆ, ಅಣ್ಣಂದಿರ ಬಾಂಡಿಂಗ್ ಇದೆ, ಅವರ ಗರ್ಲ್ ಫ್ರೆಂಡ್ಸ್ ಏನಿದ್ದಾರೆ, ಎವ್ರಿ ಒನ್ ಟುಗೆದರ್ ಇನ್ ದ ಸೌತ್ ಫ್ಯಾಮಿಲಿ ಆ್ಯಂಡ್ ದ ಇನ್ ಲಾಸ್ ಆ್ಯಂಡ್ ವಾಟ್ ಇಟ್ ಡಸ್ ಫಾರ್ ದ ಇನ್ ಲಾಸ್. ಸೊ ಆಲ್ ದ ವಿಮೆನ್ಸ್ have started seeing the film right now. So I didn't want this just to be, I wanted this to be ಎಲ್ರು ಸಿನಿಮಾ ಅಂತ. ಹೆಸರು ಚೆನ್ನಾಗಿದೆ, ಜನರಿಗೂ ಇಷ್ಟ ಆಗಿದೆ, ಸಿನಿಮಾ ನೋಡ್ತಾ ಇದ್ದಾರೆ. ಆದ್ರೆ ಇದ್ರಲ್ಲೂ ನೀವೇನಾದರೂ ಡೈಲಾಗ್ ಬರ್ದಿದ್ರಾ ಹೇಗೆ? ಅದು ಇಂಪ್ರೂವೈಸ್ ಆಗುತ್ತೆ ಸರ್, ಇಂಪ್ರೂವೈಸ್ ಆಗಿಬಿಡುತ್ತೆ. ನಾನು ಕೇಳಿದಾಗೆ ಈ ಡೈಲಾಗ್ ಏನಿದೆ ಅದು ತುಂಬಾ ಫೇಮಸ್ ಆಗಿದೆ, ಮುಚ್ಪೆ ಕೈಸಾನ್ ಕರ್ನಾ. ಹೌದು ಸರ್, ಅದು ಶಾರ್ಟ್ಗಿಂತ ಮುಂಚೆ ಬಂದ್ಬಿಡುತ್ತೆ ಕೆಲವೊಂದು ಸಲ. ಮತ್ತದು ಐ ಥಿಂಕ್ ಅದು ರಿಯಲ್ ಲೈಫಿಂದನೇ ಬಂದ್ಬಿಡುತ್ತೆ ಅನ್ಸುತ್ತೆ. ಐ ಆಮ್ ಡೂಯಿಂಗ್ ಎ ಫೇವರ್, ಡೂ ಮಿ ಫೇವರ್, ಡೋಂಟ್ ಡೂ ಎನಿ ಫೇವರ್, ಡೋಂಟ್ ಡೂ ಮಿ ಫೇವರ್. ಸೊ ಅದು ಡಿಪೆಂಡ್ ಆಗುತ್ತೆ, ಏನಂದರೆ ನೀವು ಯು ಆರ್ ಗೋಯಿಂಗ್ ಥ್ರೂ. ಅದು ಇದೆಲ್ಲ ಏನಂದರೆ ಇದು ಡೈಲಾಗ್ಸ್ ಕೂಡ ನಮ್ದಾಗಿರೋದಿಲ್ಲ, ಇದು ಲೈಫಲ್ಲಿ ಯಾರಿಂದನೋ ಎಲ್ಲಿಂದನೋ ಕೇಳಿಸ್ಕೊಂಡಿರ್ಬೋದು, ಅದು ಮನಸ್ಸಲ್ಲೆಲ್ಲ ಒಂದು ಕಡೆ ಕೂತಿರುತ್ತೆ. ಮತ್ತು ಎಲ್ಲಾದರೂ ಒಂದು ಕಡೆ ಆ ಥರ ಸಿಚುವೇಶನ್ ಬಂತು ಅಂತಂದರೆ ಆ ಡೈಲಾಗು ರಿಯಲ್ ಲೈಫಲ್ಲಿ ಏನಾಗಿತ್ತು ಅದನ್ನು ನಾವು ಸಿನಿಮಾದಲ್ಲಿ ಅಳವಡಿಸ್ಕೊಳ್ತೀವಿ. ಅದಕ್ಕೋಸ್ಕರ ಅದು ತುಂಬ ಪವರ್ಫುಲ್ ಕೂಡ ಅನಿಸುತ್ತೆ. ಈ ಲೈನು ತುಂಬ ಸಲ ಕೇಳಿದ್ವಿ, ತುಮ್ಮೆ ಇತ್ನೆ ಛೇದ್ ಕರೆಂಗೆ. ಇದು ಸರ್, ಇದು ಅವ್ರದ್ದೇ ಡೈಲಾಗ್ ಆಗಿತ್ತು, ನಮ್ಮ ಡೈರೆಕ್ಟರ್ ಸಾಹೇಬ್ರದ್ದು. ಡೈರೆಕ್ಟರ್ ನನಗೆ ಹೇಳಿದ್ದೇನಂದ್ರೆ ಇದು ನಿಮ್ಮ ಡೈಲಾಗು ಅಂತ. ಡೈಲಾಗ್ ಅದು ಹೂಸ್ಬಿಟ್ಟು ಅಂತ ಡೈಲಾಗ್ ಇದೆಲ್ಲ, ಅದನ್ನೆಲ್ಲ ಹೇಳಿದೆ ನಾನು, ಅದು ಏನಿದೆಲ್ಲ ಅಂತ. ಸೊ ಅದಕ್ಕೆ ನಾನು ಈ ಥರ ಎಲ್ಲ ಆ್ಯಕ್ಟ್ ಮಾಡಬೇಕಾಗಿ ಬಂತಲ್ಲಿ. ಬಟ್ ದಟ್ ಫಿಲ್ಮ್ ವಾಸ್ ಎ ಫ್ಯಾಂಟಾಸ್ಟಿಕ್ ಫಿಲ್ಮ್. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡ್ ಅನ್ನೋದು ಶುರುವಾಗಿದೆ. ಯಾವುದೇ ಫಿಲ್ಮ್ ರಿಲೀಸ್ ಆದರೂ ಅದಕ್ಕೂ ಮುಂಚೆನೇ ಬಾಯ್ಕಾಟ್ ಬಾಲಿವುಡ್ ಶುರುವಾಗುತ್ತೆ. ಫಿಲಮ್ನ ಟ್ರೈಲರ್, ಫಿಲಮ್ನ ಹೆಸರು, ಪೋಸ್ಟರ್ ನೋಡ್ತಿದ್ದಾಗೇನೆ ಕ್ಯಾಂಪೇನಿಂಗ್ ಶುರುವಾಗುತ್ತೆ. ಸರ್ ಇದು ತುಂಬ ಮುಂಚೆಯಿಂದಲೂ ನಡ್ಕೊಂಡು ಬರ್ತಾ ಇತ್ತು ಸರ್. ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ಮೊದಲಂತೂ ಇದು ಮೋರ್ಚಾ ತಗೊಂಡ್ಬರ್ತಿದ್ರು ಮನೆ ಮುಂದೆ ಇಲ್ಲ ಥಿಯೇಟ್ರ್ ಹೊರಗಡೆ. ಸೊ ಇವಾಗ ಟೂಲ್ಸ್ ಬದಲಾಗಿದೆ ಅಷ್ಟೇ. ಸೊ ಆ ಟೂಲ್ಸ್ನೆಲ್ಲ ವಿಲ್ ಹ್ಯಾಂಡ್ಲ್ ಇಟ್. ನಮ್ಮದೊಂದು ಫಿಲ್ಮ್ ಇತ್ತು, ಲವ್ ರಾತ್ರಿ. ಅದು ಟೈಟ್ಲ್ ಆಗಿತ್ತು. ದೇ ಹ್ಯಾಡ್ ಅಬ್ಜೆಕ್ಷನ್ ಆನ್ ದ್ಯಾಟ್. So they said also why they objection on that, because it's a festival, you should not look, that it is just, you don't make a film with this. So I agreed to them. Within a second I said love yatri nadiyata, ಅವ್ರು ಹೇಳಿದ್ರು ನಡೆಯುತ್ತೆ. So love yatri ಅದಾಗೋಯ್ತು. So there is no like Bajrangi Bhaijaan. So we went and the censor board very politely told that ಯಾರು ಈ Bajrangi Bhaijaan ಟೈಟಲ್ ನ ತೆಗೆದುಬಿಡಿ. So I said ಒಂದು ವೇಳೆ ಇವರು ಪಂಜಾಬಿಗೆ ಹೋಗ್ತಿದ್ದಾರೆ ಅಂತಂದರೆ, ಸೊ ಅವ್ರು ಆಗ್ತಿದ್ರು ಬಜರಂಗಿ ಪಾಜಿ. ಒಂದು ವೇಳೆ ಇವರು ಯು ಪಿಗೆ ಹೋಗ್ತಾ ಇದ್ರೆ ಆಗ ಆಗ್ತಿದ್ರು ಬಜರಂಗಿ ಭಯ್ಯ. ಒಂದು ವೇಳೆ ಇವರು ಮಹಾರಾಷ್ಟ್ರ ಬರ್ತಾ ಇದ್ದಿದ್ರೆ ಆಗ ಇವ್ರು ಆಗ್ತಿದ್ರು ಬಜರಂಗಿ ಬಾವು. ಸೊ ಇದಾಗಿತ್ತು. ಸೊ ದೆನ್ ದೇ ಅಂಡರ್ಸ್ಟ್ಯಾಂಡ್ ದಟ್ ಪಾಕಿಸ್ತಾನ ಹೋಗ್ತಿದ್ದಾರೆ, ಸೊ ಬಜರಂಗಿ ಭಾಯ್ಜಾನ್ ಇಸ್ ಓಕೆ. ಸೊ ದೇ ಜಸ್ಟ್ ಅಂಡರ್ಸ್ಟುಡ್ ಇನ್ ಎ ಸೆಕೆಂಡ್ ಆ್ಯಂಡ್ ಜಸ್ಟ್ ದೇ ಜಸ್ಟ್ ಗೇವ್ ದ ಗೋ ಅಹೆಡ್. ಬಜರಂಗಿ ಭಾಯ್ಜಾನ ಜನ ತುಂಬ ಇಷ್ಟಪಡ್ತಾರೆ, ತುಂಬ ಹೆಸರು ಮಾಡುತ್ತೆ. ನಿಮಗನ್ಸುತ್ತೆ ಏನಂದರೆ ಆ್ಯಕ್ಟಿಂಗ್ನ ವಿಷಯದಲ್ಲಿ ನಿಮ್ಮ ಒನ್ ಆಫ್ ದ ಬೆಸ್ಟ್ ಅಂತ? ಸರ್ ಅದರಲ್ಲಿ ಆ್ಯಕ್ಟಿಂಗ್ ಅನ್ನೋಂಥದ್ದೇನು ಇರಲೇ ಇಲ್ಲ. ಸಿನಿಮಾನ ಎಷ್ಟು ಚೆನ್ನಾಗಿತ್ತು. ಸೆಟ್ಟಿಗೆ ಹೋಗ್ತಿದ್ದಾಗೆ ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ಇಟ್. ಅದು ಹೇಗಂದರೆ ನಾನು ಯಾವಾಗ ಸೂರಜ್ ಭಾರ್ಜಾತ ಜೊತೆ ಅವರು ಶೂಟಿಂಗ್ ಮಾಡ್ತಿರ್ತೀನೋ, ಯಾವಾಗ ಅವ್ರ ಸೀನ್ಸ್ಗಳು ಬರುತ್ತೋ ನನ್ನ ಹತ್ರ, ಅದನ್ನು ನೋಡಿದ ತಕ್ಷಣ ನನಗನ್ಸುತ್ತೆ ಅರೆ ನನಗೇನಾಯಿತು, ದಿಸ್ ಗೈ ಇಸ್ ಗಾನ್ ಪ್ಯೂರರ್ ಆ್ಯಂಡ್ ಪ್ಯೂರರ್ and I'm just going in the opposite direction. I'm not feeling that I am that niceness. ಆಮೇಲೆ ನಾನು ಸೂರಜ್ ಭಾರ್ಜಾತಿ ಅವ್ರ ಜೊತೆ ಸ್ವಲ್ಪ ಹ್ಯಾಂಗ್ ಔಟ್ ಮಾಡಿದೆ. ಆವಾಗ ಒಂದು ಕ್ಲೀನ್ ಔಟ್ ಶುರು ಆಗಿಬಿಡುತ್ತೆ. ಆ್ಯಂಡ್ ದೆನ್ ಲೈಕ್ ಆಫ್ಟರ್ ತುಂಬ ಸಮಯದ ಮೇಲೆ ಐ ಡಿಡ್ ಪ್ರೇಮ್ ರತನ್ ಧನ್ ಪಾಯೋ ವಿಧಿಮ್. ಅದಕ್ಕೆ ನನಗೆ ತುಂಬ ಟೈಮ್ ಬೇಕಾಯಿತು ಆ ಫಿಲ್ಮ್ ಒಳಗೆ ಹೋಗೋಕ್ಕೆ. ಏನನ್ಸಿತ್ತು ಅಂತಂದರೆ, ಈ ಒಳ್ಳೆತನದೇನು ಮಾಡ್ತಿದ್ದೀನಿ ಆ್ಯಕ್ಟ್ ಅನ್ನೋದು ಫ್ರಾಡ್ ಥರ ಅನಿಸ್ತಿತ್ತು. ಐ ಹ್ಯಾವ್ ಲಾಸ್ಟ್ ದಟ್ ಇನ್ನೋಸೆನ್ಸ್ ಇನ್ ಮೀ.
and then spending time with him and hear him talk. And because he is same way only, has just grown 1,000 times, 1,000 folds. ಅವರು ಈಗ ಹೇಗಂದರೆ ಈ ಫಿಲ್ಮ್ ಬಜರಂಗಿ ಭಾಯ್ಜಾನ್, ಐ ಜಸ್ಟ್ ಥಾಟ್ ಇನ್ ಬಜರಂಗಿ ಭಾಯ್ಜಾನ್ ಕ್ಲೈಮ್ಯಾಕ್ಸ್ ನಾನು ಮತ್ತು ಕಬೀರ್ ಅಂದ್ಕೊಂಡಿದ್ವಿ, ಇಬ್ಬರು ನಾವು ಅದನ್ನ ಮರೆತುಬಿಟ್ವಿ. ಆ್ಯಂಡ್ ರಾಜಮೌಳಿ ಅವರು ಕೂಡ ಪಾಯಿಂಟೆಡ್ ಔಟ್ ಟು ಹಿಸ್ ಫಾದರ್ ಮಿಸ್ಟರ್ ವಿಜೇಂದ್ರ ಪ್ರಸಾದ್, ಏನಂದ್ರೆ ವಿಜುವಲ್ ವಾಸ್ ನಾಟ್ ಸಪೋಸ್ ಟು ಬಿ ಆಫ್ ನವಾಜುದ್ದೀನ್ ಸಿದ್ದಿಕಿ. ದಟ್ ಲಾಸ್ಟ್ ವಿಜುವಲ್ ಆಫ್ ದಟ್ ಮುನ್ನಿ ಗೋಯಿಂಗ್ ಟು ಹರ್ ಮದರ್ should have been ಪವನ್, should have been mine. ಯಾಕಂದರೆ ಇಲ್ಲಿ ನಾನು ಬಿಟ್ಟು ಬರ್ತೀನಿ ಅಂತ ಹೇಳ್ತೀನಿ, ಮತ್ತು ಎಂಡಲ್ಲಿ ನವಾಜುದ್ದೀನ್ ಸಿದ್ದಿಕಿಗೆ ಹೇಳ್ತಾರೆ ಹೋಗಿ ನೀನು ಬಿಟ್ಟು ಬಾ ಅಂತ. ಈಗ ಅದಾಗಬೇಕಾಗಿತ್ತು ಅಂದ್ರೆ ಆ ಸಿನಿಮಾದಲ್ಲಿ, ಯಾಕಂದರೆ ಆ ಫಿಲ್ಮಿಗೆ ತುಂಬಾ ದೊಡ್ಡ ಹಿಟ್ ಆಗಿದೆ. ಐ ಜಸ್ಟ್ ಫೀಲ್ ದ್ಯಾಟ್ ಅದು ಬಂದುಬಿಟ್ಟಿದ್ರೆ ಆ ಸಿನಿಮಾದಲ್ಲಿ, ಸೊ ದ್ಯಾಟ್ ಫಿಲ್ಮ್ ವುಡ್ ಹ್ಯಾವ್ ಬಿನ್ ದಟ್ ಮೋರ್ ಇಮೋಷನ್ that he sees the mother and the child get together, then he gets shot. It would have been the most beautiful scene ever. ಈ ಒಂದು ಪಿಕ್ಚರ್ಗೆ ನೀವು ನಿಮ್ಮ ಇನ್ಪುಟ್ಸ್ ಕೊಡೋದಕ್ಕಾಗಲಿಲ್ಲ. ಹೌದು ಸರ್, ಆದರೆ ಪಿಕ್ಚರ್ ತುಂಬಾ ಚೆನ್ನಾಗಿ ಓಡ್ತು. ಆದರೆ ಹೇಳ್ತಿದ್ದೆ, ಈ ಥರ ಏನಾದರೂ ಆಗಿದ್ದಿದ್ರೆ ಆಗ ಅದು ಇನ್ನೂ ತುಂಬ ದೊಡ್ಡ ಹಿಟ್ ಆಗ್ತಿತ್ತು. ಸಂಜಯ್ ಜಿಲ್ಲಾ ಬನ್ಸಾಲಿ ಅವ್ರ ಜೊತೆ ನೀವು ಫಿಲಮ್ ಮಾಡಬೇಕು ಅಂತಿದ್ರಿ. ಹೌದು ಸರ್, ಇನ್ಶಾ ಅಲ್ಲ ಯಾವುದೂ ಆಗಿಲ್ಲ. ಇನ್ಶಾ ಅಲ್ಲ ಬೇರೆ ಪಿಕ್ಚರ್ ಆಗೇ ಆಗುತ್ತೆ. ಒಂದು ಜಮಾನದಲ್ಲಿ ಸಲ್ಮಾನ್ ಖಾನ್ ಅವರ ಬಗ್ಗೆ ಒಂದು ಇಮೇಜ್ ಇತ್ತು, ಏನಂದ್ರೆ ಆತ ಬ್ಯಾಡ್ ಬಾಯ್ ಅಂತ. ಆ ಇಮೇಜ್ನ ಬದಲಾಯಿಸ್ಕೊಂಡ್ರಿ ಸರ್. ಬಟ್ ನೌ ದೇರ್ ಇಸ್ ಅ ನೈಸ್ ರಿಲೇಶನ್ಶಿಪ್. ಏನಂದರೆ ಫೋಟೋಗ್ರಾಫರ್ಸ್ ಬರ್ತಾರೆ, ದೇ ಟೇಕ್ ಪಿಕ್ಚರ್ಸ್, ದೇ ಸೆಲ್ ದೋಸ್ ಪಿಕ್ಚರ್ಸ್ ಆ್ಯಂಡ್ ಮೇಕ್ ಮನಿ. ನಾವು ಐ ಗಿವ್ ದೆಮ್ ದ ಪಿಕ್ಚರ್ಸ್. ಬಾಯ್ ಲೆಫ್ಟ್, ಬಾಯ್ ರೈಟ್, ಬಾಯ್ ಮೇಲೆ, ಬಾಯ್ ಕೆಳಗೆ, ಬಾಯ್ ಇನ್ನೊಂದ್ಸಲ, ಬಾಯ್ ಸ್ವಲ್ಪ ಈ ಕಡೆ, ಬಾಯ್ ಸ್ಮೈಲ್, ಬಾಯ್ ಸ್ವಲ್ಪ ಆ ಕಡೆ, ಬಾಯ್ ಓ ಆಗ್ಬಿಡ್ತಾ, ಓಕೆ ಥ್ಯಾಂಕ್ ಯು ಔಟ್. ಸೊ ಐ ಡೂ ದಟ್ ಆ್ಯಂಡ್ ಐ ಆಲ್ಸೋ ಗೋ ಇನ್ ಟು ದೆಮ್. ಆ್ಯಂಡ್ ಆಗಲೂ ಕೂಡ ಅವರು ನನ್ನ ಜೊತೆ ಪಿಕ್ಚರ್ಸ್ನ ತಗೋತಾರೆ. ಐ ಡೂ ದಟ್ ನಾವು. ಬಟ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ದೇರ್ ವಾಸ್ ಯಂಗ್ ಹುಡುಗರು ಇದ್ರು. ಈಗ ಅವರು ಮೆಚ್ಯೂರ್ಡ್ ಆಗಿದ್ದಾರೆ. ಈಗ ದೇ ಹ್ಯಾವ್ ರಿಯಲೈಸ್, ದ ಜರ್ನಲಿಸ್ಟ್, ದೇ ಹ್ಯಾವ್ ರಿಯಲೈಸ್ಡ್ ವಾಟ್ ಮಿಸ್ಟೇಕ್ಸ್ ದೇ ಹ್ಯಾವ್ ಬಿನ್ ಡೂಯಿಂಗ್. ದೇ ಹ್ಯಾವ್ ಗಾಟನ್ ವೆರಿ ಕಾಸ್ಟಿಕ್. ಅವ್ರು ತುಂಬಾ ಮೀನ್ ಆಗಿಬಿಟ್ಟಿದ್ರು ಆ ಟೈಮಲ್ಲಿ ಅವರ ಫ್ಯಾಮಿಲಿ ಜೊತೆಯಲ್ಲಿ. ಮತ್ತು ಈಗೇನಾಗುತ್ತಂದರೆ ಏನಾದರೂ ಆಯಿತು ಅಂದರೆ ಆಗ ಸೋಷಿಯಲ್ ಮೀಡಿಯಾಗೆ ಬಂದುಬಿಡುತ್ತೆ, 5 ನಿಮಿಷದಲ್ಲೇ ಬಂದುಬಿಡುತ್ತೆ ಅಲ್ಲಿ, ಬಿಫೋರ್ ಇವನ್ ಯು ನೋ ಹಿಮ್. ಆವತ್ತಿನ ದಿನ ನಾವೆಲ್ಲ 15 ದಿವಸ ಟೆನ್ಷನ್ನಲ್ಲಿ ಕಾಯ್ತಾ ಇದ್ವಿ, 1 ತಿಂಗಳು ಟೆನ್ಷನ್ನಲ್ಲಿ ಕಾಯ್ತಾ ಇದ್ವಿ, ಇವ್ರೇನು ಪ್ರಿಂಟ್ ಮಾಡ್ತಾರೆ ಅಂತ. ಅರೆ ದ್ಯಾಟ್ ಯೂಸ್ ಟು ಕಿಲ್ ಯು. ಈಗೇನಾದರೂ ಆಯಿತು ಅಂದರೆ ಸರ್ 30 ಸೆಕೆಂಡ್ಸ್ 5 ಮಿನಿಟ್ಸಲ್ಲಿ ಬಂದುಬಿಡ್ತು, ಸೋಷಿಯಲ್ ಮೀಡಿಯಾದಲ್ಲಿ ಬಂದುಬಿಡ್ತು. ಈಗಲೇ ಟೈಮೇ ಇಲ್ಲ ಯೋಚನೆ ಮಾಡೋದಕ್ಕೆ, ಏನಾಯಿತು ಈಗೇನು ಮಾಡೋದು ಅಂತ, ಏನೂ ಆಗಲ್ಲ. ಈಗ ಟೆನ್ಷನ್ ಏನು ಅಂತಂದರೆ, ಹೌದಾ ಇವರು ನನ್ನ ಬಗ್ಗೆ, ನನ್ನ ಅಫೇರ್ ಬಗ್ಗೆ ಬರ್ತಿದ್ದಾರಾ, ಮತ್ತು ಅದು ಈ ಜರ್ನಲಿಸ್ಟ್ನ ಕಾಂಟ್ಯಾಕ್ಟ್ ಮಾಡು, ಆ ಜರ್ನಲಿಸ್ಟ್ನ ಕಾಂಟ್ಯಾಕ್ಟ್ ಮಾಡು, ಇವ್ರ ಮೂಲಕ ಆರ್ಟಿಕಲ್ನ ತೆಗೆದುಬಿಡು, ಇದು ಮಾಡು, ಅದು ಮಾಡು. ದ್ಯಾಟ್ 1 month ಯು ಕುಡ್ ನಾಟ್ ಕಾನ್ಸಂಟ್ರೇಟ್ ಆನ್ ಯುವರ್ ವರ್ಕ್. ಇಟ್ ಯೂಸ್ ಟು ಬಿ ಸೋ ಡ್ರಾಮ್ಯಾಟಿಕ್ ಆ್ಯಂಡ್ ದೇ ಯೂಸ್ ಟು ಹರ್ಟ್ ಯು ವೆರ್ ಇಟ್ ಹರ್ಟ್ಸ್. ಆಮೇಲೆ ಬಿಕಮ್ ಫ್ರೆಂಡ್ಸ್ ವಿತ್ ಪೀಪಲ್ ಆ್ಯಂಡ್ ಟೇಕ್ ಔಟ್ ಗಾಸಿಪ್ಸ್ ಆ್ಯಂಡ್ ರೈಟ್ ದೀಸ್ ಥಿಂಗ್ಸ್. ಆ್ಯಂಡ್ ಐ ಥಿಂಕ್ ಆಲ್ ಆಫ್ ದೆಮ್ ಹ್ಯಾವ್ ರಿಯಲೈಸ್ಡ್ ದಟ್ ದೇ ಆಲ್ ಹ್ಯಾವ್ ಸೆಡ್ that ನಾವು ಯಂಗಾಗಿದ್ವಿ, ನಾವೇನೋ ಮಾಡಬೇಕು ಅಂತಿದ್ವಿ, ಬಟ್ ಐ ಸೆಡ್ ಇಟ್ ಈಸ್ ರಾಂಗ್, ನೀವು ತಪ್ಪು ಮಾಡಿದ್ರಿ. ಸೊ ನಾವು ದೇ ಆಲ್ ಆರ್ ಮೆಚ್ಯೂರ್ಡ್ ಆ್ಯಂಡ್ ದೇ ಆಲ್ ಓಕೆ ನಾವು. ಬಟ್ ಟೆನ್ಷನ್ ಇತ್ತು, ಅವತ್ತು ತುಂಬ ಇರ್ತಿತ್ತು ನೋಡಿ. ಏನಂದರೆ ಗರ್ಲ್ ಫ್ರೆಂಡಿಗೆ ಗೊತ್ತಾಗ್ಬಿಡುತ್ತೆ. ಮತ್ತು ಹೀರೋಯಿನ್ಗಳ ಜೊತೆ ಈ ಟಾಪಿಕ್ ಏನಂದರೆ ಇಟ್ ವಾಸ್ ವೆರಿ ಮೆಸ್ಡ್ ಅಪ್. ಕೆಲಸದ ಬಗ್ಗೆ ಹೇಳೋದಾದರೆ, ನೀವು ಈ ಮಾತನ್ನು ಎಲ್ಲೋ ಒಂದು ಕಡೆ ಹೇಳಿದ್ರಿ, ನಾವು 5 ಜನ ಇದ್ದೀವಿ, ನಾವು ಆದಷ್ಟು ಬೇಗ ಇಂಡಸ್ಟ್ರಿ ಬಿಟ್ಟು ಹೋಗಲ್ಲ ಅಂತ. ಖಂಡಿತ ಬಿಡಲ್ಲ ಸರ್, ಖಂಡಿತ ಬಿಡಲ್ಲ. ಎಲ್ಲರೂ ಅವರವರ ಒಂದು ರೀತಿಯಲ್ಲಿ ತಮ್ಮ ಸಲ್ಮಾನ್ ಖಾನ್, ಶಾರುಖ್ ಖಾನ್, ಅಕ್ಷಯ್ ಕುಮಾರ್, ಅಜಯ್ ದೇವ್ಗನ್ ಅಂಡ್ ಆಮೀರ್. ಸೊ ವಿ ಆರ್ ಆಲ್ ಡೂಯಿಂಗ್ ಅವರ್ ಬೆಸ್ಟ್ ಟು ಎಂಟರ್ಟೈನ್ ಯು ಪೀಪಲ್ and the best, so that you look at us and you take care of your health and be healthy and
ಬಿ ಗುಡ್. ಈವನ್ ದೋ ವಿ ಬ್ಲೀಡ್, ವಿ ಹರ್ಟ್, ಮೊಣಕಾಲಲ್ಲಿ ನೋವಿದೆ, ಪಾದದಲ್ಲಿ ನೋವಿದೆ, ಬೆನ್ನಲ್ಲಿ ನೋವಿದೆ, ಓಡಿಸ್ಕೊಂಡ್ವಿ, ಮೂಗು ಮುರಿದೋಯ್ತು, ಫ್ರ್ಯಾಕ್ಚರ್ ಆಯಿತು, ಲಿಗಮೆಂಟ್ ಟೇರ್ ಆಯಿತು, ಏನೇ ಪ್ರಾಬ್ಲಮ್ಸ್ ಆದರೂ ಕೂಡ ನಮ್ಗಳ ಜೊತೆ ವಿ ವರ್ ಸ್ಟಿಲ್ ಗಿವಿಂಗ್ ಅವರ್ ಬೆಸ್ಟ್ ಟಿಲ್ ದ ವೆರಿ ಎಂಡ್. ನಿಮಗೆ ನಮ್ಮ ಏನು ತೊಂದರೆ ಇರುತ್ತೋ ಅದು ನಿಮಗೆ ಸ್ಕ್ರೀನಲ್ಲಿ ಕಾಣಿಸೋದೇ ಇಲ್ಲ. ಇದು ಗ್ಯಾರಂಟಿ. ನಮ್ಮ ಕಷ್ಟ ಕಾಣಿಸುತ್ತೆ ನಿಮಗೆ, ಆದರೆ ನಮಗಾಗೋ ತೊಂದರೆ ಕಾಣಿಸಲ್ಲ. ಬಿಕಾಸ್ ವಿ ಆಲ್ ಡೂ ಇಟ್ ಸ್ಮೈಲಿಂಗ್, ವಿ ಡೂ ಇಟ್ ಲಾಫಿಂಗ್. ವೆಲ್ ಟೇಕ್ ಕೇರ್. ಹೆಡ್ ಆನ್. ಸಲ್ಮಾನ್ ಏನು ಅನಿಸ್ತಾ ಇದೆ ಅಂದರೆ 9 ವರ್ಷದ ಮುಂಚೆ ಸಲ್ಮಾನ್ ಖಾನ್ ಆಪ್ಕೆ ಅದಾಲತ್ಗೆ ಕರೆದಿದ್ವಿ. ಅವತ್ತಿನ ಸಲ್ಮಾನ್ಗೂ ಇವತ್ತಿನ ಸಲ್ಮಾನ್ಗೂ ತುಂಬ ವ್ಯತ್ಯಾಸ ಇದೆ. ಐ ಡೋಂಟ್ ನೋ ಸರ್. ಥಿಂಕಿಂಗ್ ಸರ್, ನೀವು ಎಷ್ಟು ಒಳ್ಳೊಳ್ಳೆ ಪ್ರಶ್ನೆಗಳು ಕೇಳಿದ್ರಿ ಅಂದರೆ ಈ ಸಲ ಈ ಅವಾರ್ಡ್ ವಿತ್ ಮೈ ಸೆಲ್ಫ್ ಈಸ್ ಅನ್ ಅಪಾಲಜಿ ಟು ಮೈ ಸೆಲ್ಫ್ ಫಾರ್ ಆಲ್ ದ ಥಿಂಗ್ಸ್ ಐ ಹ್ಯಾವ್ ಡನ್. ನೀವು ಯಾವಾಗ ಅಪಾಲಜಿನ ನಿಮಗೆ ನೀವೇ ಕೇಳ್ಕೊತೀರಾ ಮತ್ತು ನಿಮ್ಮಲ್ಲೇ ನೀವೇ ಒಂದು ವಾರ್ ಅಥವಾ ಸಂಘರ್ಷ ಮಾಡ್ಕೋತೀರಾ, ಸೊ ಆವಾಗ ಹೊರಗಡೆ ನೀವು ತುಂಬ ಕಮ್ಮಿ ಕ್ಷಮಾಪಣೆ ಕೇಳಬೇಕಾಗುತ್ತೆ. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ, ಐ ಥಿಂಕ್ ಎವ್ರಿ ಒನ್ ಶುಡ್ ಜಸ್ಟ್ ಸಿ ಅ ಬೆಟರ್ ವರ್ಷನ್ ಆಫ್ ದೆಮ್ಸೆಲ್ಫ್ ಆ್ಯಂಡ್ ದಟ್ ಈಸ್ ವಾಟ್ ಐ ಹ್ಯಾವ್ ಬಿನ್ ಟ್ರೈಯಿಂಗ್ ಫಾರ್ ದ ಲಾಂಗೆಸ್ಟ್ ಟೈಮ್. ಎಲ್ಲ ತಪ್ಪುಗಳನ್ನ ಕಡಿಮೆ ಮಾಡು, ಎಲ್ಲ ಒಳ್ಳೆ ಸಂಗತಿಗಳನ್ನ ಜಾಸ್ತಿ ಮಾಡು. ಸಲ್ಮಾನ್ ತುಂಬ ಚೆನ್ನಾಗಿ ಉತ್ತರ ಕೊಟ್ರಿ. ಆದರೂ ನಾನು ಗಿಲ್ಟಿ ಆಗಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಯು ಗೈಸ್ ಆರ್ ವಂಡರ್ಫುಲ್. ಥ್ಯಾಂಕ್ ಯು. ಸಲ್ಮಾನ್, ಒಂದು ಅನೌನ್ಸ್ಮೆಂಟ್ನ ಮೂಲಕ ಈ UAE ಜನ ಕೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ. ಸಲ್ಮಾನ್ ಖಾನ್ ಅವರ ಈ ಶೋನ ದುಬೈಯಲ್ಲಿ ಏನು ಮಾಡ್ತಾ ಇದ್ದೀವಿ, ಅದು ಯಾವತ್ತು ಟೆಲಿಕಾಸ್ಟ್ ಆಗುತ್ತೋ ಅವತ್ತಿನಿಂದ ನೀವು ಇಂಡಿಯಾ ಟಿವಿನ UAEನಲ್ಲೂ ಕೂಡ ನೋಡ್ಬೋದು. ಅರೆ ವಾ. ಸಲ್ಮಾನ್ ರೈ ಶೋಯಿಂದ ನಾವು ಶುರು ಮಾಡ್ತಾ ಇದ್ದೀವಿ. ಎಕ್ಕಿಸಲಾಟ್ ಮತ್ತು DUನಲ್ಲಿ ನೀವು ಇಂಡಿಯಾ ಟಿವಿನ ನೋಡ್ಬೋದಾಗಿದೆ. ಇದು ನೀವು ನಮ್ಮ ಮೇಲಿಟ್ಟಿರುವಂಥ ಪ್ರೀತಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮಿಂದ ಇದು ಇವತ್ತು ಸಾಧ್ಯ ಆಗಿದೆ. ನಿಮ್ಮೆಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ, UAEನಲ್ಲಿ ಇಂಡಿಯಾ ಟಿವಿನ ಲಾಂಚ್ ಮಾಡ್ತಾ ಇದ್ದೀವಿ. ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಸಲ್ಮಾನ್ ಫಾರ್ ಡೂಯಿಂಗ್ ದಿಸ್. ಸೋ ಮಚ್ ಶರ್ಮಾಜಿ. ಐ ಆಮ್ ಆನರ್ಡ್. ಯಾಕಂದ್ರೆ ಅದು ಲಾಂಚ್ ಆಗಿದೆ, ನಾನು ಮೊದಲನೇ ಎಪಿಸೋಡಲ್ಲಿ ಇದ್ದೀನಿ ಮತ್ತು ನಾನು ನಿಮ್ಮ ಜೊತೆ ಈಗ ಈ ಕೇಕ್ನ ಕಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇಂಡಿಯಾ ಟಿವಿನ ನೀವು ದುಬೈ UAEಯಲ್ಲಿ ಲಾಂಚ್ ಮಾಡಿದ್ದೀರಾ. ಥ್ಯಾಂಕ್ ಯು. ನೋಡಿ, ಮೊದಲು ನಿಮ್ಮ ಬಾಯಿ ಸಿಹಿ ಆಗಬೇಕು. ನನಗೆ ಗೊತ್ತಿಲ್ಲ ನಿಮಗೆ ಶುಗರ್ ಎಷ್ಟು ಅಲೋಡ್ ಇದೆ, ಅದಕ್ಕೆ ಸ್ವಲ್ಪ ಅಲೋಡೇ ಇಲ್ಲ. ಥ್ಯಾಂಕ್ ಯು. Thank you very much. You have been a very good audience and really grateful to you for being here and being so supportive. Thank you very much. Thank you. Thank you very much. Thank you.